ಬಸವಲಿಂಗಾಯ ನಮಃ. ಒಮ್ಮೆಯು ಶ್ರೀ ಗುರುವಿನ ಶ್ರೀಚರಣವನೆನೆದಡೆ ಭವಬಂಧನವ ಬಿಡುವುದು. ಗುರುವೇ ಶರಣು, ಗುರು ಲಿಂಗವೇ ಶರಣು, ಹರಿ ಬ್ರಹ್ಮಾದಿಗಳಿಗಗೋಚರವಾದ ಕೂಡಲ ಚನ್ನ ಸಂಗಯನೆಂಬ ಲಿಂಗವ ತೋರಿದ ಬಸವ ಗುರುವೇ ಶರಣು ಶರಣಾರ್ಥಿ. ಸೃಷ್ಟಿಕರ್ತ ಪರಮಪ್ರಭು ಲಿಂಗದೇವರನ್ನು, ಧರ್ಮಪಿತ ಮಂತ್ರಪುರುಷ ಶರಣಾಗತ ರಕ್ಷಕ ವಜ್ರಪಂಜರ ಗುರು ಬಸವ ತಂದೆಯನ್ನ ಎನ್ನ ಹೃತ್ಕಮಲದಲ್ಲಿ ಸ್ಮರಿಸಿಕೊಂಡು, ಧರ್ಮ ಕ್ರಾಂತಿಯ ಧೀರಯೋಗಿ ಪ್ರವಚನ ಪಿತಾಮಹ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರನ್ನ, ವಚನ ಸಾಹಿತ್ಯದ ಪುನರುತ್ಥಾನಕ್ಕೆ ನಾಂದಿ ಹಾಡಿರ್ತಕ್ಕಂತಹ ಪರಮ ಪೂಜ್ಯ ಗೃಹಸ್ಥ ಜಂಗಮ ಪರಮ ಪೂಜ್ಯ ಫಗು ಹಳಕಟ್ಟಿಯವರ ದಿವ್ಯ ಚೈತನ್ಯವನ್ನು ನೆನೆದು, ಧರ್ಮಕ್ರಾಂತಿಯ ದಿವ್ಯ ಜ್ಯೋತಿ ಲಿಂಗಾಯತ ಧರ್ಮದ ಪುನರುತ್ಥಾನವನ್ನ ಗೈದು ನಮಗೆಲ್ಲರಿಗೂ ಕೂಡ ಧರ್ಮವನ್ನು ಉಣಬಡಿಸಿರ್ತಕ್ಕಂಥ ಪರಮ ಪೂಜ್ಯ ಮಾತೆ ಮಹಾದೇವಿ ತಾಯಿಯವರ ದಿವ್ಯ ಚೈತನ್ಯವನ್ನ ಸ್ಮರಿಸಿಕೊಂಡು, ಇಂದಿನ ಈ ಅನುಭವದ ಅಡಿಗೆ ಆನ್ಲೈನ್ ಪ್ರವಚನ ಕಾರ್ಯಕ್ರಮದ ಗೋಷ್ಠಿಯಲ್ಲಿ ಭಾಗಿಗಳಾಗಿರ್ತಕ್ಕಂಥ ಪೂಜ್ಯ ಮಾತೆ ಕಸ್ತೂರಿ ತಾಯಿಯವರಿಗೂ ಮತ್ತು ಈ ವಚನ ಗಾಯನ ಮಾಡಿರ್ತಕ್ಕಂತಹ ವಿಶ್ವ ಬಿರಾದರ್ ಅವರಿಗೂ, ನೆನಹು ಪ್ರಾರ್ಥನೆ ಮಾಡಿ ಇರುವಂತಹ ಬಸವಶ್ರೀ ಕಟಾಳೆ ಅವರಿಗೂ ಹಾಗೂ ವಚನ ಗಾಯನ ನಡೆಸಿಕೊಟ್ಟಿರ್ತಕ್ಕಂತಹ ಶರಣ ಬಾಳಪ್ಪಣ್ಣ ಶಿವಮೊಗ್ಗ ಇವರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಸಕಲ ಶರಣ ಬಂಧುಗಳಿಗೂ ಅನಂತ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣ ಬಂಧುಗಳೇ, ನಾವು ಈ ಆನ್ಲೈನ್ ಅನುಭವ ಗೋಷ್ಠಿ ಕಾರ್ಯಕ್ರಮವನ್ನ ಕಳೆದ ಮಾರ್ಚ್ 13ರಂದು ಪರಮ ಪೂಜ್ಯ ಮಾತಾಜಿಯವರ ಒಂದು ಸಂಸ್ಮರಣೆಯನ್ನ ಮಾಡಿ ಅದಾದ್ಮೇಲೆ ನಾವು ಆ ಕಾರ್ಯಕ್ರಮವನ್ನ ನಿಲ್ಲಿಸಿದ್ವಿ. ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ನನಗೆ ಒಂದು ವಿಶೇಷವಾದ ಅಧ್ಯಯನ ಹಾಗೂ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ನನಗೆ ಆ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಆಗಿರ್ಲಿಲ್ಲ. ಕಳೆದ ಭಾನುವಾರ ಅಧ್ಯಯನದ ಫಲವಾಗಿ ಒಂದು ಪರೀಕ್ಷೆ ಇತ್ತು, ಹಾಗಾಗಿ ಅದೆಲ್ಲ ಮುಗಿದು ಇವಾಗ ಮತ್ತೆ ನಾನು ಸ್ವಲ್ಪ ಬಿಡುವು ಸಿಕ್ಕಿರೋದ್ರಿಂದ ಮತ್ತೆ ಶರಣರ ಸೇವೆ ಮಾಡಬೇಕು, ಶರಣರಿಗೆ ಈ ವಚನ ಸಾಹಿತ್ಯವನ್ನ, ಗುರು ಬಸವಣ್ಣನವರ ಒಂದು ದಿವ್ಯ ವ್ಯಕ್ತಿತ್ವವನ್ನ, ಗುರು ಬಸವಣ್ಣನವರ ತತ್ವಗಳನ್ನ ಅದರ ನೈಜ ರೂಪದಲ್ಲಿ ಶರಣರಿಗೆ ತಿಳಿಪಡಿಸ್ಬೇಕು, ಹಂಚ್ಕೊಳ್ಬೇಕು, ಅನುಭವವನ್ನ ಅವರಿಂದ ಜ್ಞಾನ ನಾವು ಪಡ್ಕೋಬೇಕು, ನಮ್ಮ ಜ್ಞಾನ ಅವರಿಗೆ ಹಂಚಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಈ ಒಂದು ಅನುಭವ ಗೋಷ್ಠಿ ಕಾರ್ಯಕ್ರಮವನ್ನು ಪುನರಾರಂಭಿಸಲಾಗಿದೆ. ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಮತ್ತು ತಮಗೆ ತಾವು ಇಲ್ಲೆಲ್ಲ ಆಗಮಿಸಿ ನನಗೆ ತಮ್ಮ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು. ಅನೇಕ ಬಾರಿ ನಾವೆಲ್ಲ ಕೇಳಿದ್ದೇವೆ, ಈ ರಾಜಕಾರಣಿಗಳೆಲ್ಲ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಕೆಲವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೇಳ್ತಾ ಇರ್ತೇವೆ ಏನಂತ, ಗುರು ಬಸವಣ್ಣನವರ ತತ್ವಗಳು ಇವತ್ತು ಯಾವ ನಮ್ಮ ಅಂಬೇಡ್ಕರ್ ಅವರ ಮೂಲಕವಾಗಿ ಸಂವಿಧಾನದ ರೂಪದಲ್ಲಿ ಇವತ್ತು ಜೀವಂತವಾಗಿವೆ ಅಂತಕ್ಕಂಥ ವಿಚಾರವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಈಗ ಮೊನ್ನೆ ತಾನೇ ಅವರು ರಾಜೀನಾಮೆ ನೀಡಿ ಈಗ ಮಾಜಿ ಮುಖ್ಯಮಂತ್ರಿಗಳಾಗಿ ಇರ್ತಕ್ಕಂತಹ ನಮ್ಮ ಶರಣ ಸಿದ್ದರಾಮಯ್ಯನವರು ಕೂಡ ಅನೇಕ ಬಾರಿ ತಮ್ಮ ಭಾಷಣಗಳಲ್ಲಿ ರಾಜಕೀಯ ಭಾಷಣಗಳಲ್ಲಿ ಮಾತಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಗುರು ಬಸವಣ್ಣನವರ ತತ್ವಗಳು ಸಂವಿಧಾನದ ರೂಪದಲ್ಲಿ ಇವತ್ತು ಮತ್ತೆ ಜೀವಂತವಾಗಿ ಬಂದಿವೆ ಅಂತದು ಬಹಳ ಅಕ್ಷರಶಃ ಸತ್ಯವಾಗಿರ್ತಕ್ಕಂಥ ಮಾತು. ಇವತ್ತಿನ ಕಾಲದಲ್ಲಿ ನಾವು ಗುರು ಬಸವಣ್ಣನವರ ತತ್ವವನ್ನ ಎಲ್ಲಿ ಹುಡುಕ್ಬೇಕು ಅಂತಂದ್ರೆ ಭಾರತ ದೇಶದ ಸಂವಿಧಾನದಲ್ಲಿ ಹುಡುಕ್ಬೇಕು. ಗುರು ಬಸವಣ್ಣನವರ ತತ್ವ ಯಾವುದೇ ಆದ್ರೂ ಈಗ ಮಠ ಪೀಠ ಪ್ರತಿಷ್ಠಾನಗಳಲ್ಲಿ ಇದೆ ಅಂತಂದ್ರೆ ಅಲ್ಲಿ ಅಷ್ಟು 100% ಆಗಿಲ್ಲ. 100% ಅಲ್ಲಿ ಇವತ್ತಿನ ಪ್ರಚಲಿತವಾಗಿ ಇವತ್ತಿರ್ತಕ್ಕಂಥ ಪರಮ ಪೂಜ್ಯ ಮಾತಾಜಿಯವರು ಇರೋ ಕಾಲಕ್ಕೆ, ಅಪ್ಪಾಜಿಯವರು ಇರೋ ಕಾಲಕ್ಕೆ ಆ ವಿಷಯ ನಾನು ಮಾತಾಡ್ತಾ ಇಲ್ಲ. ಇವತ್ತಿನ ಪ್ರೆಸೆಂಟ್ ವಿಷಯ, ಇವತ್ತಿನ ಪ್ರೆಸೆಂಟ್ ದಿನಮಾನಗಳಲ್ಲಿ ಗುರು ಬಸವಣ್ಣನವರ ತತ್ವ ಯಾವುದೇ ಮಠ ಪೀಠ ಪ್ರತಿಷ್ಠಾನಗಳಲ್ಲಿ 100% ಆಗಿ ಆಚರಣೆಯಲ್ಲಿ ಇಲ್ಲ, ಪ್ರಚಾರದಲ್ಲೂ ಇಲ್ಲ, ಬೋಧನೆಯಲ್ಲೂ ಇಲ್ಲ. ಅಲ್ಲಿ ತಮಗೆ ಅರ್ಧಂಬರ್ಧ ಬೋಧನೆ, ಅರ್ಧಂಬರ್ಧ ತಿಳುವಳಿಕೆ, ಅರ್ಧಂಬರ್ಧ ಅಳವಡಿಕೆ, ಈ ರೀತಿ ಇವತ್ತು ಬಸವ ತತ್ವವನ್ನ ಮಠ ಪೀಠ ಪ್ರತಿಷ್ಠಾನಗಳು ಒಂದ್ ರೀತಿಯಲ್ಲಿ ಹಾಳು ಮಾಡ್ಬಿಟ್ಟಿದ್ದಾವೆ. ಆದ್ರೆ ಇವತ್ತು ಎಲ್ಲಾದ್ರೂ ಗುರು ಬಸವಣ್ಣವರ ತತ್ವ ಇದೆ ಅಂತಂದ್ರೆ ಅದು ಭಾರತದ ಸಂವಿಧಾನದಲ್ಲಿ, ಅದು ಗುರು ಬಸವಣ್ಣನವರ ತತ್ವ, ಸಂಪೂರ್ಣವಾದ ಗುರು ಬಸವಣ್ಣನವರ ತತ್ವಗಳು ಭಾರತದ ಸಂವಿಧಾನದಲ್ಲಿವೆ. ನಾನು ಅದೇ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ
ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಹೈಯರ್ ಪೋಸ್ಟ್ ಗೆ ಒಂದು IAS ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸಸ್ ಅಂತ ಕರೀತಾರೆ, ಅಥವಾ ESC ಅಂತ ಕರೀತಾರೆ, ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ಅಂತ ಕರೀತಾರೆ. ಅಂತ ಪರೀಕ್ಷೆಗಳು ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ವರ್ಷಕ್ಕೊಂದ್ಸಲ ನಡೀತವೆ, ವರ್ಷಕ್ಕೆ 2 ಸಲ ನಡೀತವೆ. ಆಕ್ಚುಲಿ ನಾನು ಕಳೆದ ವರ್ಷ ನಮ್ಮ ಮನೆ ಗುರು ಪ್ರವೇಶಕ್ಕಿಂತ ಮುಂಚೆ ಒಂದು ಪರೀಕ್ಷೆ ಬರೆದಿದ್ದೆ, ಅದರಲ್ಲೂ ಕೂಡ ನಾನು ಪಾಸ್ ಆಗಿ ಇಂಟರ್ವ್ಯೂ ವರೆಗೂ ಹೋಗಿದ್ದೆ. ಮತ್ತೆ ಈ ವರ್ಷ ಅದೇ ರೀತಿ ಮೇ 24ಕ್ಕೆ ಅದೇ ಪರೀಕ್ಷೆ ಇತ್ತು. ಮತ್ತೆ ನಾನು ಭಾರತ ದೇಶದ ಸಂವಿಧಾನ ಎಲ್ಲ ಸಾಕಷ್ಟು ಇದರಲ್ಲಿ ಇರ್ತಕ್ಕಂಥ ಆರ್ಟಿಕಲ್ಸ್, ಸಂವಿಧಾನವನ್ನ ಒಂದು ರೀತಿ ಗ್ಲಾನ್ಸ್ ಆಗಿ ಸಂಪೂರ್ಣವಾಗಿ ಡೀಪ್ ಆಗಿ ಅಧ್ಯಯನ ಮಾಡ್ಲಿಕ್ಕೆ ಸಮಯ ಸಿಕ್ಕಿರ್ಲಿಲ್ಲ. ಗ್ಲಾನ್ಸ್ ಆಗಿ ಮತ್ತೊಮ್ಮೆ ಓದ್ಬೇಕಾಗೋ ಪ್ರಸಂಗ ಬಂತದು. ಪರೀಕ್ಷೆಗಳಲ್ಲೆಲ್ಲ ಅದ್ರ ಬಗ್ಗೆ ಪ್ರಶ್ನೆಗಳಿರ್ತವೆ, ಅದಕ್ಕೋಸ್ಕರ ಓದ್ತಕ್ಕಂಥ ಸಂದರ್ಭ ಬಂದಾಗ ಆ ಒಂದು ಅಧ್ಯಯನದ ಫಲವೇ ಇವತ್ತಿನ ಒಂದು ನಮ್ಮ ಉಪನ್ಯಾಸದ ವಿಷಯ, ರಾಷ್ಟ್ರ ಲಾಂಛನದಲ್ಲಿ ಗುರು ಬಸವಣ್ಣನವರ ದರ್ಶನ ಅಂತಕ್ಕಂಥದ್ದು. ಇವತ್ತು ನಾವು ಇದೆಲ್ಲ ಮತ್ತೆ ಸಂವಿಧಾನವನ್ನ ಓದ್ಕೊಂಡು ಹೋದಾಗ ಅಲ್ಲಿ ಸಂವಿಧಾನದಲ್ಲಿ ಇರ್ತಕ್ಕಂತಹ ಕಾನೂನು ಆಗಿರ್ಬೋದು, ತತ್ವ ಆಗಿರ್ಬೋದು, ಏನೇ ಅವು ಪ್ರಾಕ್ಟಿಕಲ್ ಆಗಿವೆ. ಇವತ್ತು ಮಠ ಮಾನ್ಯಗಳಲ್ಲಿ ಏನು ಗುರು ಬಸವಣ್ಣವರ ತತ್ವ ಇದೆಯಲ್ಲ, ಪ್ರಾಕ್ಟಿಕಲ್ ಆಗಿಲ್ಲ. ಅದು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಮಠಗಳಲ್ಲಿ ಗುರು ಬಸವಣ್ಣನವರ ತತ್ವ ಇವತ್ತಿಲ್ಲ. ಆದ್ರೆ ನಮ್ಮ ದೇಶ ಅನೇಕ ಎಡರು ತೊಡರುಗಳು ಇರಬಹುದು, ನಮ್ಮ ಅದನ್ನ ಆಚರಣೆಯಲ್ಲಿ, ಕಾನೂನಿನಲ್ಲಿ, ಕಾನೂನು ಎಲ್ಲಾ ರೀತಿಯಲ್ಲಿ ಸರಿ ಇದೆ, ಆದ್ರೆ ಆಚರಣೆಯಲ್ಲಿ ಎಡರು ತೊಡರು ಇರಬಹುದು. ಆದ್ರೆ ಸಂವಿಧಾನದಲ್ಲಿ ಗುರು ಬಸವಣ್ಣವರ ಸಮಗ್ರ ತತ್ವಗಳು ಜೀವಂತವಾಗಿವೆ ಅಂತ ನನಗೆ ಇವತ್ತು ಆ ಸಂವಿಧಾನವನ್ನ ಮತ್ತೊಮ್ಮೆ ಓದಿದ ಮೇಲೆ ನನಗೆ ಹೆಮ್ಮೆಯಿಂದ ಹೇಳಲಿಕ್ಕೆ ಅಭಿಮಾನ ಬರುತ್ತೆ. ಆದ್ರೆ ಮಠಗಳಲ್ಲಿ ಇಲ್ಲ. ಒಂದೇ ಒಂದು ಉದಾಹರಣೆ ಹೇಳಬೇಕಾದ್ರೆ, ಈ ಪ್ರಜಾಪ್ರಭುತ್ವದಲ್ಲಿ ಅಥವಾ ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ, ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ಕಾನೂನಾತ್ಮಕವಾಗಿ ಪ್ರತಿಯೊಬ್ಬ ಪ್ರಜೆಗೂ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತನ್ನ ನಾಯಕನನ್ನ ಆರಿಸಿಕೊಳ್ಳುವಂತ ಹಕ್ಕಿದೆ. ಓಟಿನ ಮೂಲಕ, ನಾವು ಹಾಕ್ತಕ್ಕಂಥ ಮತದಾನದ ಮೂಲಕ ನಾವು ನಮ್ಮ ನಾಯಕನನ್ನ ಆರಿಸಿಕೊಳ್ತಕ್ಕಂಥ ಹಕ್ಕಿದೆ. ಎಲ್ಲರೂ ಸೇರಿ ಆರಿಸಿಕೊಳ್ತೇವೆ. ಆದ್ರೆ ಹಾಗೆ ಆರಿಸಿಕೊಂಡಿರ್ತಕ್ಕಂಥ ನಾಯಕ ಉತ್ತಮ ಕಾರ್ಯ ಮಾಡಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅವನನ್ನು ತೆಗೆದುಹಾಕ್ತಕ್ಕಂಥ ಹಕ್ಕು ನಮಗಿಲ್ಲ. ಆದ್ರೆ ಒಂದು ಜನಾಂದೋಲನದ ಮೂಲಕ ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ನಾವು ಎತ್ತಿ ತೋರಿಸ್ಲಿಕ್ಕೆ ಪ್ರಜೆಗಳಿಗೂ ಅವಕಾಶ ಇದೆ, ಆಮೇಲೆ ವಿರೋಧ ಪಕ್ಷಗಳಿಗೂ ಅವಕಾಶ ಇದೆ. ಆಡಳಿತ ಪಕ್ಷ ತಾನು ಮಾಡ್ತಕ್ಕಂಥ ಮಾಡುವಂತಹ ತಪ್ಪುಗಳನ್ನ ಎತ್ತಿ ತೋರಿಸಿ ಅವರನ್ನು ಸರಿದಾರಿಗೆ ತರಲಿಕ್ಕೆ ವಿರೋಧ ಪಕ್ಷ ಇರುತ್ತೆ, ಅಥವಾ ನಾವು ಆರಿಸಿಕೊಂಡಿರ್ತಕ್ಕಂಥ ಜನನಾಯಕ ತಪ್ಪು ದಾರಿಗೆ ಇಳಿದಾಗ ನಾವು ಪ್ರತಿಭಟನೆಯ ಮೂಲಕ ಅವರ ಒಂದು ರಾಜೀನಾಮೆಯನ್ನ ಕೇಳುವಂತಹ ಅವಕಾಶಗಳು ಕೂಡ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿವೆ. ಆದರೆ ಈ ಧರ್ಮ ಕಾರಣವನ್ನ ನೋಡ್ಕೊಂಡಾಗ, ಧರ್ಮ ವಿಚಾರವನ್ನು ನೋಡ್ಕೊಂಡಾಗ, ಮಠ ಮಾನ್ಯಗಳನ್ನ ನೋಡ್ಕೊಂಡಾಗ ಅಲ್ಲಿ ಸಮಗ್ರವಾಗಿ ನಿರಂಕುಶ ಪ್ರಭುತ್ವ ಇದೆ. ಅಲ್ಲಿ ಮಠದ ಆಡಳಿತ ವ್ಯವಸ್ಥೆಯಲ್ಲಾಗಿರ್ಬಹುದು, ಮಠ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಲ್ಲಾಗಿರ್ಬಹುದು, ಯಾವುದರಲ್ಲೂ ಕೂಡ ಭಕ್ತರಿಗೆ ಯಾವುದೇ ರೀತಿಯ ಅವಕಾಶಗಳಿಲ್ಲ. ಕೇವಲ ಭಕ್ತರು ಅಲ್ಲಿ ಕಾಣಿಕೆ ಕೊಡಬೇಕಷ್ಟೇ, ಮಠಗಳಿಗೆ ಕಾಣಿಕೆ ಕೊಡ್ಬೇಕು. ಆದ್ರೆ ಮಠಗಳು ತಪ್ಪು ಮಾಡಿದಾಗ ಅವರುಗಳಿಗೆ ತಿದ್ದುವಂತಹ ಅಥವಾ ಅವರಿಗೆ ಬುದ್ಧಿ ಹೇಳುವಂತಹ ಅಧಿಕಾರ ಅಥವಾ ಅವರಿಗೆ ಪ್ರತಿಭಟನೆ ಮಾಡ್ತಕ್ಕಂಥ ಅಧಿಕಾರ ಇವತ್ತು ಭಕ್ತರ ಕೈಯಲ್ಲಿಲ್ಲ. ಮಠಗಳಲ್ಲಿ ಅಧಿಕಾರ ಸಂಪೂರ್ಣವಾಗಿ ನಿರಂಕುಶ ಪ್ರಭುತ್ವ. ಅವರು ಮಠಾಧಿಕಾರಿಗಳು ಆಡಿದ್ದೇ ಆಟ, ಅವರು ಮಾಡಿದ್ದೇ ರಾಜಕಾರಣ, ಹೀಗಾಗಿ ಹೋಗ್ಬಿಟ್ಟಿದೆ. ಆದ್ರೆ ಇವತ್ತು ನಮ್ಮ ಕರ್ನಾಟಕದ ಎಲ್ಲಾ ಮಠಗಳಲ್ಲಿ ಸಮಗ್ರವಾದ ಒಂದು ಬದಲಾವಣೆ ಇವತ್ತು ಬರಬೇಕಾಗಿದೆ. ಅಲ್ಲಿ ನಮ್ಮ ಗುರು ಬಸವಣ್ಣನವರ ಒಂದು ನಮ್ಮ ಪ್ರಜಾಪ್ರಭುತ್ವ ದೇಶ ಯಾವ ಕಾರಣಕ್ಕಾಗಿ ಗುರು ಬಸವಣ್ಣನವರು ಯಾವ ತತ್ವ ಸಿದ್ಧಾಂತ ಆದರ್ಶಗಳಿಗಾಗಿ ಬದುಕಿದ್ರೋ, ಯಾವ ತತ್ವ ಆದರ್ಶಗಳನ್ನ ನಾವು ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ಪರಮ ಪೂಜ್ಯ ಮಾತಾಜಿಯವರು ಇವತ್ತು ಅಲ್ಲಿ ಬಸವ ಕಲ್ಯಾಣದಲ್ಲಿ ಗುರು ಬಸವಣ್ಣನವರ 108 ಅಡಿ ಮೂರ್ತಿ ಪುತ್ಥಳಿಯನ್ನ ಮಾಡಿದ್ರು, ಅದೇ ಒಂದು ಜಾಗದಲ್ಲಿಯೇ ಗುರು ಬಸವಣ್ಣನವರ ತತ್ವಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಆಚಾರ ವಿಚಾರಗಳನ್ನ, ನಡೆನುಡಿಗಳನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಯಾರಿಗೂ ಕೂಡ ಅವರಿಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕಿಲ್ಲ. ಅದನ್ನ ಸರಿ ಮಾಡ್ತಕ್ಕಂಥ ಹಕ್ಕು ಭಕ್ತರಿಗಿಲ್ಲ. ನಾವೇ ಎಲ್ಲಾ ಭಕ್ತರು ಸೇರಿ, ಕೋಟ್ಯಾಂತರ ಭಕ್ತರು ಸೇರಿ ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟು ಇವತ್ತು ನಾವು ಗುರು ಬಸವಣ್ಣನವರ ಮೂರ್ತಿ ನಿರ್ಮಾಣ ಮಾಡ್ಲಿಕ್ಕೆ ನಾವೆಲ್ಲರೂ ಕಾರಣಕರ್ತರಾದ್ರೂ ಕೂಡ ಅಲ್ಲಿ ನಡೀತಕ್ಕಂಥ ಅನ್ಯಾಯವನ್ನ ಪ್ರತಿಭಟಿಸ್ಲಿಕ್ಕೆ ಕಾನೂನಾತ್ಮಕವಾಗಿರ್ತಕ್ಕಂಥ ಹಕ್ಕು ನಮಗಿಲ್ಲ. ಇದು ಧರ್ಮಕ್ಕೂ ಮತ್ತು ಇವತ್ತಿನ ಸಂವಿಧಾನಕ್ಕೂ, ನಮ್ಮ ದೇಶದ ಸಂವಿಧಾನಕ್ಕೂ ಇರ್ತಕ್ಕಂಥ ವ್ಯತ್ಯಾಸ.
ಸುಮ್ನೆ ಈ ವಿಷಯ ನಾನು ಹೇಳ್ಬೇಕು ಅನ್ಕೊಂಡಿರ್ಲಿಲ್ಲ, ಆದ್ರೆ ನೆನಪಿಗೆ ಬಂತು ಅಂತ ಹೇಳ್ಬಿಟ್ಟು ಈ ವಿಷಯ ಹೇಳ್ತಾ ಇದ್ದೇನೆ. ತಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಗುರು ಬಸವಣ್ಣನವರ ಒಂದು 108 ಅಡಿ ಪುತ್ಥಳಿ ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥದ್ದು ಸಾಕಷ್ಟು ಸುದ್ದಿಯಾಗಿದೆ ಸುದ್ದಿ ಮಾಧ್ಯಮದಲ್ಲಿ. ನಾನು ಆ ಟೈಮ್ದಲ್ಲಿ ಅಧ್ಯಯನದಲ್ಲಿದ್ದೆ, ಹೀಗಾಗಿ ಆ ವಿಚಾರವಾಗಿ ನನಗೆ ಮಾತಾಡ್ಲಿಕ್ಕೆ ಸಮಯ ಸಿಕ್ಕಿರ್ಲಿಲ್ಲ. ಗುರು ಬಸವಣ್ಣನವರ ಎಲ್ಲಿ ಸಮಾನತೆ, ಒಂದು ಪ್ರಜಾಪ್ರಭುತ್ವ, ವೈಚಾರಿಕತೆ, ಮೂಢನಂಬಿಕೆಗಳನ್ನ ಅವರು ಕಿತ್ತೊಗೆದು ಗುರು ಬಸವಣ್ಣನವರು ಆ ಭೂಮಿಯಲ್ಲಿ, ಬಸವ ಕಲ್ಯಾಣದ ಭೂಮಿಯಲ್ಲಿ ಒಂದು ಸರ್ವ ಸಮಾನತೆಯ ಸಮಾಜವನ್ನ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಜಾಗದಲ್ಲಿ, ಅದರಲ್ಲಿ ಅವರ ಒಂದು ಸ್ಮಾರಕವಾಗಿ ಮಾಡಿರ್ತಕ್ಕಂತಹ ಒಂದು ಗುರು ಬಸವಣ್ಣನವರ ಪುತ್ಥಳಿಯ ಎದುರಿಗೆನೆ ಅವತ್ತು RSS ನವರು ಬಂದು RSS ನವರ ಒಂದು ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅವರು RSS ಗೀತೆ ಹಾಡ್ತಾರೆ. ಮತ್ತೆ ಅದೇ ಜಾತೀಯತೆಯ ಒಂದು ದೇಶ ಹೊಡಿತಕ್ಕಂಥ ಇಂಥವೆಲ್ಲ ಅವರಲ್ಲಿರ್ತಕ್ಕಂಥ ಒಂದು ಜಾತಿವಾದ, ಮೂಢನಂಬಿಕೆ ಇಂಥವೆಲ್ಲ ತುಂಬಿಕೊಂಡಿರ್ತಕ್ಕಂಥ ಆ RSS ನವರ ಒಂದು ಅವರಿಗೆ ಒಂದು ಅವಕಾಶ ಅಲ್ಲಿ ಆಗಿದೆ ಅಂತಂದ್ರೆ ಇವತ್ತು ನಮ್ಮ ಧರ್ಮ, ನಮ್ಮ ತತ್ವ ಸಿದ್ಧಾಂತಗಳು ಎಲ್ಲಿಗೆ ಹೋಗ್ತಾ ಇದ್ದಾವೆ. ಒಂದ್ಸಲ ಒಂದು ಬಸವ ಗಂಗೋತ್ರಿಯಲ್ಲಿ ಒಂದು ಘಟನೆ ನಡೆದಿತ್ತು. ಪೂಜ್ಯ ಮಾತೆ ಕಸ್ತೂರಿ ತಾಯಿಯವರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿದ್ದಾರೆ, ಅವರಿಗೂ ಇದು ನೆನಪಿರ್ಬೋದು, ಗೊತ್ತಿರ್ತಕ್ಕಂಥದ್ದು. 2000ನೇ ಇಸ್ವಿ 2000 ಇಸ್ವಿ. ಅವಾಗ ನಾನು ಬಸವ ಗಂಗೋತ್ರಿ, ಬೆಂಗಳೂರಿನ ಬಸವ ಗಂಗೋತ್ರಿಯಲ್ಲಿ ವಾಸವಿದ್ದು ಅಲ್ಲಿ ನಾನು BHEL ನಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೆ. ಟ್ರೈನಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಗುರು ಬಸವಣ್ಣನವರ ಒಂದು ಭಾವಚಿತ್ರಗಳಿಗೆ ಲ್ಯಾಮಿನೇಷನ್ ಮಾಡ್ತಕ್ಕಂಥ ಒಂದು ವರ್ಕ್ಶಾಪ್ ಮಾತಾಜಿ ಅವರು ನಿರ್ಮಾಣ ಮಾಡಿದ್ರು. ಏನಲ್ಲಿ ಹೋಗ್ಬೇಕಾ? ಮತ್ತೆ ಇಲ್ಲಿ ಕಾಣಿಸ್ತಾ ಇದ್ರಿ, ನೀವು ಕೂಡ್ಕೋದ್ರಿ, ಇಲ್ಲಿ ಕೂತ್ಕೋರಿಲ್ಲ ಅಂದ್ರೆ ಬರ್ರಿ. ಬಸವ ಗಂಗೋತ್ರಿಯಲ್ಲಿ ತಮ್ಗೆಲ್ಲರಿಗೂ ಈ ವಿಚಾರ ಗೊತ್ತಿರ್ಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಾನು. ಬಸವ ಗಂಗೋತ್ರಿಯಲ್ಲಿ 2000 ಇಸ್ವಿಯಲ್ಲಿ ನಾನು ಅಲ್ಲಿ ವಾಸವಾಗಿದ್ದಾಗ ಅಲ್ಲಿ ಒಂದು ವರ್ಕ್ಶಾಪ್ ಅಂದ್ರೆ ಒಂದು ವರ್ಕ್ಶಾಪ್ ಅಂದ್ರೆ ಏನು, ಈ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಗುರು ಬಸವಣ್ಣನವರ ಭಾವಚಿತ್ರಗಳು, ಆದಿಶರಣರ ಭಾವಚಿತ್ರಗಳು, ಏನು ಈ ಎಲ್ಲ ನಮ್ಮ ಬಸವ ಮಂಟಪದಲ್ಲಿ ಪರಮ ಪೂಜ್ಯ ಮಾತಾಜಿಯವರು ಏನ್ ತಾವು ಕಾರ್ಯಕ್ರಮಕ್ಕೆ ಹೋದಲ್ಲೆಲ್ಲ ಸೇಲ್ಸ್ಗೆ ಅಂತ ಈ ಲ್ಯಾಮಿನೇಟ್ ಮಾಡಿರ್ತಕ್ಕಂತಹ ಭಾವಚಿತ್ರಗಳನ್ನ ಏನ್ ತರ್ತಿದ್ರಲ್ಲ, ಅವು ಎಲ್ಲಿ ತಯಾರಾಗ್ತಾ ಇದ್ವು ಅಂದ್ರೆ ಬಸವ ಗಂಗೋತ್ರಿಯಲ್ಲಿ ತಯಾರಾಗ್ತಾ ಇದ್ವು. ಅವಾಗ ಬಸವ ಗಂಗೋತ್ರಿಯಲ್ಲಿ ಅವುಗಳನ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥ, ಅವುಗಳನ್ನ ತಯಾರು ಮಾಡ್ತಕ್ಕಂಥ ಒಂದು ಘಟಕವನ್ನ ಮಾತಾಜಿಯವರು ಸ್ಥಾಪನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಏನಾಯ್ತು, ಅಲ್ಲಿ ಅಂದ್ರೆ ಫೋಟೋಗಳು ಲ್ಯಾಮಿನೇಟ್ ಮಾಡೋದೇ ಅಲ್ಲಿ ಕೆಲಸ. ಲ್ಯಾಮಿನೇಟ್ ಮಾಡಿ ಅಲ್ಲಿ ಒಬ್ರು ನಮ್ಮ ಶರಣರು, ಒಬ್ರು ಸತ್ಯಾನಂದ್ ಅಂತ ಒಬ್ಬ ಶರಣರು ಅವಾಗ ನಮ್ಮ ಬಸವ ಮಂಟಪದಲ್ಲಿ ಇರ್ತಿದ್ರು. ಮಾತಾಜಿ ಅವರಿಗೆ ನಮ್ಮ ಸೇವೆ ಮಾಡ್ಲಿಕ್ಕೆ, ಅವರ ಕಾರ್ಯಗಳಲ್ಲಿ ಸೇವೆ ಮಾಡ್ಲಿಕ್ಕೆ ಅವರಿದ್ರು. ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ಆ ಸತ್ಯಾನಂದ್ ಅವರಿಗೆ ಒಂದ್ ಕಡೆ ಯಾರೋ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅಲ್ಲೇ, ಜಗದ್ಗುರು ರೇಣುಕಾಚಾರ್ಯರ ಏನೋ ಶತಮಾನೋತ್ಸವ ಅಂತ ಹಿಂಗೊಂದು ದೊಡ್ಡ ಕಾರ್ಯಕ್ರಮ ಬೇರೆ ಕಡೆ ನಡೀತಾ ಇತ್ತು. ಇವ್ರಿಗೆ ಅವ್ರು ಹೆಂಗೋ ಪರಿಚಯ ಆಗಿದ್ರು. ನಮಗೆ ಈ ಒಂದು 500 ಫೋಟೋಗಳು, ಜಗದ್ಗುರು ರೇಣುಕಾಚಾರ್ಯರ 500 ಫೋಟೋಗಳು ನಮಗ್ ಬೇಕಾಗಿದೆ. ಪಂಚಪೀಠಾಧೀಶರನ್ನ ಒಳಗೊಂಡಿರ್ತಕ್ಕಂಥ ರೇಣುಕಾಚಾರ್ಯರ 500 ಫೋಟೋ ನಮಗ್ ಲ್ಯಾಮಿನೇಟ್ ಬೇಕಾಗಿದೆ ಅಂತ ಅವ್ರು ಇವ್ರಿಗೆ ಕೇಳ್ಕೊಂಡಿದ್ರು. ಸತ್ಯಾನಂದ್ ಅವರಿಗೆ ಬಹಳ ಸೂಕ್ಷ್ಮವಾಗಿದೆ, ತಾವು ಗಮನವಿಟ್ಟು ಈ ಮಾತುಗಳನ್ನು ಕೇಳ್ಬೇಕು. ಸತ್ಯಾನಂದ್ ಅವರಿಗೆ ಯಾರೋ ಹೇಳಿದ್ರು ನಮಗೆ 500 ಭಾವಚಿತ್ರಗಳು ಲ್ಯಾಮಿನೇಷನ್ ಮಾಡಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಅವಾಗ ಸತ್ಯಾನಂದ್ ಅವ್ರು ಏನ್ ಯೋಚನೆ ಮಾಡಿದ್ರು, ಒಂದು ವೇಳೆ ನಾವು ಇವ್ರಂತೂ ಲ್ಯಾಮಿನೇಷನ್ ಎಲ್ಲಾದ್ರೂ ಮಾಡ್ಕೊಳ್ತಾರೆ, ಅವ್ರ ಕಾರ್ಯಕ್ರಮ ಇದೆ, ಅವ್ರು ಲ್ಯಾಮಿನೇಷನ್ ಹೊರಗಡೆಕಂತೂ ಮಾಡಿಸ್ತಾರೆ. ನಾನ್ ಮಾಡಿಸ್ಕೊಟ್ಟಿಲ್ಲ ಅಂತಂದ್ರು ಕೂಡ ಅವ್ರು ಖಂಡಿತ, ಯಾಕೆಂದ್ರೆ ಅದು ಕಾರ್ಯಕ್ರಮ ಆಲ್ರೆಡಿ ನಿಶ್ಚಯ ಆಗೋಗಿದೆ, ಅವ್ರ 500 ಭಾವಚಿತ್ರ ಕೊಡ್ಬೇಕಂತಾಗಿದೆ. ಹೆಂಗೋ ನಮ್ಮ ಬಸವ ಗಂಗೋತ್ರಿಯಲ್ಲೇ ಇವತ್ತು ಏನ್ ಪ್ರೊಡಕ್ಷನ್ ಯೂನಿಟ್ ಇದೆ, ಲ್ಯಾಮಿನೇಷನ್ ಮಾಡ್ತಕ್ಕಂಥ ಪ್ರೊಡಕ್ಷನ್ ಯೂನಿಟ್ ಇದೆ, ಫೋಟೋ ಯಾರ್ದಾದ್ರೆ ಏನಂತೆ ನಮ್ ಸಂಸ್ಥೆಗೆ ಲಾಭ ಬರುತ್ತೆ, ವಿಶ್ವ ಕಲ್ಯಾಣ ಮಿಷನ್ ಸಂಸ್ಥೆಗೆ ಲಾಭ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಆ ಆರ್ಡರ್ ಗಳನ್ನ ತೆಗೆದುಕೊಂಡು ಫೋಟೋ ಲ್ಯಾಮಿನೇಷನ್ ಮಾಡತಕ್ಕಂತ ಆರ್ಡರ್ ತೆಗೆದುಕೊಂಡು ಬಸವ ಗಂಗೋತ್ರಿಯಲ್ಲಿ ಏನು ಅವರು ಫೋಟೋ ಲ್ಯಾಮಿನೇಷನ್ ಮಾಡ್ತಾ ಇದ್ರಲ್ಲ, ಅವ್ರಿಗೆ ಹೇಳಿದ್ರು ಇವು ಮಾಡ್ಕೊಡು, ನಮ್ ಸಂಸ್ಥೆಗೆ ದುಡ್ಡು ಬರುತ್ತೆ, ನಮಗೆಲ್ಲ ಬೇರೆ ರಾ ಮಟೀರಿಯಲ್ ಖರೀದಿ ಮಾಡ್ಲಿಕ್ಕೆ ದುಡ್ಡು ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಮಾತಾಜಿ ಅವ್ರ ಗಮನಕ್ಕೆ ತಂದಿಲ್ಲೋ ಗೊತ್ತಿರ್ಲಿಲ್ಲ. ಬಟ್ ಯಾವ್ದೋ ಒಂದು ಫೋಟೋ ಇದಾವೆ, ಲ್ಯಾಮಿನೇಷನ್ ಇದಾವೆ ಅಂತ ಹೇಳಿದ್ರಂತೆ. ಮೋಸ್ಟ್ಲಿ ಕೆಲವೊಂದು ಫೋಟೋ ಲ್ಯಾಮಿನೇಷನ್ ಆರ್ಡರ್ ಬಂದಿದೆ ಹೊರಗಡೆಯಿಂದ ಮಾತಾಜಿ, ಅದಕ್ಕೆ ನಮ್ ಸಂಸ್ಥೆಗೆ ದುಡ್ಡು ಬರುತ್ತೆ, ನಾವು ಮಾಡ್ಸೋಣ ಅಂತ ಹಂಗೇನೋ ಕೇಳ್ಕೊಂಡು ಅವರು ಫೋಟೋ ಲ್ಯಾಮಿನೇಷನ್ ಮಾಡಿಸ್ಕೊಟ್ಟಿದ್ದಾರೆ ಅಲ್ಲಿ. ಆಮೇಲೆ ಮಾತಾಜಿ ಅವ್ರಿಗೆ ಗೊತ್ತಾಗಿದೆ ಅವು ಫೋಟೋಗಳು ಜಗದ್ಗುರು ರೇಣುಕಾಚಾರ್ಯರ ಫೋಟೋಗಳು ಅಂತ. ಅಂದ್ರೆ ಪರಮ ಪೂಜ್ಯ ಮಾತಾಜಿಯವರು ಯಾವ ಉದ್ದೇಶಕ್ಕಾಗಿ ಇಡೀ ತಮ್ಮ ಜೀವಮಾನವನ್ನ ಸವಿಸಿದ್ರೋ,
ಯಾರು ಗುರು ಬಸವಣ್ಣನವರನ್ನ ಗುರು ಅಲ್ಲ, ಅವರು ಭಕ್ತ, ನಾವು ಗುರು ಅಂತ ಹೇಳ್ಬಿಟ್ಟು ಇಲ್ಲದೆ ಇರ್ತಕ್ಕಂಥ ಪಂಚಚಾರ್ಯರನ್ನ ಕಲ್ಪಿಸಿ ಇಡೀ ಅರ್ಧ ಜೀವನ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ಅರ್ಧ ಜೀವನ, ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ಒಂದು ಅರ್ಧ ಜೀವನ, ಈ ಮಾತಾಜಿಯವರ ಒಂದು ಅರ್ಧ ಜೀವನ ಸಂಪೂರ್ಣವಾಗಿ ಈ ಪಂಚಾಚಾರ್ಯರ ವಿರುದ್ಧವಾದ ಹೋರಾಟದಲ್ಲೇ ಕಳೆದೋಗಿದೆ. ಯಾರ ವಿರುದ್ಧವಾಗಿ ಇವರು ಹೋರಾಟಕ್ಕೆ ಇಳಿದ್ರು ಅಂಥವ್ರ ಭಾವಚಿತ್ರನೇ ಇವರ ಒಂದು ಪ್ರೊಡಕ್ಷನ್ ಯೂನಿಟ್ ಅಲ್ಲಿ ಲ್ಯಾಮಿನೇಷನ್ ಮಾಡ್ತಕ್ಕಂಥ ಪ್ರಸಂಗ ಬಂದಿದೆ ಅಂತಂದ್ರೆ ಹೆಂಗೆ? ಅವಾಗ ಮಾತಾಜಿ ಅವರು ಬಹಳ ಕ್ರೋಧಗೊಂಡಿದ್ರು, ಬಹಳ ಕೋಪ ಮಾಡ್ಕೊಂಡ್ರು, ಬಹಳ ಕೋಪ ಮಾಡ್ಕೊಂಡು ಆ ಸತ್ಯಾನಂದ ಅವ್ರಿಗೆ ಬೈದು. ಆದ್ರೆ ಇಲ್ಲಿ ತಿಳ್ಕೊಳ್ರಿ, ಸತ್ಯಾನಂದ ಅವ್ರ ಉದ್ದೇಶ ಏನಿತ್ತು? ಸತ್ಯಾನಂದ ಅಂತ ಏನ್ ಶರಣರು ಅವರು ಲ್ಯಾಮಿನೇಷನ್ ಮಾಡ್ಲಿಕ್ಕೆ ಆರ್ಡರ್ ಅವ್ರ ಉದ್ದೇಶ ಏನಿತ್ತು? ಎಲ್ಲೇ ಆಗ್ಲಿ ಅವ್ರು ನಾವು ಮಾಡ್ಕೊಟ್ಟಿಲ್ಲ ಅಂದ್ರೂ ಬೇರೆ ಕಡೆ ಮಾಡ್ಕೋತಾರೆ. ಅಟ್ಲೀಸ್ಟ್ ನಾವು ಮಾಡಿದ್ರೆ ನಮ್ ಸಂಸ್ಥೆಗೆ ಲಾಭ ಬರುತ್ತೆ, ನಾವೇನವ್ರು ಪೂಜೆ ಮಾಡೋದಿಲ್ಲ ಏನಿಲ್ಲ, ನಮ್ ಲಾಭಕ್ಕೋಸ್ಕರ ನಾವು ಮಾಡ್ಕೊಡೋಣ, ಇದು ನಾವು ಒಂದು ಕೆಲಸ ಅಂತ ಹೇಳ್ಬಿಟ್ಟು ಮಾಡ್ಕೊಡೋಣ ಅಂತ ಅವರು ಒಂದು ಉದ್ದೇಶ ಇರ್ಬೋದು. ಈಗ ಅವ್ರ ದೃಷ್ಟಿಯಲ್ಲಿ, ಸತ್ಯಾನಂದ ಅವ್ರ ದೃಷ್ಟಿಯಲ್ಲಿ ಉದ್ದೇಶ ಅವ್ರಿಗೆ ಒಳ್ಳೇದೇ ಇರ್ಬೋದು. ಆದ್ರೆ ಒಂದು ಸಾಂಸ್ಥಿಕವಾಗಿ ತೆಗೆದುಕೊಂಡಾಗ, ಒಂದು ಮಾತಾಜಿ ಅವರ ಒಂದು ಉದ್ದೇಶವನ್ನು ನೋಡ್ಕೊಂಡಾಗ ಅವರಿಗೆ ಬಹಳ ಕೋಪ ಬಂದು, ಆ ಕಾರಣ ಏನಾಯ್ತಂದ್ರೆ ಅದೇ ಘಟನೆಯಿಂದಲೇ ಮಾತಾಜಿಯವರು ಬಹಳ ಕೋಪಗೊಂಡು ಸತ್ಯಾನಂದ ಅಂತಕ್ಕಂಥ ಶರಣರನ್ನ ಇಡೀ ಸುಮಾರು 15 ಈ ವರ್ಷಗಳ ಕಾಲ ಒಂದು ಸ್ಯಾಲರಿ ಇಲ್ದೇನೆ ಅವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರಲ್ಲಿ ಅಂಥವ್ರನ್ನ ಸಂಪೂರ್ಣವಾಗಿ ಸಂಸ್ಥೆಯಿಂದ ಹೊರಗೆ ಹಾಕಿದ್ರು ಮಾತಾಜಿಯವರು. ಇದು ಮಾತಾಜಿಯವರು ತೆಗೆದುಕೊಂಡಿರ್ತಕ್ಕಂಥ ಒಂದು ದಿಟ್ಟ ನಿಲುವತ್ತು. ಯಾಕೆಂದ್ರೆ ಇದು ಸಾಂಸ್ಥಿಕವಾದ ವಿಷಯವಾಗಿ ಒಂದು ತತ್ವ ಸಿದ್ಧಾಂತ. ಇಲ್ಲಿ ಲಾಭ ನಷ್ಟಕ್ಕಿಂತ ಹೆಚ್ಚಾಗಿ ಯಾವ ತತ್ವ ಸಿದ್ಧಾಂತಕ್ಕಾಗಿ ನಾವು ಬದುಕ್ತಾ ಇದ್ದೀವಿ, ಯಾವ ಒಂದು ವಿಚಾರ ಆಚಾರಗಳನ್ನ ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ, ಆ ವಿಚಾರ ಆಚಾರಗಳಿಗೆ ಧಕ್ಕೆ ಬಂದ ಮೇಲೆ ಇನ್ನು ಅರ್ಥ ಎಲ್ಲಿದೆ? ನಾವು ನಮ್ಮ ಸಂಸ್ಥೆ ನಡೆಸೋದ್ರಲ್ಲಿ ನಾವು ಇಷ್ಟು ವರ್ಷ ನಮ್ಮ ಹೋರಾಟದಲ್ಲಿ ಏನ್ ಅರ್ಥ ಇದೆ ಅಂತ ಹೇಳ್ಬಿಟ್ಟು ಮಾತಾಜಿಯವರು ಅವರನ್ನ ಸಂಸ್ಥೆಯಿಂದ ಡಿಸ್ಮಿಸ್ ಮಾಡಿದ್ರು, ಹೊರಗೆ ಹಾಕಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದ್ರೆ ಇವತ್ತು ಅದೇ ಮಾತಾಜಿಯವರು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಸಾವಿರಾರು ಶರಣರು, ಲಕ್ಷಾಂತರ ಶರಣರು ಕಾಣಿಕೆಯನ್ನ ಕೊಟ್ಟು ನಮ್ಮ ಮನೆಗಳಿಗೆ, ನಮ್ಮ ವೈಯಕ್ತಿಕವಾದ ಕೆಲವೊಮ್ಮೆ ಖರ್ಚುಗಳನ್ನ ಬದಿಗಿಟ್ಟು ಅನೇಕ ಶರಣರು ಇವತ್ತು ಗುರು ಬಸವಣ್ಣನವರ ಮೂರ್ತಿಯನ್ನ ನಾವು ನಿರ್ಮಾಣ ಮಾಡಿದ್ದೇವೆ ಬಸವ ಕಲ್ಯಾಣದಲ್ಲಿ. ಅಂಥ ಗುರು ಬಸವಣ್ಣನವರ ಮೂರ್ತಿ ಎದುರುಗಡೆನೆ ಇವತ್ತು RSS ಗೀತೆ ಹಾಡ್ತಾ ಇದೆ ಅಂತಂದ್ರೆ ನಾವು ಇದ್ದು ಒಂದು ರೀತಿ ಸತ್ತಂಗೆ. ಕಾರಣ ಅಂತಂದ್ರೆ ಇವತ್ತು ಧರ್ಮ ಸಂಸ್ಥೆಗಳು ಎಲ್ಲ ಕೆಟ್ಟೋಗಿ ಅಲ್ಲಿ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಹೋಗಿದೆ. ಅಲ್ಲಿ ಇರ್ತಕ್ಕಂಥ ಮಠಾಧಿಕಾರಿಗಳು, ಸ್ವಾಮಿಗಳು ಆಡಿದ್ದೇ ಆಟ, ಅವ್ರು ಮಾಡಿದ್ದೇ ಮಾಟ, ಅವ್ರದೇ ಕಾನೂನು, ಅವ್ರದೇ ಆ ಮಠ ಅಂತಂದ್ರೆ ಅವ್ರ ಮನೆ, ಸ್ವಂತ ಮನೆ ಆಗೋಗ್ಬಿಟ್ಟಿದೆ ಇವತ್ತು. ಅವ್ರಿಗೆ ಇಷ್ಟ ಇರೋರು ಮಾತ್ರ ಅಲ್ಲಿ ಬರ್ಬೇಕು, ಇಷ್ಟ ಇಲ್ಲದೆ ಇರೋರು ಅಲ್ಲಿಗೆ ಬರಬಾರ್ದು. ಇಂಥ ವ್ಯವಸ್ಥೆ ಇವತ್ತು ಬಸವ ತತ್ವದಲ್ಲಿ ಗುರು ಬಸವಣ್ಣನವರನ್ನು ಪ್ರಚಾರ ಮಾಡಿರ್ತಕ್ಕಂಥ ಮಠಮಾನ್ಯಗಳಲ್ಲಿ ನಿರ್ಮಾಣಗೊಂಡಾಗ ಇವತ್ತು ನಾವು ಗುರು ಬಸವಣ್ಣನವರ ತತ್ವಗಳನ್ನ ನಾವು ಎಲ್ಲಿ ನೋಡ್ಬೇಕಾಗಿದೆ ಇವತ್ತು ಅಂತಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಮಾತ್ರ ಇವತ್ತು ಗುರು ಬಸವಣ್ಣನವರ ತತ್ವ ನಾವು ನೋಡ್ಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ಅಂತ ಸಂವಿಧಾನವನ್ನು ನಾವು ಇವತ್ತು ಗಟ್ಟಿಯಾಗಿ ಉಳಿಸ್ಕೊಳ್ತಕ್ಕಂಥ, ಅದನ್ನು ಅಧ್ಯಯನ ಮಾಡ್ತಕ್ಕಂಥ ಕೆಲಸ ಇವತ್ತು ಆಗ್ಬೇಕಾಗಿದೆ. ಅದಕ್ಕಾಗಿ ನನಗೆ ಈ ಕಳೆದ 6 ತಿಂಗಳಿನಿಂದ ಈ ಭಾರತ ದೇಶದ ಈ ಒಂದು ಸಂವಿಧಾನವನ್ನು ಓದ್ತಕ್ಕಂತ ಒಂದು ಪ್ರಸಂಗ ಬಂದಿರತಕ್ಕಂತ ಸಂದರ್ಭದಲ್ಲಿ ಇದು ಇಷ್ಟು ಬಂತು ಅಂತಂದ್ರೆ ಯಾಕೆ ನಾನು ಇಷ್ಟು ಸ್ವಲ್ಪ ಡೈವರ್ಟ್ ಆಯ್ತು ಇಲ್ಲಿ ವಿಷಯ. ಆದ್ರೂ ಇವತ್ತು ಅದು ಪ್ರಚಲಿತವಾಗಿರ್ತಕ್ಕಂಥ ವಿಷಯವಾಗಿರೋದ್ರಿಂದ ನಮ್ಮೆಲ್ಲರ ಗಮನಕ್ಕಿರ್ಬೇಕು. ಒಂದು ಬಹುದೊಡ್ಡ ಜನಾಂದೋಲನ ಆಗ್ಬೇಕಾಗಿದೆ ಇವತ್ತು ನಮ್ಮ ಬಸವ ತತ್ವದಲ್ಲೂ ಕೂಡ. ಅದು ಅನೇಕ ಅಪ್ಪಾಜಿಯವರ ಕಾಲಕ್ಕೆ, ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ಕಾಲಕ್ಕೆ, ಮಾತಾಜಿಯವರ ಕಾಲಕ್ಕೆ ಅದೆಲ್ಲ ಒಂದು ರೀತಿ ಸುವ್ಯವಸ್ಥಿತವಾಗಿತ್ತು. ಆದ್ರೆ ಸಡನ್ ಆಗಿ ಅವರು ಮರೆ ಆದ ತಕ್ಷಣನೇ ಅಸ್ತಂಗತವಾದ ಸೂರ್ಯ ಅಸ್ತಂಗತವಾದ ತಕ್ಷಣ ಹೆಂಗೆ ಕತ್ತಲೆ ಕವಿತದೋ ಆ ರೀತಿ ಒಂದೇ ಸಲಕ್ಕೆ ಕತ್ತಲೆ ಕವಿದು ಬಿಟ್ಟಿದೆ ಇವತ್ತು ಧರ್ಮ ಸಮಾಜದಲ್ಲಿ ಎಲ್ಲ ರೀತಿ ಕೂಡ. ಅವ್ರವ್ರ ಸಿದ್ಧಾಂತ ಅವ್ರವ್ರಿಗೆ ಆಗೋಗ್ಬಿಟ್ಟಿದೆ. ನಾವು ಧರ್ಮದ ಸಿದ್ಧಾಂತದ ಪ್ರಕಾರ ನಡಿಬೇಕು, ನಮ್ಮ ಸಿದ್ಧಾಂತದ ಪ್ರಕಾರ ಅಲ್ಲ. ಗುರು ಬಸವಣ್ಣವ್ರು ಏನ್ ಹೇಳಿದ್ದಾರೆ, ವಚನ ಸಂವಿಧಾನ ಏನ್ ಹೇಳಿದೆ ಆ ಪ್ರಕಾರ ನಾವು ನಡಿಬೇಕೇ ಹೊರತು ನಮ್ಮ ಅನುಕೂಲತೆಗಾಗಿ, ನಮ್ಮ ಜೀವನ ನಡೆಸಲಿಕ್ಕಾಗಿ, ನಮ್ಮ ಅನುಕೂಲತೆಗಾಗಿ ನಾವು ನಡಿಬಾರದು. ಅದನ್ನೇ ನಮಗೆ ವಚನ ಸಾಹಿತ್ಯ ಕಲಿಸ್ಕೊಡುತ್ತೆ. ನಮ್ಮ ಭಾರತ ದೇಶದ ಸಂವಿಧಾನವೂ ಕೂಡ ಅದನ್ನೇ ನಮಗೆ ಕಲಿಸ್ಕೊಡ್ತಾ ಇದೆ. ಅದಕ್ಕಾಗಿ ಈ ರೀತಿ ನಾನು ಕಳೆದ 6 ತಿಂಗಳಿಂದ ಈ ಒಂದು ಅಧ್ಯಯನ ನನ್ನ ಒಂದು ವೈಯಕ್ತಿಕ ಪ್ರೊಫೆಷನ್ಗೋಸ್ಕರ, ಪರೀಕ್ಷೆಗೋಸ್ಕರ ಅಧ್ಯಯನ ಮಾಡತಕ್ಕಂಥ ಸಂದರ್ಭದಲ್ಲೂ ಕೂಡ ನನ್ನ ಮೈಂಡು ಈ ರೀತಿ ಈ ಸಂವಿಧಾನಕ್ಕೂ ಮತ್ತೆ ಈ ನಮ್ಮ ಗುರು ಬಸವಣ್ಣನವರ ತತ್ವಗಳಿಗೆ ಲಿಂಕ್ ಮಾಡ್ತಾ ಇತ್ತು ಮಧ್ಯದಲ್ಲೇ ಮನಸ್ಸು. ಹೀಗಾಗಿ ಆ ಒಂದು ಅಧ್ಯಯನದ ಫಲವೇ ಇವತ್ತಿನ ಒಂದು ನಮ್ಮ ಉಪನ್ಯಾಸದ ವಿಷಯ, ರಾಷ್ಟ್ರ ಲಾಂಛನದಲ್ಲಿ ಗುರು ಬಸವ ದರ್ಶನ ಅಂತಕ್ಕಂಥದ್ದು. ಅದಕ್ಕಾಗಿ ನೋಡಿ ಶರಣ ಬಂಧುಗಳೇ, ನಾವು
ಒಂದು ಯಾವ್ದು ಸತ್ಯತೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು, ಸರಿ ತಪ್ಪು ಅಂತಕ್ಕಂಥದ್ದು ಯಾವ ಅಂತ ನಮ್ಮ ಮನಸ್ಸಿಗೆ ಗೊತ್ತಿರ್ಬೇಕು. ನಮಗ್ಯಾಕ್ ಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಇದೆಯಲ್ಲ, ಇದೇ ನಮ್ಮ ಜನಾಂಗವನ್ನ, ನಮ್ಮ ಧರ್ಮವನ್ನ ಒಂದು ಅಧೋಗತಿಗೆ ಉಳಿತಕ್ಕಂಥದ್ದು. ಅದಕ್ಕಾಗಿ ನಾವು ನಮ್ಮಿಂದ ಎಷ್ಟು ಸಾಧ್ಯನೋ ಸತ್ಯಕ್ಕಾಗಿ ನಾವು ನಿರಂತರವಾಗಿ ನಾವು ಹೋರಾಟ ಮಾಡಬೇಕು. ಸತ್ಯವನ್ನ ಎತ್ತಿ ಹಿಡಿತಕ್ಕಂಥ ನಾವು ಕಾರ್ಯವನ್ನ ನಾವು ಮಾಡಬೇಕು. ಆ ಮೂಲಕವಾಗಿ ನಾವು ಗುರು ಬಸವಣ್ಣನವರ ತತ್ವಗಳನ್ನ, ವಚನ ಸಾಹಿತ್ಯದ ಆಶಯಗಳನ್ನ ಎತ್ತಿ ಹಿಡಿಲಿಕ್ಕೆ ಸಾಧ್ಯ ಇದೆ ಹೊರತು ನಮ್ಗೆ ಯಾಕೆ ಬೇಕು, ಅವ್ರು ಏನಾರ ಮಾಡ್ಕೊಳ್ಳಿ ಅನ್ನೋ ಮನಸ್ಥಿತಿ ನಮಗ್ ಬಂತವ ಅಷ್ಟೇ. ನಾವು ನಮ್ಮ ಮನೆಗೆ ನಮ್ಮ ಧರ್ಮ ತತ್ವ ಸೀಮಿತವಾಗಿರುತ್ತೆ. ಮತ್ ಮುಂದಿನ ಜನಾಂಗಕ್ಕೆ, ಮುಂದಿನ ತತ್ವಗಳಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ನಮ್ಮ ಒಂದು ಪರಂಪರೆ ಉಳಿಯೋದಿಲ್ಲ. ಈ ಧರ್ಮ ಪರಂಪರೆ ಉಳಿಯೋದಿಲ್ಲ. ಕೆಟ್ಟೋದ್ ಧರ್ಮ ಪರಂಪರೆಯನ್ನ ಕರೆಕ್ಟ್ ಆಗಿ ನಾವು ನಡೆಸ್ಕೊಂಡು ಹೋದ್ರೆ ಅದು ಉಳಿತದೆ, ಇಲ್ಲಂದ್ರೆ ಅದು ಉಳಿಯೋದಿಲ್ಲ. ಮತ್ತೆ ಸಂಪೂರ್ಣವಾಗಿ ಕಲುಷಿತವಾಗಿರ್ತಕ್ಕಂಥ ಧರ್ಮವನ್ನ ನಾವು ಇಲ್ಲಿ ಬಿಟ್ಟು ಹೋಗ್ಬೇಕಾಗುತ್ತೆ. ಅದಕ್ಕಾಗಿ ನಾವು ಜಾಗೃತರಾಗಬೇಕು. ಎಲ್ಲಿ ತಪ್ಪು ನಡೀತಾ ಇದೆ ಅದನ್ನು ಪ್ರತಿಭಟಿಸಬೇಕು. ಬಹಳ ದೊಡ್ಡ ಇವತ್ತು ಆಂದೋಲನದ ಅಗತ್ಯ ಇದೆ. ಜನಾಂದೋಲನ ಆಗ್ಬೇಕು. ಜನಗಳಿಗೆ ತಿಳುವಳಿಕೆ ಬರ್ಬೇಕು, ಯಾವುದು ತಪ್ಪು ಯಾವುದು ಸರಿ, ಯಾಕೆ ತಪ್ಪು ಮಾಡ್ತಾ ಇದ್ದಾರೆ, ತಪ್ಪು ಮಾಡಿದಾಗ ನಮ್ಮ ಕರ್ತವ್ಯ ಏನು, ನಮ್ಮ ಪ್ರತಿಭಟನೆ ಏನು. ಎಲ್ಲಾ ಮಠ ಪೀಠ ಪ್ರತಿಷ್ಠಾನಗಳಲ್ಲೂ ಇವತ್ತೇನಾಗ್ಬೇಕಾಗಿದೆ ಅಂತಂದ್ರೆ 50% ಟ್ರಸ್ಟೀಸು ಭಕ್ತರಿರ್ಬೇಕು, 50% ಟ್ರಸ್ಟೀಸು ಗುರುಗಳಿರ್ಬೇಕು. ಕಾವಿ ಧರಿಸಿದವರು 50%, ಆಮೇಲೆ ಭಕ್ತ ವರ್ಗ 50% ಇರ್ಬೇಕು. ಸಮವಾಗಿ ಅಲ್ಲಿ ಒಂದು ಅಧಿಕಾರದ ಸ್ಥಾನದಲ್ಲಿ ಮಠ ಪೀಠಗಳ ನಿರ್ಣಯವನ್ನ ತೆಗೆದುಕೊಳ್ತಕ್ಕಂತ ಒಂದು ಅಧಿಕಾರ ಭಕ್ತರಿಗೆ ಬಂದ್ರೆ ಮಾತ್ರ ಇವತ್ತು ಮಠಗಳು ಉಳಿತವೆ. ಇಲ್ಲಂದ್ರೆ ಇವತ್ತು ಮಠಗಳು ಉಳಿಯೋದಿಲ್ಲ. ಅವು ಸಂಪೂರ್ಣವಾಗಿ ಈ ಒಂದು ವೈದಿಕ ಶಾಹಿಯ RSS ಈ ಏನಿದೆ ಇವತ್ತು ಸಂಪೂರ್ಣವಾಗಿ ಸಮಗ್ರವಾದ ದೇಶವನ್ನು ನುಂಗಿ ಹಾಕ್ಲಿಕ್ಕೆ ಹೊಂಚು ಮಾಡಿಕೊಂಡು ಕುಂತಿರ್ತಕ್ಕಂಥದ್ದು. ಎಲ್ಲಾ ಮಠ ಪೀಠಗಳು ಅದರ ಗುಲಾಮ ಆಗ್ತಾ ಇದ್ದಾವೆ. ಹೀಗಾಗಿ ನಾವು ಈ ಮಠಗಳಲ್ಲಿ, ಪೀಠಗಳಲ್ಲಿ ಭಕ್ತರ ಒಂದು, ಯಾಕಂದ್ರೆ ಸಂಪೂರ್ಣವಾಗಿ ಭಕ್ತರೇ ಹಣ ಕೊಟ್ಟು, ಭಕ್ತರು ಕಾಣಿಕೆ ಕೊಟ್ಟು ಬೆಳೆಸಿರ್ತಕ್ಕಂಥ ಮಠಗಳವು. ಅದರಲ್ಲಿ ಭಕ್ತರಿಗೆ ಯಾವುದೇ ಅಧಿಕಾರ ಇಲ್ಲ ಅಂತಂದಾಗ ಇನ್ನು ಉಳಿತಾವ ಹೆಂಗೆ ಮಠಗಳು? ಅದಕ್ಕಾಗಿ ಈ ರೀತಿ ನಮ್ಮ ಈ ಭಾರತ ಸಂವಿಧಾನದಲ್ಲಿ ಆ ರೀತಿ ಎಲ್ಲ ಆಶಯಗಳಿವೆ. ಒಂದೊಂದು ಕಮಿಟಿ ಇರ್ಲಿ, ಒಂದೊಂದು ಕಮಿಷನ್ ಇರ್ಲಿ, ಆವಾಗ ಒಂದೊಂದು ಕಮಿಷನ್ಗಳಂತ ನಿರ್ಮಾಣ ಆಗ್ತವೆ, ಒಂದೊಂದು ಯೂನಿಯನ್ಗಳಂತ ನಿರ್ಮಾಣ ಆಗ್ತವೆ. ಅದರಲ್ಲಿ ಇಷ್ಟು ಒಂದು ನಿಯಮಗಳಿದೆ ಅಂತಂದ್ರೆ ರಾಜ್ಯಸಭೆ ಮೆಂಬರ್ಸ್ ಎಷ್ಟಿರ್ಬೇಕು, ಲೋಕಸಭೆ ಮೆಂಬರ್ಸ್ ಎಷ್ಟಿರ್ಬೇಕು, ಬೇರೆ ಬೇರೆ ಮೆಂಬರ್ಸ್ ಅದರಲ್ಲಿ ಎಷ್ಟಿರ್ಬೇಕು, ಯಾರ್ಯಾರಿಗೆ ಏನೇನ್ ಅಧಿಕಾರ, ಯಾರು ತಪ್ಪು ಮಾಡಿದ್ರೆ ಯಾರು ತಿದ್ದಬೇಕು ಅಂತಕ್ಕಂಥ ಸಮಗ್ರ ಸಾಕಷ್ಟು ವಿಚಾರಗಳು ಸಂವಿಧಾನದಲ್ಲಿವೆ. ಅದೇ ರೀತಿ ನಮ್ಮ ವಚನ ಸಾಹಿತ್ಯದಲ್ಲಿವೆ. ಆದ್ರೆ ಅದು ಇವತ್ತು ಪ್ರಚಲಿತಕ್ಕೆ ಬರ್ತಾ ಇಲ್ಲ. ಅದನ್ನ ಯಾರು ಸಮಗ್ರವಾಗಿ ಮಾತಾಜಿಯವರು ಸುತ್ತಮುತ್ತ ಇರೋರೇ ಕೂಡ ಗುರು ಬಸವಣ್ಣನವರ ತತ್ವವನ್ನ ಯಾರು ಸಂಪೂರ್ಣವಾಗಿ ಸಮಗ್ರವಾಗಿ ಅರ್ಥ ಮಾಡ್ಕೊಂಡಿಲ್ಲ. ಕೆಲವರು ಅಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡ್ರು ಕೂಡ ಅದನ್ನು ಅಳವಡಿಸ್ಕೊಳ್ಳಿಲ್ಲ. ಹೀಗಾಗಿ ಇವತ್ತು ಮತ್ತೆ ಧರ್ಮ ಒಂದು ರೀತಿ ಅಧೋಗತಿಗೆ, ನಮ್ಮ ಸಮಾಜದ, ನಮ್ಮ ಲಿಂಗವಂತ ಧರ್ಮ, ನಾವು ನಂಬಿಕೊಂಡಿರ್ತಕ್ಕಂಥ ಆಚರಿಸ್ತಕ್ಕಂಥ ತತ್ವ ಸಿದ್ಧಾಂತ ಇವತ್ತು ಒಂದು ರೀತಿ ಅವು ಏನು ಅಧೋಗತಿಗೆ ಇಳಿತಕ್ಕಂಥ ಪ್ರಸಂಗ ನಾವು ಬರ್ತಾ ಇದೆ. ಅಂತಹ ಪ್ರಸಂಗದಲ್ಲಿ ನಾವು ಮತ್ತೆ ನಮ್ಮ ಭಾರತ ದೇಶದ ಸಂವಿಧಾನದ ಮೂಲಕ, ಸಂವಿಧಾನದಲ್ಲಿ ವಚನ ಸಾಹಿತ್ಯದ ಆಶಯಗಳು, ಗುರು ಬಸವಣ್ಣನವರ ತತ್ವಗಳು ಸಂವಿಧಾನದಲ್ಲಿವೆ. ಇವಾಗ ಮತ್ತೆ ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಆಶಯಗಳನ್ನ ನಾವು ನಮ್ಮ ಧರ್ಮ ಸಂಸ್ಥೆ, ಸಂಘಟನೆ, ಮಠಗಳಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಮಾತ್ರ ಇವತ್ತು ನಾವು ಧರ್ಮವನ್ನು ಉಳಿಸ್ಕೊಳ್ಳಿಕ್ ಸಾಧ್ಯ ಇದೆ ಅಂತಕ್ಕಂಥ ಒಂದು ಮುನ್ನುಡಿಯೊಡನೆ, ಒಂದು ಪೀಠಿಕೆಯೊಡನೆ ಇವತ್ತಿನ ಮುಖ್ಯ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ. ಶರಣ ಬಂಧುಗಳೇ, ರಾಷ್ಟ್ರ ಲಾಂಛನದಲ್ಲಿ ಗುರು ಬಸವ ದರ್ಶನ. ನಮ್ಮ ರಾಷ್ಟ್ರ ಲಾಂಛನ ಏನಿದೆ ಅಲ್ಲ, ರಾಷ್ಟ್ರ ಲಾಂಛನಕ್ಕೆ ಏನಂತ ಕರಿತೇವೆ ನಾವು? ಲಯನ್, ಇಂಗ್ಲಿಷಲ್ಲಿ ಲಯನ್ ಕ್ಯಾಪಿಟಲ್ ಅಂತ ಕರೀತಾರೆ. ಲಯನ್ ಕ್ಯಾಪಿಟಲ್ ಅದು ಸಾರಾನಾಥ್. ಏನು ಸಾರಾನಾಥ್, ಇವತ್ತಿನ ಬಿಹಾರದಲ್ಲಿ ಇರ್ತಕ್ಕಂಥ ಸಾರಾನಾಥ್ ಅಂತಕ್ಕಂಥ ಒಂದು ಪ್ಲೇಸ್ ಇದೆ. ಅಲ್ಲಿ ಅಶೋಕ, ದ ಗ್ರೇಟ್ ಕಿಂಗ್ ಅಶೋಕ ಅಂತ ಕರೀತಾರಲ್ಲ, ಅಶೋಕ ಚಕ್ರವರ್ತಿ ನಿರ್ಮಾಣ ಮಾಡಿರ್ತಕ್ಕಂಥ ಅದು 4 ಸಿಂಹಗಳ ಒಂದು ಮುದ್ರೆ. 4 ಸಿಂಹಗಳು ಬ್ಯಾಕ್ ಟು ಬ್ಯಾಕ್ ಇರ್ತವೆ. ಅಂದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕುಗಳಲ್ಲಿ ಮುಖ ಮಾಡಿ ನಿಂತಿರ್ತಕ್ಕಂತಹ 4 ಸಿಂಹಗಳು. ಅದರ ಕೆಳಗಡೆ ಒಂದು ಸರ್ಕಲ್ ಬರುತ್ತೆ. ಆ 4 ಸಿಂಹಗಳು ನಿಂತಿರ್ತಕ್ಕಂಥದ್ರ ಕೆಳಗಡೆ ಒಂದು ಸರ್ಕಲ್ ಇರುತ್ತೆ. ಆ ಸರ್ಕಲ್ ಒಳಗಡೆ ಈ ಚಕ್ರ ಇದೆ. ಅದನ್ನೇ ಅಶೋಕ ಚಕ್ರ ಅಂತ ಕರೀತಾರೆ. ಅಶೋಕ ಚಕ್ರ ಅಂತ ಕರೀತಾರೆ. ಮೋಸ್ಟ್ಲಿ ಈ ನನ್ನ ಇದರಲ್ಲಿ ಈ ಗೂಗಲ್ ಮೀಟ್ ಅಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಕ್ಕಂಥ ಆಪ್ಷನ್ ಇಲ್ಲ, ಇಲ್ಲಾಂದ್ರೆ ನಾನು ನಿಮಗೆ ತೋರಿಸ್ತಾ ಇದ್ದೆ. 4 ಸಿಂಹಗಳು
ಅದ್ರ ಕೆಳಗಡೆ ಒಂದು ಚಕ್ರ, ಅದ್ರ ಕೆಳಗಡೆ ಒಂದು ಹಿಂಗೆ ಹಾರಿಜೆಂಟಲ್ ಸರ್ಕಲ್ ಇರುತ್ತೆ. ಹಾರಿಜೆಂಟಲ್ ಈ ರೀತಿ ಸರ್ಕಲ್ ಅದ್ರ ಮೇಲ್ಗಡೆ 4 ಚಕ್ರಗಳು ಇರ್ತವೆ. ಆ 4 ಚಕ್ರಗಳು ಮತ್ತು 4 ಪ್ರಾಣಿಗಳು ಅದರಲ್ಲಿದ್ದಾವೆ. ಕೆಳಗಡೆ 4 ಪ್ರಾಣಿಗಳಿದಾವೆ. ಆ 4 ಪ್ರಾಣಿಗಳು ಯಾವ್ಯಾವ್ದು ಅಂತಂದ್ರೆ, ಮೊದಲನೆಯದು ಆನೆ, ಎಲಿಫೆಂಟ್ ಇದೆ ಕೆಳಗಡೆ. ಈ ಎಲ್ಲಾ ಪ್ರಶ್ನೆಗಳು ಕೆಲವೊಮ್ಮೆ ಎಷ್ಟೋ ಸಲ IAS ಪರೀಕ್ಷೆಯಲ್ಲಿ ಕೂಡ ಕೇಳಿದ್ದಾರೆ. IAS KS ಪರೀಕ್ಷೆಗಳಲ್ಲೆಲ್ಲ ಇವು ಎಷ್ಟು ಪ್ರಾಣಿಗಳಿದಾವೆ, ಯಾವ್ಯಾವ ಪ್ರಾಣಿಗಳಿದಾವೆ. ಸ್ವಲ್ಪ AC ಟೆಂಪರೇಚರ್ ಕಡಿಮೆ ಮಾಡಿ. ಎಷ್ಟು ಪ್ರಾಣಿಗಳಿರ್ತವೆ ಅಂತಕ್ಕಂಥದ್ದು ಆ ರೀತಿ ಪ್ರಾಣಿಗಳಿದಾವೆ. 4 ಪ್ರಾಣಿಗಳು ಆ ಅಶೋಕ ಚಕ್ರ ಏನು ನಮ್ಮ ರಾಷ್ಟ್ರ ಲಾಂಛನ ಏನಿದೆ ಅಲ್ಲ, ಲಯನ್ ಕ್ಯಾಪಿಟಲ್ ಅಂತ ಕರಿತೇವಲ್ಲ, 4 ಸಿಂಹಗಳ ಮುದ್ರೆ, ಅದು ನಮ್ಮ ಭಾರತ ದೇಶದ ಒಂದು ಎಂಬ್ಲೆಮ್ ಅಂತ ಕರೀತಾರೆ. ರಾಷ್ಟ್ರ ಲಾಂಛನ ಅಂತ ನಾವು ಕರಿತೇವೆ ಅದನ್ನ ಅತ್ಯಂತ ಗೌರವ ಪೂರ್ವಕವಾಗಿ ನಮ್ಮ ಸರ್ಕಾರದ ಯಾವುದೇ ಸೀಲ್ಗಳಾಗಿರ್ಬೋದು, ಮುದ್ರೆ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಕೇಂದ್ರ ಸರ್ಕಾರ ಯಾವುದೇ ಇದರಲ್ಲೂ ಕೂಡ ಅದನ್ನು ಲಾಂಛನವಾಗಿ ಬಳಸ್ತಾರೆ. ನಮ್ಮ ಭಾರತ ದೇಶದ ರಾಷ್ಟ್ರ ಧ್ವಜದಲ್ಲಿ ಏನಿದೆ ಆ ಚಕ್ರ ಏನಿದೆ ಅಲ್ಲ, ಅದಕ್ಕೆ ಅಶೋಕ ಚಕ್ರ ಅಂತ ಕರೀತಾರೆ. ಈ ಅಶೋಕ ಚಕ್ರದ ವಿಷಯಕ್ಕೆ ನಾನು ನಂತರ ಬರ್ತೇನೆ. ಮೊದಲಿಗೆ ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಏನಿದಾವೆ ಅಂತಕ್ಕಂಥದ್ದನ್ನ ಅದ್ರ ಬಗ್ಗೆ ನಾವು ನೋಡೋಣ. ಮೊದಲನೇದು ಎಲಿಫೆಂಟ್ ಇದೆ, ಆನೆ ಇದೆ. ಆನೆ ಅದು ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಸ್ಟ್ರೆಂತ್ ಮತ್ತು ವಿಸ್ಡಮ್. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಜ್ಞಾನ ಇರಬೇಕು ಮತ್ತು ಸ್ಟ್ರೆಂತ್ ಇರಬೇಕು ಅಂತ. ಜ್ಞಾನ ಮತ್ತು ಸ್ಟ್ರೆಂತ್ ಇರ್ಬೇಕು. ನಮ್ಮ ಧರ್ಮದಲ್ಲಿ ನಾವೇನ್ ಹೇಳ್ತೇವೆ ಅಂದ್ರೆ ಭಕ್ತಿ, ಜ್ಞಾನ, ಕ್ರಿಯೆ ಅಂತ ನಾವು ಕಳಿತೀವಿ. ಇವುಗಳು ಕೂಡ ನಮ್ಮ ಗುರು ಬಸವಣ್ಣನವರು ನಮಗೆ ವಚನ ಸಾಹಿತ್ಯದಲ್ಲಿ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಏನಂತಂದ್ರೆ ಭಕ್ತಿ, ಜ್ಞಾನ, ಕ್ರಿಯೆ. ಮತ್ತೆ ಅದು ಒಂದು ಲಿಂಗದೇವನ ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತಕ್ಕಂಥ ವಚನದಲ್ಲಿ ಸ್ಟ್ರೆಂತ್, ನಾವೆಲ್ಲರೂ ಸಂಪೂರ್ಣವಾಗಿ ಆರೋಗ್ಯಯುತರಾಗಿರ್ಬೇಕು, ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಂಡಿರ್ಬೇಕು, ನಮ್ಮ ಹತ್ರ ಸ್ಟ್ರೆಂತ್ ಇರಬೇಕು ಅಂತಕ್ಕಂಥದ್ದು. ಆ ಎಲಿಫೆಂಟ್ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಇರ್ತಕ್ಕಂಥ ಎಲಿಫೆಂಟ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಸ್ಟ್ರೆಂತ್. ನಮ್ಮ ದೇಹದಲ್ಲಿ ನಾವು ಸ್ಟ್ರೆಂತ್ ಇರ್ಬೇಕು. ಸೌಂಡ್, ಅದನ್ನು ಸ್ವಾಮಿ ವಿವೇಕಾನಂದ ಅವರು ನಾವು ಹೇಳಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ನಮ್ಮ ಆರೋಗ್ಯವನ್ನ ನಾವು ದೃಢಚಿತ್ತರಾಗಿ ಚೆನ್ನಾಗಿ ನಾವು ಕಾಪಾಡ್ಕೊಳ್ಬೇಕು. ಅದನ್ನೇ ಗುರು ಬಸವಣ್ಣನವರು ತಮ್ಮ ಜೀವನದಲ್ಲಿ ನಾವು ಅವರ ಜೀವನ ಚರಿತ್ರೆ ಓದುವಾಗ ನಾವು ನೋಡ್ತೇವೆ. ಯೋಗ, ಅಷ್ಟಾಂಗ ಯೋಗ, ಅದರಲ್ಲೆಲ್ಲ ಗುರು ಬಸವಣ್ಣವರು ಬಲ್ಲಿದರಾಗಿದ್ರು ಅಂತ ಹೇಳ್ಬಿಟ್ಟು ಅವರು ದೇಹ ಸಾಧನೆಯನ್ನ ಅವ್ರು ಮಾಡ್ಕೊಂಡಿದ್ರು. ಅಂಥದ್ರಲ್ಲಿ ಮಾತ್ರ, ಹಾಗಾಗಿ ಅವರಂತ ಸೌಂಡ್ ಬಾಡಿಯಲ್ಲಿ ಮಾತ್ರ ಅಂತ ಸೌಂಡ್ ಮೈಂಡ್ ಇರ್ಲಿಕ್ಕೆ ಸಾಧ್ಯ ಆಯ್ತು ಅಂತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಆಮೇಲೆ ವಿಸ್ಡಮ್ ಅಂದ್ರೆ ಜ್ಞಾನ. ಒಬ್ಬ ವ್ಯಕ್ತಿ ಜ್ಞಾನಿ ಆಗ್ಬೇಕು. ಜ್ಞಾನ ಅಂತಕ್ಕಂಥದ್ದು ಹೇಗೆ ಸಿಗುತ್ತೆ ಅಂತಕ್ಕಂಥದ್ದನ್ನ ನಾನು ಈ ಮುಂಚೆ ಸಾಕಷ್ಟು ಬಾರಿ ಹೇಳಿದ್ದೇನೆ. ನಮಗೆ 1/4 ಜ್ಞಾನ ಮಾತ್ರ ಗುರುವಿನಿಂದ ಸಿಗುತ್ತೆ. ಇನ್ನು 1/4 ಜ್ಞಾನ ನಮಗೆ ಶರಣರ ಸಂಘದಿಂದ ಸಿಗುತ್ತೆ. ಶರಣರ ಸಂಘದಿಂದ ನಾವು ಎಷ್ಟೇ ಅಧ್ಯಯನ ಮಾಡ್ಲಿ ಮನೆಯಲ್ಲಿ ಕೂತ್ಕೊಂಡು ನಾವು ಎಷ್ಟು ಪಡ್ಕೊಳ್ಳಿಕ್ ಸಾಧ್ಯ ಇದೆ ಅಂದ್ರೆ 1/4 ಜ್ಞಾನ, 1/4 ಭಾಗ ಜ್ಞಾನ ಮಾತ್ರ ಪಡ್ಕೊಳ್ಳಿಕ್ ಸಾಧ್ಯ ಇದೆ. ಅದಕ್ಕಾಗಿ ನಮ್ಗೆ ಇನ್ನು ಹೆಚ್ಚಿನ ಜ್ಞಾನ ಬೇಕಂದ್ರೆ ಇನ್ನು 1/4 ಜ್ಞಾನ ನಮಗೆ ಶರಣರ ಸಂಘದಿಂದ ಸಿಗ್ತದೆ. ಇನ್ನು 1/4 ಜ್ಞಾನ ಗುರುವಿನಿಂದ ಸಿಗ್ತದೆ. 1/4 ಜ್ಞಾನ ಶರಣರ ಸಂಘದಿಂದ ಸಿಗ್ತದೆ. 1/4 ಜ್ಞಾನ ಸ್ವಾಧ್ಯಾಯದಿಂದ ಸಿಗ್ತದೆ. ಸ್ವಾಧ್ಯಾಯ, ನಾವು ನಿರಂತರವಾಗಿ ನಮ್ಮ ಅಧ್ಯಯನಶೀಲರಾಗಿರ್ಬೇಕು ನಾವು. ಅದರಿಂದ 1/4 ಜ್ಞಾನ ಸಿಗುತ್ತೆ. ಇನ್ನ ಕೊನೆಯ 1/4 ಜ್ಞಾನ ಇದೆಯಲ್ಲ, ಅದು ಎಲ್ಲಕ್ಕಿಂತ ಹೈಯೆಸ್ಟ್ ಲೆವೆಲ್ ಜ್ಞಾನ ನಮಗೆ ಸಿಗ್ತಕ್ಕಂಥದ್ದು. ಅದು ಹೇಗ್ ಸಿಗ್ತದ ಅಂದ್ರೆ ಸ್ವಾನುಭಾವದಿಂದ ಸಿಗ್ತದೆ. ಸ್ವಾನುಭಾವ ಅಂದ್ರೇನು? ಅಂತರಂಗದಲ್ಲಿಯೇ ಆ ಜ್ಞಾನ ಹೊರಹೊಮ್ಮಲಿಕ್ಕೆ ಶುರು ಆಗುತ್ತೆ. ಈ 3ರ ಪ್ರಭಾವದಿಂದ 1/4 ಜ್ಞಾನ ಗುರುವಿನಿಂದ ಪಡೆದುಕೊಂಡಿರ್ತಕ್ಕಂಥ 1/4 ಜ್ಞಾನ, ಶರಣರ ಸಂಘದಿಂದ ಪಡೆದುಕೊಂಡಿರ್ತಕ್ಕಂಥ 1/4 ಜ್ಞಾನ, ಆಮೇಲೆ ಸ್ವಾಧ್ಯಾಯದಿಂದ ಪಡೆದುಕೊಂಡಿರ್ತಕ್ಕಂಥ 1/4 ಜ್ಞಾನ, ಇವೆಲ್ಲ ಸೇರಿದ್ರೆ 3/4 ಜ್ಞಾನ ಏನಾಯ್ತು. ಈ 3/4 ಜ್ಞಾನ ಪರಿಪಕ್ವವಾಗಿ ನಮ್ಮಲ್ಲಿ ಅಳವಟ್ಟಾಗ ಇನ್ನು ಉಳಿದಿದ್ದು 1/4 ಜ್ಞಾನ ಏನಿರುತ್ತಲ್ಲ ಅದು ಅಂತರಂಗದಲ್ಲಿ ಆಟೋಮೆಟಿಕ್ ಆಗಿ ಹೊರ ಚಿಮ್ಲಿಕ್ಕೆ ಶುರು ಆಗುತ್ತೆ. ಯಾಕೆ ಶುರು ಆಗುತ್ತೆ ಅಂತಂದ್ರೆ ಆ ಪರಮಾತ್ಮ ಏನಿದ್ದಾನೆ ಸತ್ ಚಿತ್ ಆನಂದ ಸ್ವರೂಪವಾಗಿದ್ದಾನೆ. ಸತ್ ಅಂದ್ರೆ ಸತ್ಯ, ಪ್ಯೂರ್ ಎಕ್ಸಿಸ್ಟೆನ್ಸ್. ಚಿತ್ ಅಂದ್ರೆ ಪ್ಯೂರ್ ನಾಲೆಜ್. ಆನಂದ ಅಂದ್ರೆ ಪ್ಯೂರ್ ಬ್ಲಿಸ್. ಅವನು ಆ ರೀತಿ ಪರಮಾತ್ಮ ನಿತ್ಯ ಸತ್ಯನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಅಪಾರವಾದ ಜ್ಞಾನ ಇದೆ. ಚಿತ್ ಅಂದ್ರೆ ಜ್ಞಾನ, ಅವನು ಜ್ಞಾನದ
ಚಿತ್ ಕಳೆ, ಚಿತ್ ಕಳೆ ಅಂತ ಏನ್ ನಾವು ಕರಿತೀವಲ್ಲ ಪರಮಾತ್ಮನಿಗೆ, ಆ ಜ್ಞಾನದ ಕಳೆ. ನಾವು ಪರಮಾತ್ಮ ಮಾತಾಜಿಯವರಿಗೂ ಕರಿತಿದ್ವಲ್ಲ ಚಿನ್ಮೂಲಾದ್ರಿಯ ಚಿತ್ ಕಳೆ ಅಂತ, ಹಾಗೆ ಆ ಪರಮಾತ್ಮನ ಜ್ಞಾನದ ಕಳೆಯನ್ನ ಧರಿಸಿ ಬಂದಿರತಕ್ಕಂಥವ್ರು ಮಾತಾಜಿ ಅಂತ ನಾವು ಕರಿತಾ ಇದ್ವಿ ಅವರಿಗೆ. ಅದಕ್ಕಾಗಿ ಆ ಚಿತ್ ಜ್ಞಾನ, ಪರಮಾತ್ಮನಲ್ಲೂ ಸಚ್ಚಿತ್ ಆನಂದತ್ವ ಇದೆ, ಈ ಜೀವಾತ್ಮನಲ್ಲೂ ಕೂಡ ಸಚ್ಚಿತ್ ಆನಂದತ್ವ ಇರೋದ್ರಿಂದ ಆ ಚಿತ್ ಸ್ವರೂಪವಾಗಿರ್ತಕ್ಕಂಥ ಜ್ಞಾನ, ಈ 3/4 ಜ್ಞಾನ ಪಡ್ಕೊಂಡಾಗ ನಮ್ಮಲ್ಲಿ ಆ ಹೊರಹೊಮ್ಮಲಿಕ್ಕೆ ಶುರು ಆಗುತ್ತೆ. ಅದೇ ಸ್ವಾನುಭಾವದ ಜ್ಞಾನ ಅಂತ ನಾವು ಕರಿತಾ ಇದ್ದೇವೆ ಅದಕ್ಕೆ. ಆ ರೀತಿ ನಾವು ಆ ಜ್ಞಾನನೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನ. ಯಾರು ಅರ್ಧಂಬರ್ಧ ತಿಳ್ಕೊಂಡು ಈ 3/4 ಜ್ಞಾನ ಯಾರು ಪಡ್ಕೊಂಡಿರೋಲ್ವೋ ಅವರಲ್ಲಿ ಆ ಲಾಸ್ಟ್ 1/4 ಜ್ಞಾನ ಇರೋದೇ ಇಲ್ಲ. ಅಂಥವರಿಂದ ಬಹಳ ವಿಘಟನೆಗಳು, ವಿಧ್ವಂಸಕ ಕೃತ್ಯಗಳೇ ಆಗ್ತವೆ ಹೊರತು ಧರ್ಮವನ್ನ ಕಟ್ತಕ್ಕಂಥ, ಧರ್ಮ ಸಮಾಜವನ್ನ ಸಂಘಟನೆ ಮಾಡ್ತಕ್ಕಂಥ, ಸಮಾಜವನ್ನ ಒಂದುಗೂಡಿಸ್ತಕ್ಕಂತಹ ಕಾರ್ಯ ಅಂಥವರಿಂದ ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸುಮ್ಮನೆ ಕೆಲವು ಅದಕ್ಕೆ ಏನಂತಾರೆ, ಅಂಥ ಜ್ಞಾನಕ್ಕೆ ಅದಕ್ಕೆ ಈ ರೋಮ್ ಅಂತ ಕರೀತಾರೆ. ನಮ್ಮ ಈ ಕಂಪ್ಯೂಟರ್ ಜ್ಞಾನದಲ್ಲಿ ರೋಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರೀತಾರೆ, ಅಥವಾ ರೀಡ್ ಒನ್ಲಿ ಮೆಮೊರಿ ಅಂತ ಕರೀತಾರೆ. ಅದು ಟೆಂಪರರಿ ಮೆಮೊರಿ ಇರುತ್ತೆ ಅಷ್ಟೇ, ಟೆಂಪರರಿ ಮೆಮೊರಿ, ಬಾಯ್ಪಾಠ ಮಾಡಿರ್ತಕ್ಕಂಥದ್ದು. ಅಂತ ಅದು ಒಂದ್ಸಲ ಹೋಗ್ಬಿಡ್ತಂದ್ರೆ ಮತ್ತೆ ಸ್ವಾನುಭಾವ ಜ್ಞಾನ ಇಲ್ಲ ಅಂತಂದ್ರೆ ಆ ಬಾಯಿಪಾಠ ಮಾಡಿರ್ತಕ್ಕಂಥ ಜ್ಞಾನ ನಮ್ ಕೆಲ್ಸಕ್ಕೆ ಬರೋದಿಲ್ಲ, ಧರ್ಮ ಸಮಾಜ ಸಂಘಟನೆಯನ್ನು ಕಟ್ಟಲಿಕ್ಕೆ ಕೆಲ್ಸಕ್ಕೆ ಬರೋದಿಲ್ಲ. ಅದಕ್ಕಾಗಿ ಇಲ್ಲಿ ಆನೆ, ನಮ್ಮ ರಾಷ್ಟ್ರ ಲಾಂಛನದಲ್ಲಿರ್ತಕ್ಕಂಥ ಒಂದು ಆನೆ ಏನಿದೆ, 4 ಪ್ರಾಣಿಗಳಿದಾವೆ ಆ ಸರ್ಕಲ್ ಸುತ್ತಮುತ್ತ. ಕೆಳಗಡೆ ಏನು ಅಡೋಬ್ ಅಂತ ಕರೀತಾರೆ ಅದಕ್ಕೆ, ಅದ್ರ ಸುತ್ತಮುತ್ತ 4 ಪ್ರಾಣಿಗಳಲ್ಲಿ ಮೊದಲನೇ ಪ್ರಾಣಿ ಆನೆ. ಅದು ಸ್ಟ್ರೆಂತ್ ಮತ್ತು ವಿಜ್ಡಮ್ ಅನ್ನ ನಮಗೆ ಇಂಡಿಕೇಟ್ ಮಾಡುತ್ತೆ. ಇನ್ನ ಈ ಸಾಂಚಿ ಸ್ತೂಪದಲ್ಲಿ ಇರ್ತಕ್ಕಂಥ ಸಾರನಾಥದಲ್ಲಿ ಇರ್ತಕ್ಕಂಥ ಏನಿದೆ ಅಶೋಕ ಚಕ್ರ ಅಥವಾ ಈ ಏನ್ ನಮ್ಮ ರಾಷ್ಟ್ರ ಲಾಂಛನ ಇದೆಯಲ್ಲ, ಇವೆಲ್ಲವೂ ಸಂಪೂರ್ಣವಾಗಿ ಅವಾಗಿನ ಕಾಲದಲ್ಲಿ ಕ್ರಿಸ್ತ ಶಕ 267ನೇ ಇಸ್ವಿ, ಕ್ರಿಸ್ತ ಇನ್ನು ಆ ಸಂದರ್ಭದಲ್ಲಿ ಈ ಬೌದ್ಧ ಧರ್ಮ ಹುಟ್ಟಿರ್ತಕ್ಕಂಥದ್ದು. ಆವಾಗ ಕ್ರೈಸ್ತ ಹುಟ್ಟೋದಕ್ಕಿಂತ 267 ವರ್ಷಗಳ ಹಿಂದೆ ಕಳಿಂಗ ಯುದ್ಧ ನಡೆದಿರ್ತಕ್ಕಂಥದ್ದು. ಆವಾಗ ಅಶೋಕ್ ಇದೆಲ್ಲ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅವತ್ತು ನಮ್ಮ ಭಾರತ ದೇಶದಲ್ಲಿ ಈ ಒಂದು ವರ್ಣಶಾಹಿ ವ್ಯವಸ್ಥೆಯ ವಿರುದ್ಧ ಹುಟ್ಟಿರ್ತಕ್ಕಂಥ ಮೊದಲ ಧರ್ಮ ಅದು ಬೌದ್ಧ ಧರ್ಮ. ಹೀಗಾಗಿ ಅಶೋಕ ಬೌದ್ಧ ಧರ್ಮದ ಒಂದು ಬಹುದೊಡ್ಡ ಪ್ರಚಾರಕ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಶೋಕ ಕಳಿಂಗ ಯುದ್ಧವನ್ನ ಮಾಡಿದ ನಂತರ ಅಲ್ಲಿ ಆಗಿರ್ತಕ್ಕಂಥ ಒಂದು ಅನಾಹುತಗಳನ್ನ ನೋಡ್ಕೊಂಡು, ಸಾವು ನೋವುಗಳನ್ನ ನೋಡ್ಕೊಂಡು, ಪ್ರಾಣಹಾನಿಯನ್ನ ನೋಡ್ಕೊಂಡು ಅವನಿಗೆ ಅವಾಗ ವೈರಾಗ್ಯ ಬರುತ್ತೆ. ಅಶೋಕನಿಗೆ ವೈರಾಗ್ಯ ಬಂದು ಇನ್ಮೇಲೆ ನಾನು ಯಾವತ್ತು ಯುದ್ಧವನ್ನ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವನು ಶಸ್ತ್ರವನ್ನ, ಖಡ್ಗವನ್ನ ಕೆಳಗಿಟ್ಟಿರ್ತಕ್ಕಂಥದ್ದನ್ನ ಈ ವಿಷಯವಾಗಿ ಬಹಳ ದೊಡ್ಡ ಒಂದು ಲೇಖನವನ್ನ ನಾನು ಬರೆದಿದ್ದೆ, ಗುರು ಬಸವಣ್ಣನವರ ಯುದ್ಧ ವಿರೋಧ ನೀತಿ ಅಂತಕ್ಕಂಥದ್ದು. ಗುರು ಬಸವಣ್ಣನವರಿಗೆ ಒಬ್ಬ ವ್ಯಕ್ತಿ ಯುದ್ಧದ ಅನಾಹುತಗಳನ್ನ ತಿಳಿದುಕೊಳ್ಳಿಕ್ಕೆ ಯುದ್ಧ ಮಾಡಿನೇ ತಿಳ್ಕೊಳ್ಬೇಕಾಗಿಲ್ಲ. ಯುದ್ಧ ಮಾಡದೇನೆ ಕೂಡ ಯುದ್ಧದಿಂದ ಏನೇನ್ ಅನಾಹುತಗಳಾಗ್ತವೆ ಅಂತಕ್ಕಂಥದ್ದನ್ನ ಒಬ್ಬ ವ್ಯಕ್ತಿ ಕಲ್ಪಿಸ್ಕೋಬಹುದು, ಅಜ್ಯೂಮ್ ಮಾಡ್ಬೋದು, ಎಸ್ಟಿಮೇಶನ್ ಮಾಡ್ಬೋದು. ಅದನ್ನೇ ನಮ್ಮ ಗುರು ಬಸವಣ್ಣವ್ರು ಮಾಡಿರ್ತಕ್ಕಂಥದ್ದು. ಅವರಿಗೆ ಒಬ್ಬ ಪ್ರಧಾನಮಂತ್ರಿಯಾಗಿ ರಾಜ್ಯಭಾರ ನಡೆಸಿದ್ರು. ಸಂಪೂರ್ಣವಾಗಿ ಇಡೀ ಈ ಪ್ರಪಂಚದ ಇತಿಹಾಸವನ್ನ ತೆಗೆದುಕೊಂಡಾಗ, ಇಡೀ ಪ್ರಪಂಚದ ಇತಿಹಾಸವನ್ನ, ಮನುಕುಲದ ಇತಿಹಾಸವನ್ನ ತೆಗೆದು ನೋಡಿದಾಗ, ಯಾವುದೇ ಒಂದು ಯುದ್ಧವಿಲ್ಲದೆ ರಾಜ್ಯಭಾರವನ್ನ ಮಾಡಿರ್ತಕ್ಕಂಥ ಈ ಪ್ರಪಂಚದ ಏಕೈಕ ಪ್ರಧಾನಿ ಅಂತಂದ್ರೆ ಅವರು ನಮ್ಮ ಗುರು ಬಸವಣ್ಣನವರು ಮಾತ್ರ. ಅವರಿಗೆ ಅನೇಕ ಸಲ ಯುದ್ಧ ಮಾಡ್ತಕ್ಕಂಥ ಪ್ರಸಂಗ ಬಂತು. ಅವರು ಅಲ್ಲಿ ಅನುಭವ ಮಂಟಪದಲ್ಲಿ ಕಳ್ಳರು ಆಕಳುಗಳನ್ನ ಕದ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಯುದ್ಧ ಮಾಡಿ, ಅವರು ಕಳ್ಳರು ಅಂತಂದ್ರೆ ರಾಜಕೀಯ ವಿರೋಧಿಗಳಿದ್ರು. ಹಸುಗಳನ್ನೆಲ್ಲ ಎತ್ಕೊಂಡು ಹೋದಾಗ ಅವ್ರ ಮೇಲೆ ಯುದ್ಧ ಮಾಡಿ ಹಸುಗಳನ್ನು ವಾಪಸ್ ತರ್ತಕ್ಕಂಥ ಪ್ರಸಂಗ ಆಗಿರ್ಬೋದು. ಅಥವಾ ಅಲ್ಲಿ ಸಿಂಹರಾಜನು ಬಿಜ್ಜಳ ರಾಜನಿಗೆ ಕಪ್ಪ ಕಾಣಿಕೆಯನ್ನು ಕೊಡಲಿಕ್ಕೆ ಒಪ್ಪದೆ, ನಾನು ಕೂಡ ಬಿಜ್ಜಳ ರಾಜನೊಂದಿಗೆ ಯುದ್ಧ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ಕಪ್ಪ ಕಾಣಿಕೆ ಕೊಡ್ಲಿಕ್ಕೆ ಒಪ್ಪೋದಿಲ್ಲ ಸಿಂಹರಾಜ. ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಅರಸರಿಗೆ ಚಿಕ್ಕ ಅರಸರು ಕಪ್ಪ ಕಾಣಿಕೆ ಕೊಡ್ಬೇಕಾಗ್ತಿತ್ತು, ಇಲ್ಲ ಯುದ್ಧವನ್ನ ಮಾಡ್ಬೇಕಾಗ್ತಿತ್ತು ಆ ಕಪ್ಪ ಕಾಣಿಕೆ ಕೊಡಲ್ಲ ಅಂತಂದ್ರೆ. ಅದನ್ನೇ ಆಗಿರೋದು ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮ ಇವರ ಸಂದರ್ಭದಲ್ಲಿಯೂ ಕೂಡ ಅದನ್ನೇ ಆಗಿರ್ತಕ್ಕಂಥ ನಾವು ನೋಡ್ತಾ ಇದ್ರು. ಬ್ರಿಟಿಷರು ಕಪ್ಪ ಕೊಡು ಅಂತ ಕೇಳಿದಾಗ ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟು ವೀರರಾಣಿ, ಯಾಕೆಂದ್ರೆ ಅವರ ಮೈಯಲ್ಲಿ ಹರಿದಿರ್ತಕ್ಕಂಥದ್ದು ಬಸವಾದಿ ಶರಣರ ರಕ್ತ. ಗುರು ಬಸವಣ್ಣನವರ ಲಿಂಗಾಯತ ಧರ್ಮದ ಆ ತತ್ವ ಸಿದ್ಧಾಂತಗಳ ರಕ್ತ ರಾಣಿ ಚೆನ್ನಮ್ಮನ ಮೈಯಲ್ಲಿ ಹರಿದಿರ್ತಕ್ಕಂಥದ್ದು. ಅದಕ್ಕಾಗಿ ನಾನು ಕಪ್ಪ, ನಿಮಗೆ ನಾನು ಕಪ್ಪ ಕೊಡಲ್ಲ, ಅದಕ್ಕಾಗಿ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು
ಸ್ವಾಭಿಮಾನಿಯಾಗಿ ಬದುಕಿದ್ರು. ಆದ್ರೆ ಅಲ್ಲಿ 12ನೇ ಶತಮಾನದಲ್ಲಿ ಏನಾಗಿತ್ತು, ಸಿಂಹರಾಜ ಬಿಜ್ಜಳ ರಾಜನಿಗೆ ಕಪ್ಪ ಕಾಣಿಕೆಯನ್ನು ಕೊಡ್ಲಿಕ್ಕೆ ಒಪ್ಪೋದಿಲ್ಲ. ಅವಾಗ ಗುರು ಬಸವಣ್ಣವ್ರು ಸಿಂಹರಾಜನ ಹತ್ರ ಹೋಗ್ತಾರೆ, ನೋಡು ಬಿಜ್ಜಳ ಅರಸರು ಕೂಡ ಪ್ರಜಾಪ್ರೇಮಿಯಾಗಿದ್ದಾರೆ, ನೀನು ಕೂಡ ಪ್ರಜಾಪ್ರೇಮಿಯಾಗಿದ್ದೀಯಾ, ಅಲ್ಲಿ ಉಂಬರೆ ಸಂಘ ಇಲ್ಲಿ ಉಂಬರೆ ಸಂಘ, ಅಲ್ಲಿ ನಿನ್ನ ರಾಜ್ಯದಲ್ಲಿ ನಿನ್ನ ಪ್ರಜೆಗಳು ಉಣ್ತಾರೆ, ಬಿಜ್ಜಳ ರಾಜನ ಪ್ರಜೆಗಳು ಉಣ್ತಾರೆ, ಅವರು ಪ್ರಜಾಪ್ರೇಮಿ ಇದ್ದಾರೆ, ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದಾರೆ, ಎಲ್ಲ ಮನುಕುಲ ಅಂತಂದ್ರೆ ಒಂದೇ, ಪ್ರತಿಯೊಬ್ಬನಲ್ಲೂ ಪರಮಾತ್ಮನ ಅಂಶ ಇರುತ್ತೆ. ಅದಕ್ಕಾಗಿ ಯುದ್ಧ ಮಾಡೋದ್ರಿಂದ ನಿನ್ ಸೈನಿಕರು ಸಾಯ್ತಾರೆ, ಅವ್ರ ಸೈನಿಕರು ಸಾಯ್ತಾರೆ, ಅಪಾರವಾದ ಮಕ್ಕಳು ಅನಾಥರಾಗ್ತಾರೆ, ಅನೇಕ ಜನ ಹೆಣ್ಮಕ್ಳು ವಿಧವೆಯರಾಗ್ತಾರೆ, ಹೀಗಾಗಿ ಯುದ್ಧ ಮಾಡೋದು ಬೇಡ, ಅದ್ರ ಪರಿಣಾಮ ಸರಿ ಇರೋಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಶರಣಾಗತನಾಗುವಂತೆ ಮಾಡಿ ಕಪ್ಪ ಕಾಣಿಕೆಯನ್ನು ಕೊಡ್ಲಿಕ್ಕೆ ಹೇಳ್ತಾರೆ. ಇದರಿಂದ ಯುದ್ಧ ತಪ್ಪಿತ್ತು. ಹೀಗಾಗಿ ಗುರು ಬಸವಣ್ಣನವರಿಗೆ ಅನೇಕ ಸಲ ನಾವು ನಮ್ಮ ತಂದೆಯವರು ಹೇಳ್ತಿದ್ರು, ನಾನು ಚಿಕ್ಕವರಿರುವ ಗುರು ಬಸವಣ್ಣವರು ಅವರು ಪ್ರಧಾನಿಯ ಪೋಷಾಕಿನಲ್ಲಿ ಖಡ್ಗ ಇರುತ್ತಲ್ಲ, ಗುರು ಬಸವಣ್ಣವರು ತಮ್ಮ ಖಡ್ಗ ಯಾವತ್ತೂ ಕೂಡ ಹೊರೆಯಿಂದ ಹೊರಗೆ ತೆಗೆದವರೇ ಅಲ್ಲ ಅಂತೆ. ಅಂತಂದ್ರೆ ಇದ್ರ ಅರ್ಥ ಏನು, ಯುದ್ಧವನ್ನ ಮಾಡದೆ ಇಡೀ ಪ್ರಪಂಚದಲ್ಲಿ ಒಂದು ಯುದ್ಧವನ್ನ ಮಾಡದೆ ರಾಜ್ಯವನ್ನ ಆಳಿರ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ನಮ್ಮ ಗುರು ಬಸವಣ್ಣವ್ರು. ಹೀಗಾಗಿ ಇದಕ್ಕಾಗಿ ಅಶೋಕ ಏನ್ ಮಾಡ್ದ, ಅವನು ಯುದ್ಧ ಆದ್ಮೇಲೆ ಅದ್ರ ಪರಿಣಾಮವನ್ನ ತಿಳ್ಕೊಂಡು, ಆಗಿನ ಕಾಲದಲ್ಲೇ ಲಕ್ಷಾಂತರ ಸೈನಿಕರು ಸತ್ತಿದ್ರು, 4-5 ಲಕ್ಷ ಸೈನಿಕರು ಸತ್ತಿದ್ರು ಅಂದ್ರೆ ಎಷ್ಟು ಲಕ್ಷ ಮಕ್ಕಳು ಅನಾಥರಾಗಿರ್ಬೇಕು, ಎಷ್ಟು ಲಕ್ಷ ಹೆಣ್ಮಕ್ಳು ಅವತ್ತು ವಿಧವೆಯರಾಗಿರ್ಬೇಕು. ಅದನ್ನು ನೋಡಿ ಯುದ್ಧ ಆದ ನಂತರ ಅಶೋಕ ಒಂದು ಪರಿವರ್ತನೆ ಹೊಂದಿ, ಕಳಿಂಗ ಯುದ್ಧದ ನಂತರ ಅವನು ಪರಿವರ್ತನೆ ಹೊಂದಿ ಖಡ್ಗವನ್ನ ಕೆಳಗಿಟ್ಟು ನಂತರ ಅವನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಇಳಿತಾನೆ, ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಆ ಒಂದು ಉದ್ದೇಶಕ್ಕಾಗಿಯೇ ಬೌದ್ಧ ಧರ್ಮವನ್ನು ಸಂಪೂರ್ಣವಾಗಿ ಪುನರುತ್ಥಾನ ಮಾಡಿ ತನ್ನ ಮಕ್ಕಳಾಗಿರ್ತಕ್ಕಂಥ ಸಂಘಮಿತ್ರ ಮಹೇಂದ್ರ ಅಂತಕ್ಕಂಥವ್ರನ್ನ ಶ್ರೀಲಂಕಾಕ್ಕೆ ಬೌದ್ಧ ಧರ್ಮ ಪ್ರಚಾರಕ್ಕೆಲ್ಲ ಕಳಿಸ್ತಾನೆ. ಇನ್ನ ಉಳಿದ ತನ್ನ ಸಮಗ್ರ ಜೀವನವನ್ನು ಕೂಡ ಬೌದ್ಧ ಧರ್ಮದಲ್ಲಿ ಅವನು ಪ್ರಚಾರದಲ್ಲಿ ಮತ್ತೆ ಆ ಧ್ಯಾನ ಮೌನ ಅಂತದ್ರಲ್ಲಿ ಕಾಲ ಕಳೀತಾನೆ. ಅವನು ಮಾಡಿರ್ತಕ್ಕಂಥದ್ದು ಇದು ನಮ್ಮ ರಾಷ್ಟ್ರ ಲಾಂಛನ ಏನಿದೆ ಅಲ್ಲ, ಅಶೋಕ ದ ಗ್ರೇಟ್ ಕಿಂಗ್ ಅಂತಕ್ಕಂಥ ಏನಿದ್ದಾರೆ ಅವರು ಈ ರಾಷ್ಟ್ರ ಲಾಂಛನವನ್ನ ಅವತ್ತಿನ ಕಾಲದಲ್ಲಿ 2026 ಪ್ಲಸ್ 267 ಇಷ್ಟು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥದ್ದು. ಸುಮಾರು ಇಲ್ಲಿಗೆ 2026 ಅಂತಂದ್ರೆ 267 ಸುಮಾರು 2300 ವರ್ಷಗಳ ಹಿಂದೆ, 325 2350 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ನಮ್ಮ ರಾಷ್ಟ್ರ ಲಾಂಛನ. ಇದರಲ್ಲಿ ಈ ಆನೆ ಇಷ್ಟೊಂದು ರಿಪ್ರೆಸೆಂಟ್ ಮಾಡ್ತದೆ ಅಂತ ಹೇಳಿದ್ನಲ್ಲ, ಇನ್ನೊಂದು ಅತ್ಯಂತ ಮುಖ್ಯವಾಗಿ ಇರ್ತಕ್ಕಂಥದ್ದು ಈ ಆನೆಯ ಒಂದು ಏನ್ ರಿಪ್ರೆಸೆಂಟ್ ಮಾಡುತ್ತೆ ಆ ನಮ್ಮ ಧರ್ಮ ರಾಷ್ಟ್ರ ಲಾಂಛನದಲ್ಲಿ ಅಂತಂದ್ರೆ, ಈ ಬುದ್ಧ ಹುಟ್ಟೋದಕ್ಕಿಂತ ಮುಂಚೆ ಬುದ್ಧನ ತಾಯಿಯ ಹೆಸರು ಮಾಯಾದೇವಿ ಅಂತ. ಬುದ್ಧನಿಗೆ ಜನ್ಮ ಕೊಟ್ಟಿರ್ತಕ್ಕಂತಹ ಆ ಮಹಾರಾಣಿಯ ಹೆಸರು ಮಾಯಾದೇವಿ. ಶುದ್ಧೋಧನ ಅಂತ ಅವರ ತಂದೆಯ ಹೆಸರು. ಬುದ್ಧನ ತಂದೆಯ ಹೆಸರು ಶುದ್ಧೋಧನ, ಅವರ ತಾಯಿ ಮಾಯಾದೇವಿ. ಆದರೆ ಆ ಮಾಯಾದೇವಿ ಇವರ ಒಂದು ಚಿದ್ಗರ್ಭದಲ್ಲಿ ಬುದ್ಧನ ಅಂಶದ ಅವತೀರ್ಣ ಆದಾಗ ಆ ಮಾಯಾದೇವಿ ಅವರಿಗೆ ಒಂದು ಕನಸು ಬರುತ್ತೆ ಮಾಯಾದೇವಿ ಅವರಿಗೆ. ಆ ಕನಸಿನಲ್ಲಿ ಒಂದು ಬಿಳಿಯಾಗಿರ್ತಕ್ಕಂಥ ಆನೆ ಅವರಿಗೆ ದರ್ಶನ ಕೊಡುತ್ತೆ. ಏನಂತ ಅದರದ್ದು ಒಂದು ಸಿಂಬಾಲಿಕ್ ಅಂತಂದ್ರೆ, ನಿನ್ನ ಚಿದ್ಗರ್ಭದಲ್ಲಿ ಒಂದು ಹುಟ್ಟತಕ್ಕಂತ ಒಂದು ಒಬ್ಬ ವ್ಯಕ್ತಿ, ಅವನು ಅತ್ಯಂತ ವಿಜ್ಡಮ್ ಆಗಿರ್ತಾನೆ, ಅವನ ಹತ್ರ ಬಹಳ ದೊಡ್ಡ ಸ್ಟ್ರೆಂತ್ ಇರುತ್ತೆ, ಜ್ಞಾನಿಯಾಗಿರ್ತಕ್ಕಂಥ ಒಬ್ಬ ಮಗ ನಿನಗೆ ಜನ್ಮ ತಾಳಲಿದ್ದಾನೆ ಅನ್ನುವಂತಹ ಸಂಕೇತವಾಗಿ ಆ ಒಂದು ತಾಯಿ ಮಾಯಾದೇವಿಯ ಒಂದು ಕನಸಿನಲ್ಲಿ ಅಂತ ಒಂದು ಆನೆಯ ದರ್ಶನ ಆಗುತ್ತೆ. ಅದು ವೈಟ್ ಆನೆ, ವೈಟ್ ಆನೆ, ವೈಟ್ ಅಂದ್ರೆ ಬಿಳಿ ಕಲರ್ ಅಂದ್ರೆ ಅದು ಶಾಂತಿಯ ಸಂಕೇತ. ಹಾಗೆ ಈ ರೀತಿ ಜಗತ್ತಿಗೆ ಶಾಂತಿಯನ್ನ ಸಾರುವಂತಹ ಒಬ್ಬ ಮಹಾನ್ ವ್ಯಕ್ತಿಯ ಜನನ ನಿನ್ನ ಚಿದ್ಗರ್ಭದಲ್ಲಿ ಆಗಲಿದೆ ಎನ್ನುವಂತಹ ಒಂದು ಸಂದೇಶದ ಅರ್ಥವಾಗಿ ಆ ತಾಯಿಯ ಕನಸಿನಲ್ಲಿ ಆನೆ ಬಂದು ದರ್ಶನ ಕೊಟ್ಟು ಪುಷ್ಪಾರ್ಚನೆ ಮಾಡುತ್ತೆ ಅವಳ ಮೇಲೆ ಅಂತಕ್ಕಂಥದ್ದನ್ನ ಅಲ್ಲಿ ಬುದ್ಧನ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಯಾವತ್ತು ಬುದ್ಧನ ಅವತೀರ್ಣ ತಾಯಿಯಲ್ಲಿ ಹೊಟ್ಟೆಯಲ್ಲಾದಾಗ ಇನ್ನು ಹುಟ್ಟೋದಕ್ಕಿಂತ ಮುಂಚೆ ಆ ಒಂದು ಕನಸಿನಲ್ಲಿ ಆ ರೀತಿ ಬಂದಿರತಕ್ಕಂಥದ್ದು ಅದು ರಿಪ್ರೆಸೆಂಟ್ ಮಾಡುತ್ತೆ ಆನೆ ನಮ್ಮ ರಾಷ್ಟ್ರ ಲಾಂಛನದಲ್ಲಿ.
ಇದನ್ನ ನಾವು ನಮ್ಮ ಗುರು ಬಸವಣ್ಣನವರ ಜೀವನಕ್ಕೆ ಹೋಲಿಸ್ಕೊಂಡಾಗ, ನಾವು ಪೂಜಾ ವ್ರತಗಳನ್ನು ಮಾಡುವಾಗ, ಪೂಜೆಗಳನ್ನು ಮಾಡುವಾಗ ನಾವು ಓದ್ತಾ ಇರ್ತೀವಿ. ಯಾವಾಗ್ಲೂ ಕೂಡ ಗೊತ್ತಿರುತ್ತೆ ನಮಗೆ ಪೂಜೆ ಆ ಒಂದು ಏನು ಹಲವಾರು ವರ್ಷಗಳ ಜಪ ತಪಗಳ ನಂತರ ಮಾದಲಾಂಬಿಕೆ ಗರ್ಭವತಿ ಆದಳು. ಪುಳಕಿತವಾದ ಅನುಭವಗಳಾಗುತ್ತಿದ್ದರೂ ಗರ್ಭವು ಬಲು ಭಾರವೆನಿಸುತ್ತಿತ್ತು. ಈ ಗರ್ಭ ಭರಾಭಾರದಿಂದ ಏನವಸ್ಥೆಯಾಗುವುದೋ ಎಂದು ವೇದನೆಯನ್ನು ತಾಳಲಾರದೆ ದೇವನಲ್ಲಿ ಮೊರೆ ಹೋದಾಗ ಕನಸಿನಲ್ಲಿ ತೇಜಸ್ವಿಯಾದ ವ್ಯಕ್ತಿಯೋರ್ವ ದರ್ಶನ ಕೊಡುವನು. ತಾಯಿ ಅವಾಗ ಅಲ್ಲಿ ಹೇಳ್ತಿದ್ದೆಲ್ಲ, ತಾಯಿ ನೀನೇನು ಕಳವಳ ಪಡುವ ಕಾರಣವಿಲ್ಲ. ನಿನ್ನ ಚಿದ್ ಗರ್ಭದಲ್ಲಿ ಬೆಳೆಯುತ್ತಿರುವ ಶಿಶು ಧರ್ಮ ವೃಷಭನ ಅವತಾರ. ಹುಟ್ಟುವ ಮಗುವಿಗೆ ಬಸವ ಎಂದು ಹೆಸರನ್ನು ನೀಡಿ ಪ್ರತಿನಿತ್ಯ ತೀರ್ಥ ಪ್ರಸಾದಗಳನ್ನು ಕೊಟ್ಟು ಸಲಹಿ ಇರಿ, ಶಿವಾರ್ಪಿತವಲ್ಲದುದನ್ನು ಕೊಡದಿರಿ ಅಂತ ಅಲ್ಲಿ ಕನಸಿನಲ್ಲಿ ಬಂದು ಹೇಳಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಗುರು ಬಸವಣ್ಣನವರು ಮಾದಲಾಂಬಿಕಾ ತಾಯಿಯ ಚಿದ್ಗರ್ಭದಲ್ಲಿ ಬಂದಾಗ, ಅವರ ಅವತೀರ್ಣ ಮಾದಲಾಂಬಿಕಾ ತಾಯಿಯ ಚಿದ್ಗರ್ಭದಲ್ಲಿ ಒಂದು ಅವತೀರ್ಣ ಆದಾಗ ಅಲ್ಲಿ ಕೂಡ ಮಾದಲಾಂಬಿಕಾ ತಾಯಿಯವರಿಗೆ ಕನಸಿನಲ್ಲಿ ಒಬ್ಬ ತೇಜಸ್ವಿಯಾಗಿರ್ತಕ್ಕಂತಹ ಯೋಗಿಯ ದರ್ಶನ ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದೆ. ಈ ಮಹಾತ್ಮರ ಜೀವನ ಪ್ರವಾದಿಗಳ ಜೀವನದಲ್ಲಿ ಅನೇಕ ಘಟನೆಗಳು ಒಂದು ರೀತಿಯಲ್ಲಿ ಸೌಮ್ಯವಾದ ರೀತಿಯಲ್ಲಿ ನಡೀತವೆ. ಅದಕ್ಕಾಗಿ ನಾನು ಈ ವಿಚಾರವನ್ನು ಓದುವಾಗ ನನಗಿದೇ ನೆನಪಿಗಾಯ್ತು. ಗುರು ಬಸವಣ್ಣನವರು ಮಾದಲಾಂಬಿಕಾ ತಾಯಿಯವರ ಗರ್ಭದಲ್ಲಿ ಕೂಡ ಬಂದಾಗ ಅವರ ಕನಸಿನಲ್ಲಿ ಒಬ್ಬ ತೇಜಸ್ವಿಯಾಗಿರ್ತಕ್ಕಂಥ ವ್ಯಕ್ತಿಯ ಒಂದು ದರ್ಶನ ಆಯಿತು. ಅದು ಧರ್ಮ ವೃಷಭನ ಅವತಾರ. ಗುರು ಬಸವಣ್ಣನವರು ಅವರು ಧರ್ಮ ವೃಷಭನ ಅವತಾರ. ಧರ್ಮವನ್ನ ವೃಷಭ ಅಂತಂದ್ರೆ ಅಲ್ಲಿ ಅವತ್ತಿನ ಕಾಲದಲ್ಲಿ ಹಂಗ ಹೇಳ್ತಿದ್ರು. ವೃಷಭ ಅಂತಂದ್ರೆ ಸಾಮಾನ್ಯವಾಗಿ ಏನ್ ಗೊತ್ತಾ, ಎತ್ತು ಅಂತಂದ್ರೆ ಅದು ಅತ್ಯಂತ ಒಂದು ಹಾರ್ಡ್ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಹಾರ್ಡ್ ವರ್ಕರ್ ಅದು. ಆಮೇಲೆ ರೈತನ ಬದುಕನ್ನ ಮೇಲೆ ಎತ್ತುವಂತಹದ್ದು, ರೈತನ ಬದುಕನ್ನ ಉನ್ನತೀಕರಣ ಮಾಡ್ತಕ್ಕಂಥದ್ದು. ರೈತನ ಬದುಕನ್ನ ಮೇಲೆತ್ತಕ್ಕಂಥದ್ದಿತ್ತಲ್ಲ. ಹಾಗಾಗಿ ಅವರನ್ನ ಧರ್ಮ ವೃಷಭನ ಅವತಾರ ಅಂತ ಯಾಕೆ ಕರೀತಾರಂದ್ರೆ, ಇಡೀ ಮನುಕುಲವನ್ನ ಕೆಳಗೆ ಬಿದ್ದಿರ್ತಕ್ಕಂಥವ್ರನ್ನ ಇಡೀ ಮನುಕುಲವನ್ನ ಮೇಲೆತ್ತಿದ್ರು, ಮನುಕುಲಕ್ಕೆ ಬದುಕಲಿಕ್ಕೆ ಆಸರೆ ಆದ್ರು ಗುರು ಬಸವಣ್ಣರು. ಅದಕ್ಕಾಗಿ ಅವರನ್ನ ಧರ್ಮ ವೃಷಭನ ಅವತಾರ ಅಂತ ಕರೀತಾರೆ. ಹೀಗೆ ಬುದ್ಧ ಹುಟ್ಟೋದಕ್ಕಿಂತ ಮುಂಚೆ ಅವರ ತಾಯಿಯ ಗರ್ಭದಲ್ಲಿ ಒಂದು ಶಾಂತಿಯ ಸಂಕೇತವಾಗಿ ಆನೆ ದರ್ಶನ ಬಂದು ಅವಳ ಮೇಲೆ, ಆ ತಾಯಿಯ ಮೇಲೆ ಒಂದು ಪುಷ್ಪವೃಷ್ಟಿ ಮಾಡಿರ್ತಕ್ಕಂಥದನ್ನ ನೋಡಿದ್ರೆ, ಇಲ್ಲಿ ಗುರು ಬಸವಣ್ಣನವರು ಮಾದಲಾಂಬಿಕಾ ತಾಯಿಯವರ ಒಂದು ಚಿದ್ಗರ್ಭದಲ್ಲಿ ಅವತರಿಸಿದಾಗ ಅಲ್ಲಿ ತೇಜಸ್ವಿಯಾದ ಒಬ್ಬ ಯೋಗಿ ದರ್ಶನ ಕೊಟ್ಟು ಈ ಮಗು ಹುಟ್ಟತಕ್ಕಂಥ ಮಗುವಿಗೆ ಬಸವ ಅಂತ ಹೆಸರು ನೀಡ್ರಿ ನೀವು, ಅದು ಧರ್ಮವೃಷಭನ ಅವತಾರ ಅಂತಕ್ಕಂಥದ್ದು ಹೇಳಿ ಆ ತಾಯಿಗೆ ಅವತ್ತೇ ಮಾರ್ಗದರ್ಶನವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಈ ರೀತಿ ಅನೇಕ ಪ್ರವಾದಿಗಳ ಜೀವನದಲ್ಲಿ ಈ ರೀತಿ ನಡೀತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಈ ನಂತರ ಏನಾಯ್ತು, ಮಾಯಾದೇವಿ ಬುದ್ಧನಿಗೆ ಜನ್ಮವಿತ್ತ 7 ದಿನಗಳಲ್ಲಿ ಅವರು ಲಿಂಗೈಕ್ಯ ಆಗ್ತಾರೆ, ಅವ್ರು ತೀರ್ಕೊಂಡ್ ಬಿಡ್ತಾರೆ. ಈ ಅವತ್ತಿನ ಕಾಲದಲ್ಲಿ ಏನ್ ಮೆಡಿಕಲ್ ಫೆಸಿಲಿಟಿ ಇರ್ಲಿಲ್ಲೋ ಅಥವಾ ಹೇಗಿತ್ತೋ ಗೊತ್ತಿರ್ಲಿಲ್ಲ. ಆದ್ರೆ ಮಾಯಾದೇವಿ ಏನ್ ಬುದ್ಧನಿಗೆ ಜನ್ಮವಿತ್ತಿರ್ತಕ್ಕಂತಹ ತಾಯಿ 7 ದಿನದಲ್ಲಿಯೇ ಬುದ್ಧ 7 ದಿನದ ಮಗುವಿರುವಾಗ ಅವರು ಲಿಂಗೈಕ್ಯ ಆಗ್ಬಿಡ್ತಾರೆ, ತೀರ್ಕೊಂಡ್ಬಿಡ್ತಾರೆ. ಅವರನ್ನ ಸಾಕಿರ್ತಕ್ಕಂತಹ ತಾಯಿ ಅವರನ್ನ ಪ್ರಜಾಪತಿ ಗೌತಮಿ ಅಂತ ಕರೀತಾರೆ. ಬುದ್ಧನನ್ನ ಸಾಕಿರ್ತಕ್ಕಂಥ ತಾಯಿ ಅಂದ್ರೆ ಶುದ್ಧೋಧನ ಅವರ ತಂದೆಯ ಎರಡನೇ ಹೆಂಡತಿ ಆಗಿರ್ತಕ್ಕಂಥ ಪ್ರಜಾಪತಿ ಗೌತಮಿ ಅವರು ಆ ಬುದ್ಧನನ್ನ ಅತ್ಯಂತ ಪ್ರೇಮ ಪ್ರೀತಿ ವಾತ್ಸಲ್ಯಗಳಿಂದ ಏನ್ ಮೂಲ ತಾಯಿ ಯಾವ ರೀತಿ ಬೆಳೆಸ್ತಾರೆ ಅದೇ ರೀತಿ ಅವರನ್ನ ಪ್ರಜಾಪತಿ ಗೌತಮಿ ಕೂಡ ಬೆಳೆಸ್ತಾರೆ. ಮುಂದೆ ಬುದ್ಧ ಅವರು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದಾಗ ಆ ಬೌದ್ಧ ಧರ್ಮವ ಪ್ರಚಾರ ಮಾಡಿರ್ತಕ್ಕಂಥ ಮೊದಲನೇ ಮಹಿಳಾ ಬೌದ್ಧ ಒಂದು ಧರ್ಮ ಪ್ರಚಾರಕಿ ಕೂಡ ಪ್ರಜಾಪತಿ ಗೌತಮಿನಿ ಅಂತ ಕರೀತಾರೆ. ಅವರ ತಾಯಿ ಅವರಿಗೆ ಅಲ್ಲಿ ಸಾಥ್ ನೀಡಿದ್ರು ಅಂತಕ್ಕಂಥದನ್ನ ನಾವು ಬುದ್ಧನ ಜೀವನದಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಗುರು ಬಸವಣ್ಣರ ಜೀವನದಲ್ಲಿ ಅಂಥ ಒಂದು ಕಾರ್ಯವನ್ನ ಮಾಡಿರ್ತಕ್ಕಂಥದ್ದು ಯಾರು ಅಂತಂದ್ರೆ, ಅವರಿಗೆ ಮಾದಲಾಂಬಿಕಾ ತಾಯಿ ಅವರನ್ನ ಹೆತ್ತ ತಾಯಿ ಆದ್ರೂ ಕೂಡ ಗುರು ಬಸವಣ್ಣನವರು 8 ವರ್ಷದ ನಂತರ ಮನೆಯನ್ನ ಬಿಟ್ಟು ಹೋದಾಗ ಅವರಿಗೆ ಸಾಕು ತಾಯಿಯಾಗಿ ಒಂದು ನಿಜವಾದ ತಾಯಿಯಾಗಿ ಆಸರೆ ನೀಡಿರ್ತಕ್ಕಂಥದ್ದು, ಅವರಲ್ಲಿ ಧರ್ಮ ತತ್ವ ವಿಚಾರ ಕ್ರಾಂತಿಯ ಬೀಜಗಳನ್ನ ಬಿತ್ತಿರ್ತಕ್ಕಂಥದ್ದು ನಾವು ಅಕ್ಕನಾಗಲಾಂಬಿಕಾ ತಾಯಿ, ಅವರ ಅಕ್ಕನಾಗಲಾಂಬಿಕಾ ತಾಯಿ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಗುರು ಬಸವಣ್ಣನವರಲ್ಲಿ ಕ್ರಾಂತಿಯ ಬೀಜವನ್ನ ಬಿತ್ತಿ ಅವರನ್ನ ಅಂಥ ಒಬ್ಬ ಮಹಾನ್ ಪುರುಷನಾಗಿ ರೂಪಿಸಿರ್ತಕ್ಕಂಥವ್ರು ಅಕ್ಕನಾಗಲಾಂಬಿಕಾ ತಾಯಿಯವರು. ಅದೇ ರೀತಿ ಅಲ್ಲಿ ಗೌತಮ ಬುದ್ಧನಿಗೆ ಅವರ ತಾಯಿ ಒಂದು ಸಾಕು ತಾಯಿ ಪ್ರಜಾಪತಿ ಗೌತಮಿ ಅಂತಕ್ಕಂಥವ್ರು ಅವರನ್ನ ಅವನಿಗೆ ಎಲ್ಲಾ ಮೌಲ್ಯಗಳನ್ನ ಕಲಿಸಿ ಬೆಳೆಸ್ತಾರೆ.
ಬುದ್ಧನು ಬೆಳೀತಾ ಸ್ವಲ್ಪ ಏನೋ ಅವನಿಗೆ ಇದು ಬುದ್ಧ ಅವರ ಒಂದು ಈ ಇದು ನೋಡ್ತಾರೆ, ಜಾತಕ ಇಂಥದೆಲ್ಲ ನೋಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ತಂದೆ ಶುದ್ಧೋಧನ ಒಬ್ಬ ಜಾತಕ ಯಾರನ್ನು ಕರೆಸಿ ಅವ್ರದ್ದು ಇದು ನೋಡ್ತಾರೆ, ಜಾತಕವನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಸಂಸಾರವನ್ನ ತ್ಯಜಿಸ್ತಾನೆ, ಇವನು ಪರಮ ವೈರಾಗ್ಯ ಮೂರ್ತಿ ಆಗ್ತಾನೆ ಅಂತಕ್ಕಂಥದನ್ನ ಹೇಳಿದಾಗ ಅದೆಲ್ಲ ತಮ್ಗೆ ಗೊತ್ತಿದೆ. ಬುದ್ಧನಿಗೆ ಯಾವುದೇ ತೊಂದರೆ ಆಗದಂಗೆ, ಹೊರ ಜಗತ್ತಿನ ಯಾವುದೇ ಒಂದು ಸಂಪರ್ಕನೇ ಇಲ್ದಂಗೆ ಅವರು ಬೆಳೆಸ್ತಾರಲ್ಲ, ಬೆಳೆಸಿ ನಂತರ ಬುದ್ಧನಿಗೆ ಅದು ಮತ್ತೆ ಡಿಫ್ರೆಂಟ್ ಆಗುತ್ತೆ ವಿಷಯ, ಮತ್ತೆ ಇನ್ನೊಂದು ದಿವಸ ಅದನ್ನ ಬಂದಾಗ ತಗೊಳ್ತೀನಿ. ಈ ರೀತಿ ಬುದ್ಧ ಒಬ್ಬ ಹುಟ್ಟಬೇಕಾದ್ರೆ ಏನು ಅವರು ಹುಟ್ಟಿರ್ತಕ್ಕಂತ ಒಂದು ಸಿಂಬಾಲಿಕ್ ಆಗಿ ಅವ್ರು ಹುಟ್ಟೋದಕ್ಕಿಂತ ಮುಂಚೆ ತಾಯಿಯ ಚಿದ್ಗರ್ಭದಲ್ಲಿ ಅವತೀರ್ಣ ಆಗಿರ್ತಕ್ಕಂತ ಒಂದು ಸಿಂಬಾಲಿಕ್ ಆಗಿ, ಅದರ ಒಂದು ಜ್ಞಾಪಕಾರ್ಥಕವಾಗಿ ನಮ್ಮ ರಾಷ್ಟ್ರದ ಲಾಂಛನದಲ್ಲಿ ಈ ಆನೆಯ ಚಿತ್ರವನ್ನ ಅಳವಡಿಸಲಾಗಿದೆ. ಒಟ್ಟು 4 ಪ್ರಾಣಿಗಳ ಚಿತ್ರಗಳು ಅದರಲ್ಲಿದೆ. ಕೆಳಗಡೆ ನಮ್ಮ ರಾಷ್ಟ್ರ ಲಾಂಛನದ ಕೆಳಗಡೆ 4 ಚಿತ್ರಗಳಿದೆ. 4 ಚಿತ್ರಗಳಲ್ಲಿ ಮೊದಲನೆಯದು ಆನೆ. ಮೊದಲನೇದು ಅದೇ ಆನೆ ಈ ಬುದ್ಧನ ಒಂದು ಚೈತನ್ಯ ಭೂಲೋಕಕ್ಕೆ ಜಸ್ಟ್ ಇನ್ನು ತಾಯಿಯ ಗರ್ಭದಲ್ಲಿ ಒಂದು ಅವತೀರ್ಣ ಆಗಿರ್ತಕ್ಕಂಥ ಸಂಕೇತಕವಾಗಿ ಆ ಒಂದು ಆನೆಯನ್ನ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಇಡಲಾಗಿದೆ. ಅದು ಇಟ್ಟಿರ್ತಕ್ಕಂಥದ್ದು ಬುದ್ಧನ ಒಬ್ಬ ಕಟ್ಟ ಅನುಯಾಯಿ, ಒಬ್ಬ ಪರಮ ಶಿಷ್ಯ ಆಗಿರ್ತಕ್ಕಂಥ ಅಶೋಕ ದಿ ಗ್ರೇಟ್, ಅಶೋಕ ಎಂಪರರ್, ಚಕ್ರವರ್ತಿ ಅಶೋಕ ಅವರು ಅದನ್ನು ಇಟ್ಟಿರ್ತಕ್ಕಂಥದ್ದು. ಇನ್ನು ಎರಡನೆಯ ಪ್ರಾಣಿ ಅಲ್ಲಿ ಅಂತಕ್ಕಂಥದ್ದು ಏನಿದೆ ಅದರಲ್ಲಿ ಅಂತಂದ್ರೆ, ಆನೆ ಆದ ತಕ್ಷಣ ಅದರ ನೆಕ್ಸ್ಟ್ ಪ್ರಾಣಿ ಇರ್ತಕ್ಕಂಥದ್ದು ಒಂದು ವೃಷಭ, ಬುಲ್. ಎ ಬುಲ್ ಈಸ್ ದೇರ್. ಎ ಬುಲ್ ಸಿಂಬಲೈಸಸ್ ಹಾರ್ಡ್ ವರ್ಕ್, ಸ್ಟೀಡಿ ಫಾಸ್ಟ್ನೆಸ್ ಅಂತ ಕರೀತಾರೆ. ಯಾವುದೇ ಕೆಲಸದೇ ಅಥವಾ ನಂಬಿಕೆಯಲ್ಲಿ ಬದಲಾಗದೆ ಅಚಲವಾದ ಮತ್ತು ದೃಢವಾಗಿ ನಿಲ್ಲುವಂತಹದ್ದು ಅದರ ಸಿಂಬಲ್. ಇನ್ನೊಂದು ಏನು ಅದಕ್ಕೆ ಉದ್ದೇಶ ಅಂತಂದ್ರೆ, ಅಲ್ಲಿ ಬುಲ್ ಇರ್ತಕ್ಕಂಥದ್ದು ಇದು ಜೋಡಿಯಾಕ್ ಸೈನ್ ಅಂತ ಕರಿತಾವ್ ನಾವು. ಜೋಡಿಯಾಕ್ ಸೈನ್ಗೆ ಕನ್ನಡದಲ್ಲಿ ಏನಂತಾರೆ, ಇದು ಕನ್ನಡದಲ್ಲಿ ಬಸವಶ್ರೀ ಜೋಡಿಯಾಕ್ ಸೈನ್ ಕನ್ನಡದಲ್ಲಿ ಏನಂತಾರೆ? ರಾಶಿ ರಾಶಿಗಳಂತ ಕರೀತಾರಲ್ಲ, ಹಾಗೆ ಆ ರಾಶಿ ಬುದ್ಧನು ಜನಿಸಿರ್ತಕ್ಕಂತಹ ರಾಶಿ ಏನಿದೆ ಅಲ್ಲ, ಅವತ್ತೇನ ರಾಶಿಗಳು 12 ರಾಶಿಗಳೇನಿದಾವೆ, ಹಾಗೆ ಅಲ್ಲಿ ಬುದ್ಧ ಜನಿಸಿರುವಂತಹ ರಾಶಿ ಯಾವುದು ಅಂತಂದ್ರೆ ಅದು ತಾರಸ್ ಅಂತ ಕರೀತಾರೆ, ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಬುದ್ಧನ ಜನ್ಮ ಆಗುತ್ತೆ. ಅದಕ್ಕಾಗಿ ಆ ಬುದ್ಧನು ಜನ್ಮಿಸಿರ್ತಕ್ಕಂತಹ ರಾಶಿಯ ಸಂಕೇತವಾಗಿ ಅಲ್ಲಿ ಒಂದು ವೃಷಭನ ಚಿತ್ರವನ್ನ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಇಡಲಾಗಿದೆ. ಅದು ಏನ್ ಸಿಂಬಲೈಸ್ ಮಾಡುತ್ತೆ ಅಂತಂದ್ರೆ, ನಮಗೆ ಇಟ್ ಸಿಂಬಲೈಸಸ್ ಹಾರ್ಡ್ ವರ್ಕ್, ಸ್ಟೀಡ್ ಫಾಸ್ಟ್ನೆಸ್ ಅಂತ ಕರೀತಾರೆ ಅದಕ್ಕೆ. ಹಾರ್ಡ್ ವರ್ಕ್ ಅಂಡ್ ಸ್ಟೀಡ್ ಫಾಸ್ಟ್ನೆಸ್ ಅಂದ್ರೆ, ಹಾರ್ಡ್ ವರ್ಕ್ ಅಂದ್ರೆ ಸ್ಟೀಡ್ ಫಾಸ್ಟ್ನೆಸ್ ಅಂದ್ರೆ ಏನು, ಯಾವುದೇ ಒಂದು ಕೆಲಸ, ಯಾವುದೇ ಒಂದು ನಮ್ಮ ವಿಚಾರ ಆಚಾರ ನಾವೇನ್ ಅಳವಡಿಸ್ಕೊಂಡು ನಾವೇನ್ ಮಾಡ್ತಾ ಇದ್ದೀವಿ ಅದರಲ್ಲಿ ಆ ನಂಬಿಕೆಯಲ್ಲಿ ಬದಲಾವಣೆಯಾಗದೆ ಅಚಲವಾಗಿ ಮತ್ತು ದೃಢವಾಗಿ ನಿಲ್ಲುವಂತಹದ್ದು ಅದು ಅಬ್ಬುಲ್ನ ಸಂಕೇತವಾಗಿರ್ತಕ್ಕಂಥದ್ದು ರಾಷ್ಟ್ರ ಲಾಂಛನದಲ್ಲಿ ಅಳವಡಿಸಿದ್ದಾರೆ. ಇದನ್ನು ನಾವು ನೋಡ್ಕೊಂಡಾಗ ನಮ್ಮ ಪರಮ ಪೂಜ್ಯ ಮಾತಾಜಿಯವರಾಗಿರ್ಬೋದು, ಗುರು ಬಸವಣ್ಣನವರು ತಮ್ಮ ಜೀವನದುದ್ದಕ್ಕೂ ತಾವು ನಂಬಿಕೊಂಡಿರ್ತಕ್ಕಂಥ ವಿಚಾರಗಳನ್ನ, ಆಚಾರಗಳನ್ನ, ತಮ್ಮ ನಂಬಿಕೆಯಲ್ಲಿ ಯಾವುದೇ ಆಶೆ ಆಮಿಷ, ನಿಮ್ಮನ್ನ ಕಲ್ಯಾಣ ರಾಜ್ಯದಲ್ಲಿ ಇಷ್ಟು ಮೆರೆಸ್ತೀವಿ ಅಷ್ಟು ಮೆರೆಸ್ತೀವಿ, ನೀವು ಇದನ್ನ ವರ್ಣಾಂತರ ವಿವಾಹ ಮಾಡಿರ್ತಕ್ಕಂಥ ತಪ್ಪಂತ ಹೇಳ್ಬಿಡ್ರಿ, ನೀವು ಇನ್ನು ಬಹುದಿನಗಳ ಕಾಲದವರೆಗೆ ಇಲ್ಲಿ ರಾಜ್ಯವನ್ನ ಆಳಬಹುದು, ಆಮೇಲೆ ಆ ಹಳ್ಳೆಯ ಮದುವಯ್ಯನವರಿಗೆ ನಾವು ಕ್ಷಮೆದಾನವನ್ನ ನಾವು ನೀಡ್ತೇವೆ, ಅದಕ್ಕಾಗಿ ನೀವು ನೀವು ಮಾಡಿರ್ತಕ್ಕಂಥದ್ದು ತಪ್ಪಂತ ಹೇಳ್ರಿ, ಎಲ್ಲರಿಗೂ ಇಷ್ಟಲಿಂಗ ದೀಕ್ಷೆ ಕೊಟ್ಟಿರ್ತಕ್ಕಂಥ ತಪ್ಪಂತ ಹೇಳ್ರಿ, ಹೆಣ್ಣು ಮಕ್ಕಳಿಗೆ ಸಹೋದರಿಯರಿಗೆ ಇಷ್ಟಲಿಂಗವನ್ನ ನೀಡಿ ಅವರನ್ನ ಶೂದ್ರತ್ವದಿಂದ ಮೇಲೆತ್ತಿರ್ತಕ್ಕಂಥದ್ದು ತಪ್ಪು ಅಂತ ನೀವು ಒಪ್ಕೋರಿ ಅಂತ ಹೇಳ್ಬಿಟ್ಟು ಅನೇಕ ಒತ್ತಡಗಳು ಗುರು ಬಸವಣ್ಣವ್ರ ಮೇಲೆ ಬಂದಾಗ್ಲೂ ಕೂಡ ಅವರು ತಾವು ನಂಬಿರ್ತಕ್ಕಂಥ, ತಾವು ಯಾವ ಒಂದು ಕೆಲಸದಲ್ಲಿ ತಮ್ಮ ನಂಬಿಕೆಯಲ್ಲಿ ಬದಲಾಗದೆ ಅಚಲವಾಗಿ ಮತ್ತು ದೃಢವಾಗಿ ನಿಂತು ಇವತ್ತು ನಮಗೆ ಈ ಧರ್ಮ ಸಿದ್ಧಾಂತ ತತ್ವವನ್ನ ಉಳಿಸಿಕೊಟ್ಟು ಆ ಮೂಲಕವಾಗಿ ಇವತ್ತು ಭಾರತ ಸಂವಿಧಾನ ನಿರ್ಮಾಣಗೊಳ್ಳಲಿಕ್ಕೆ ಕಾರಣರಾಗಿರ್ತಕ್ಕಂಥವ್ರು ಗುರು ಬಸವಣ್ಣನವರು. ಅದಕ್ಕಾಗಿ ಗುರು ಬಸವಣ್ಣನವರನ್ನು ಕೂಡ ವೃಷಭ ಅವತಾರ ಅಂತ ಕರೀತಾರೆ. ಆಮೇಲೆ ನಮ್ಮ ಬುದ್ಧ ಕೂಡ ಹುಟ್ಟಿರ್ತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಅಂತ ಹೇಳ್ತಾರೆ. ಅದಕ್ಕ ಆ ಸಂಕೇತ, ಅದು ಆ ಒಂದು ಏನು ವೃಷಭ ಇದೆಯಲ್ಲ ಅದರಲ್ಲಿ ಒಂದು ದೃಢತೆ ಇರುತ್ತೆ.
ತಾನು ಯಾರ ಹತ್ರ ತಾನು ಕೆಲಸ ಮಾಡುತ್ತೋ ದೃಢಚಿತ್ತದಿಂದ ಮಾಡುತ್ತೆ. ಯಾವ ಕೆಲಸ ಅದಕ್ಕೆ ನಿರ್ವಹಿಸಿರ್ತಾರೋ ಅದಕ್ಕೆ ಎಷ್ಟು ಟಯರ್ಡ್ ಆಗ್ಲಿ ಏನೇ ಆಗ್ಲಿ ಆ ಕೆಲಸ ಸಂಪೂರ್ಣವಾಗಿ ಎತ್ತು ಅಂತಕ್ಕಂಥದ್ದು ನಿರ್ವಹಿಸ್ತದೆ. ಮತ್ತೆ ಅದು ಒಂದು ರೈತನ ಬದುಕನ್ನ ಮೇಲೆತ್ತುತ್ತೆ, ರೈತನ ಬದುಕನ್ನ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಇಷ್ಟು ಉಳ್ಕೊಂಡು ಬಂದಿದೀವಿ. ನಮ್ಮ ಜನಾಂಗ, ಮನುಕುಲ ಜನಾಂಗ, ಮಾನವ ಜನಾಂಗ ನಾವೆಲ್ಲರೂ ಇವತ್ತು ಉಳ್ಕೊಂಡು ಬಂದಿದೀವಿ ಅಂತಂದ್ರೆ ನಮ್ಮ ಪೂರ್ವಜರು, ನಮ್ಮ ತಾತಂದಿರು, ನಮ್ಮ ಮುತ್ತಾತಂದಿರು, ನಮ್ಮ ಪೂರ್ವಜರು, ಶತಮಾನಗಳ ಹಿಂದಿನ ಪೂರ್ವಜರು ಆ ಒಂದು ವೃಷಭನ ಸಹಾಯದಿಂದ, ವೃಷಭನ ಕೆಲಸದಿಂದ, ಅವನು ಮಾಡಿರ್ತಕ್ಕಂಥ ವೃಷಭ ಮಾಡಿರ್ತಕ್ಕಂಥ ಕೆಲಸದಿಂದ ಇವತ್ತು ನಾವೆಲ್ಲರೂ ಕೂಡ ಈ ಮಾನವ ಜನಾಂಗ ಅಂತಕ್ಕಂಥದ್ದು ಮುಂದುವರಿಸ್ಕೊಂಡು ಬಂದಿದೆ ಶರಣ ಬಂಧುಗಳೇ. ಅಷ್ಟು ಅವರು ಅದಕ್ಕಾಗಿ ಆ ವೃಷಭ ಗುರು ಬಸವಣ್ಣನವರನ್ನ ವೃಷಭಾವತಾರ ಅಂತ ಕರೆದ್ರು. ಬುದ್ಧನಿಗೂ ಕೂಡ ಅಂತಹ ವೃಷಭ ರಾಶಿಯಲ್ಲಿ ಬುದ್ಧ ಹುಟ್ಟಿರ್ತಕ್ಕಂಥದ್ದಂತ ನೋಡಿದ್ರು. ಅದಕ್ಕಾಗಿ ಒಂದ್ ವೇಳೆ ಈ ರೀತಿ ಆ ಸಿಂಬಾಲಿಕ್ ಆಗಂದ್ರೆ ಒಬ್ಬ ವ್ಯಕ್ತಿ ಅಂತ ಅಳವಡಿಸ್ಕೊಳ್ಬೇಕು, ಆ ಗುಣಗಳನ್ನ ಅಳವಡಿಸ್ಕೊಳ್ಬೇಕು. ವೃಷಭನ ಗುಣಗಳು ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಅದು ಕಾಯಕ ನಿಷ್ಠ ಪ್ರಾಣಿ, ಕಾಯಕ ಜೀವಿ ಅಂತ ಪ್ರತಿಯೊಬ್ಬರು ಕೂಡ ಕಾಯಕವನ್ನ ಮಾಡ್ಬೇಕು. ಮತ್ ನಂಬಿಕೆ ಏನ್ ಮಾಡ್ಬೇಕು, ದೃಢಚಿತ್ತತೆ ಏನ್ ಮಾಡ್ಬೇಕು. ಅದು ಬರೀ ಹಾರ್ಡ್ ವರ್ಕ್ ಅಲ್ಲ, ಅದು ಸಿಂಬಾಲೈಸಸ್ ಹಾರ್ಡ್ ವರ್ಕ್ ವಿತ್ ಸ್ಪೀಡ್ ಫಾಸ್ಟ್ನೆಸ್ ಅಂತ. ಸ್ಪೀಡ್ ಫಾಸ್ಟ್ನೆಸ್ ಅದು ಬಹಳ ಇಂಪಾರ್ಟೆಂಟ್. ಸ್ಪೀಡ್ ಫಾಸ್ಟ್ನೆಸ್ ಅಂದ್ರೆ ನಂಬಿಕೆಯಲ್ಲಿ ಬದಲಾಗದೆ ಅಚಲವಾಗಿ ಮತ್ತು ದೃಢವಾಗಿ ನಿಲ್ಲುವುದು. ನಮ್ಮ ಗುರು ಬಸವಣ್ಣನವರ ತತ್ವಗಳಲ್ಲಿ ನಮಗೆ ನಮ್ಮ ಗುರುಗಳು, ನಮ್ಮ ಮಾತಾಜಿಯವರು ಬೋಧನೆ ಮಾಡಿರುವಂತಹದಲ್ಲಿ ನಾವು ದೃಢವಾಗಿ ನಿಲ್ಲುವಂಥದ್ದು, ಅಚಲವಾಗಿ ನಿಲ್ತಕ್ಕಂಥದ್ದು. ಇವತ್ತು ನಾವು ನೋಡ್ತಾ ಇದ್ದೇವೆ ನಮ್ಮ ಸಮಾಜದಲ್ಲಿ, ನಿಮಗೆಲ್ಲರಿಗೂ ಗೊತ್ತಿದೆ, ಪರಮ ಪೂಜ್ಯ ಮಾತಾಜಿಯವರು ತಾವು ಹೇಳಿರ್ತಕ್ಕಂಥ ಗುರು ಬಸವಣ್ಣನವರು ಹೇಗೆ ತಾವು ಹೇಳಿರ್ತಕ್ಕಂಥ ವಿಚಾರದಲ್ಲಿ, ತಾವು ನಂಬಿರ್ತಕ್ಕಂಥ ವಿಚಾರದಲ್ಲಿ ದೃಢವಾಗಿ ನಿಂತಿದ್ರು, ಅದೇ ರೀತಿ ಪರಮ ಪೂಜ್ಯ ಮಾತಾಜಿಯವರು ತಮ್ಮ ಒಂದು ವಿಚಾರದಲ್ಲಿ ಆ ಒಂದು ತಾವು ಮಾಡಿರ್ತಕ್ಕಂಥ ಸಂಶೋಧನೆ ಲಿಂಗದೇವ ವಿಚಾರ ಆಗಿರ್ಬೋದು, ಅದರಲ್ಲಿ ಬಹಳ ದೃಢವಾಗಿ ನಿಂತ್ಕೊಂಡ್ರು, ಬಹಳ ದೃಢವಾಗಿ ಅಚಲವಾಗಿ ಬದಲಾಗದೆ ನಿಂತ್ಕೊಂಡಿರೋದ್ರಿಂದ ಅವರಿಂದ ಒಂದು ಅದ್ಭುತವಾಗಿರ್ತಕ್ಕಂತಹ ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಯಾರು ಆ ದೃಢತೆಯಲ್ಲಿ ನಂಬಿಕೆ ಕಳೆದುಕೊಂಡ್ರೋ, ಆ ವಿಚಾರದಲ್ಲಿ ನಂಬಿಕೆ ಕಳ್ಕೊಂಡ್ರೋ, ಅವರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಉಲ್ಟಾ ಹಾಳು ಮಾಡ್ಲಿಕ್ಕೆ ಆಯ್ತೆ ಹೊರತು ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಕ್ಕಂಥದ್ದು ಕೂಡ ಇವತ್ತು ನಿಮ್ಮೆಲ್ಲರ ಕಣ್ಣು ಮುಂದೆ ಇವತ್ತು ನಿಂತಿರ್ತಕ್ಕಂಥ ತಮ್ಗೆಲ್ಲರಿಗೂ ಗೊತ್ತಿದೆ ವಿಚಾರ. ಹೀಗಾಗಿ ನಮ್ಮ ಆ ರಾಷ್ಟ್ರ ಲಾಂಛನದಲ್ಲಿ ಆ ಬುಲ್ಲನ್ನ ಅಳವಡಿಸಿದ್ದಾರೆ. ಏನು ಸಂಕೇತವಾಗಿ ಆ ಒಂದು ಈ ಏಷ್ಯಾದ ಬೆಳಕು ಅಂತ ಕರೀತಾರೆ, ಬುದ್ಧನಿಗೆ ಏಷ್ಯಾದ ಬೆಳಕು ಅಂತ ಕರೀತಾರೆ. ಯಾಕೆಂದ್ರೆ ಅವತ್ತು ಕ್ರಿಸ್ತ ಪೂರ್ವದಲ್ಲಿ ವೈದಿಕ ಶಾಹಿಯ ವಿರುದ್ಧ ಹುಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಧರ್ಮ ಅದು ಬೌದ್ಧ ಧರ್ಮ. ಅದರ ಮುಂದುವರಿದ ಭಾಗವೇ ನಮ್ಮ ಲಿಂಗಾಯತ ಧರ್ಮ. ಅದರಲ್ಲಿರ್ತಕ್ಕಂಥ ಕೆಲವು ಆಚಾರ ವಿಚಾರಗಳನ್ನ, ಅನೇಕ ಸುಧಾರಣೆಗಳನ್ನ ಇಲ್ಲಿ ಗುರು ಬಸವಣ್ಣನವರು ತಂದು ಮತ್ತೆ ನಮಗೆ ಹೊಸ ಲಿಂಗಾಯತ ಧರ್ಮವನ್ನ ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಈ ರೀತಿ ಆ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಏನಿದಾವೆ, ಎರಡು ಪ್ರಾಣಿಗಳಾಯ್ತು, ಒಂದು ಎಲಿಫೆಂಟ್, ಇನ್ನೊಂದು ಬುಲ್, ವೃಷಭ, ಆನೆ. ಮತ್ತು ಆನೆಗೆ ಇನ್ನೊಂದು ಏನೋ ಅಂತ ಕರೀತಾರೆ, ಗಜರಾಜ ಅಥವಾ ಬೇರೆ ಇನ್ನೂ ಒಂದು ಐರಾವತ ಅಂತ ಅನ್ಬೋದು, ಆ ತರ ಏನೋ ಒಂದು ಸಿಂಬಲ್ ಇದೆ ಬೇರೆ. ಆ ರೀತಿ ಅದರಲ್ಲಿ ಇರ್ತಕ್ಕಂಥದ್ದು. ಇನ್ನು ಮೂರನೇ ಪ್ರಾಣಿ ಏನಿದೆ ಅಂತಂದ್ರೆ ಅದರಲ್ಲಿ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಇರ್ತಕ್ಕಂತಹ ಮೂರನೇ ಪ್ರಾಣಿ ಒಂದು, ಅದಕ್ಕೆ ಗ್ಯಾಲೋಪಿಂಗ್ ಹಾರ್ಸ್ ಅಂತ ಕರೀತಾರೆ. ಗ್ಯಾಲೋಪಿಂಗ್ ಹಾರ್ಸ್ ಅಂದ್ರೆ ಒಂದು ಹಿಂಗೆ, ಈಗ ನಮ್ಮ ಗುರು ಬಸವಣ್ಣನವರು ಹಾರ್ಸ್ ಮೇಲೆ ಕೂತ್ಕೊಂಡಿರ್ತಕ್ಕಂತ, ಕುದುರೆ ಮೇಲೆ ಕೂತ್ಕೊಂಡಿರ್ತಕ್ಕಂತ ಚಿತ್ರಗಳು, ಮೂರ್ತಿಗಳು ನಾವ್ ಎಲ್ಲೆಲ್ಲ ಕಡೆ ನೋಡ್ತೀವಲ್ಲ, ಅದೇ ರೀತಿ ಎರಡೂ ಕಾಲು ಮೇಲೆತ್ತಿ ಇದು ಹಾರ್ತಕ್ಕಂತ ಒಂದು ಗ್ಯಾಲೋಪಿಂಗ್ ಹಾರ್ಸ್ ಅದ್ರ ಮೇಲೆ ಇದೆ. ಒಂದು ಕುದುರೆ ಚಿತ್ರ ಇದೆ. ಗುರು ಬಸವಣ್ಣವರು ಕೂಡ ಅದ್ರ ಮೇಲೆ ಕುದುರೆ ಮೇಲೆ ಕೂತ್ಕೊಂಡಾಗ ಒಂದು ಕಾಲು ಮೇಲೆತ್ತಿರುತ್ತಲ್ಲ ಕುದುರೆ, ನಾಲ್ಕು ಕಾಲ್ ನೆಲಕ್ಕೂ ಊರಿರಲ್ಲ, ಅದು ಒಂದು ಕಾಲ್ ಮೇಲೆತ್ತಿರುತ್ತೆ. ಅಂದ್ರೆ ಅದು ಚಲನಶೀಲತೆಯನ್ನ ತೋರಿಸ್ಕೊಡ್ತದೆ ಅದು. ಆ ರೀತಿ ಅಂತ ಒಂದು ಹಾರ್ಸ್ ಅನ್ನ ಅದರಲ್ಲಿ ಇಟ್ಟಿದ್ದಾರೆ ರಾಷ್ಟ್ರ ಲಾಂಛನದಲ್ಲಿ. ಯಾಕೆ ಆ ಹಾರ್ಸ್ ಇಟ್ರು ಅಂತಂದ್ರೆ, ಆ ಬುದ್ಧ ಜನ್ಮ ತಾಳಿದಾಗ ಆ ಒಂದು ಆನೆ ಬಂದು ಅವಳ ತಾಯಿಯ ಕನಸಿನಲ್ಲಿ ದರ್ಶನ ಕೊಟ್ಟು ಶಾಂತಿ ದೂತನ ಜನ್ಮ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಸಿಂಬಲೈಸ್ ಆಗಿ ಹೇಳ್ತು. ಆಮೇಲೆ ಆ ಬುದ್ಧ ಹುಟ್ಟಿರ್ತಕ್ಕಂಥದ್ದು ವೃಷಭ ರಾಶಿಯ ಸಂಕೇತವಾಗಿ ಅದರಲ್ಲಿ ಬುಲ್ಲನ್ನು ಒಂದು ವೃಷಭನ ಚಿತ್ರವನ್ನ ಅದರಲ್ಲಿ ಮೂರ್ತಿಯನ್ನ ಅದರಲ್ಲಿ ಇಟ್ಟಿದ್ದಾರೆ. ಇನ್ನು ಹಾರ್ಸ್, ಬುದ್ಧ ಎಲ್ಲವನ್ನ ನೋಡಿದಾಗ ತಮಗೆ ಗೊತ್ತಿದೆ, ಅವನಿಗೆ ಒಂದೇ ಒಂದು ಪ್ರಾಣಿಯನ್ನ ನೋಡ್ದ, ಒಬ್ಬನೇ ಒಬ್ಬ ಅವರ ತಂದೆ ಅವನಿಗೆ ಯಾವುದೇ ಹೊರಗಿನ ಜಗತ್ತಿನ ಸಂಪರ್ಕ ಬರಬಾರದು ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಅರಮನೆಯಲ್ಲಿ ಎಲ್ಲಾ ರೀತಿಯ ಕೃತಕ ವಾತಾವರಣ ನಿರ್ಮಾಣ ಮಾಡಿ, ಅಲ್ಲೇ ಉದ್ಯಾನವನ, ಅಲ್ಲೇ ಊರು, ಅಲ್ಲೇ ವ್ಯಾಪಾರ, ಅಲ್ಲೇ A to Z, ಒಂದು ಊರೊಳಗಡೆ ಅಂತ ಏನಿರ್ಬೇಕೋ ಅದೆಲ್ಲವನ್ನ ಅವನ ಅರಮನೆಯ ಆವರಣದಲ್ಲೇ ತಂದೆ ಶುದ್ಧೋಧನ ನಿರ್ಮಾಣ ಮಾಡಿದ್ರು. ಅಲ್ಲಿ ಯಾರಿಗೂ ವಯಸ್ಸಾದವ್ರಿಗೆ ಪ್ರವೇಶ ಇರಲಿಲ್ಲ, ಯಾವುದೇ ರೋಗಿಗಳಿಗೆ ಅಲ್ಲಿ ಪ್ರವೇಶ ಇರಲಿಲ್ಲ. ಹೀಗಾಗಿ
ಯಾವುದೇ ಸಾವು ನೋವು ಆಗ್ತಕ್ಕಂಥ ಸುದ್ದಿ ಅಲ್ಲಿ ಬರಬಾರ್ದಾಗಿತ್ತು. ಈ ರೀತಿ ಎಲ್ಲ ಸಂಪೂರ್ಣವಾಗಿ ಐಸೋಲೇಟೆಡ್ ಎನ್ವಿರಾನ್ಮೆಂಟ್ ಬುದ್ಧನ ತಂದೆ ಕ್ರಿಯೇಟ್ ಮಾಡಿ ಕೊಟ್ಟಾಗ್ಲೂ ಕೂಡ ಯಾವುದೋ ಸಂದರ್ಭದಲ್ಲಿ ಬುದ್ಧನ ತಂದೆ ಶುದ್ಧೋಧನ ಒಂದು ಯುದ್ಧಕ್ಕೋ ಅಥವಾ ಬೇರೆ ಯಾವುದೋ ಕಾರ್ಯಕ್ಕೋ ಹೋದಾಗ ಅಲ್ಲಿ ಬುದ್ಧ ತನ್ನ ಮಂತ್ರಿಯ ಜೊತೆ ಒಂದು ಲೋಕ ವಿಹಾರಕ್ಕಾಗಿ ಅವನು ತಂದೆ ಹೇಳಿದ್ದ ಎಲ್ಲಿಗೂ ಹೊರ ಕರ್ಕೊಂಡು ಬರಬಾರ್ದು, ಬುದ್ಧನು ಫೋರ್ಸ್ ಮಾಡಿ ಅವನಿಗೆ ಹೊರಗಡೆ ಏನಿದೆ ನೋಡ್ಬೇಕು ಅಂತ ಮಂತ್ರಿಗೆ ಹೇಳಿ ಫೋರ್ಸ್ಫುಲಿ ಕರ್ಕೊಂಡು ಹೋದಾಗ ಅಲ್ಲಿ ಬುದ್ಧ ನೋಡ್ತಾನೆ ಒಂದು ಶವವನ್ನ, ಸತ್ತು ಹೋಗಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಿದಾಗ ಅವಾಗ ಅಲ್ಲಿ ಕೇಳ್ತಾನೆ ತನ್ನ ಮಂತ್ರಿಗೆ, ಇದು ಏನು, ಇದು ಒಬ್ಬ ಸತ್ತು ಹೋಗಿರ್ತಕ್ಕಂಥ ವ್ಯಕ್ತಿ. ವ್ಯಕ್ತಿ ಸತ್ತೋಗಿದ್ದಾನೆ, ಈಗ ಅವನಲ್ಲಿ ಆತ್ಮ ಚೈತನ್ಯ ಇಲ್ಲ, ಅವನನ್ನ ಏನ್ ಮಾಡ್ತಾರೆ, ಮಣ್ಣಲ್ಲಿ ಹೂತ್ ಬಿಡ್ತಾರೆ ಅವನನ್ನ ಅಂತಂದಾಗ, ಮತ್ತೆ ಇದು ಈಗ ನಾನು ಸಾಯ್ತೀನಾ ಅಂತ ಕೇಳ್ದ ಬುದ್ಧ. ಹೌದು ನಾನು ಸಾಯ್ತೀನಿ, ನೀವು ಸಾಯ್ತೀರಿ ಒಂದ್ ದಿವಸ, ನೀನು ಸಾಯ್ತೀಯಾ ಅಂತ ಕೇಳ್ದ ಅವನಿಗೆ ಮಂತ್ರಿಗೆ. ಹೌದು ನಾನು ಸಾಯ್ತೀನಿ, ನಾನು ಸತ್ತಾಗ್ಲೂ ಕೂಡ ನನ್ನನ್ನು ಕೂಡ ಇದೇ ರೀತಿ ಎತ್ಕೊಂಡು ಹೋಗಿ ಮಣ್ಣಲ್ಲಿ ಮುಚ್ತಾರೆ, ನೀವು ಸತ್ತಾಗ್ಲೂ ಕೂಡ ನಿಮ್ಮನ್ನು ಕೂಡ ಇದೇ ರೀತಿ ಎತ್ಕೊಂಡು ಹೋಗಿ ಒಂದಿನ ಮಣ್ಣಲ್ಲಿ ಮುಚ್ತಾರೆ ಅಂತ ಬುದ್ಧನಿಗೆ ಹೇಳಿದಾಗ ಅವನು ಮನಸ್ಸಿನಲ್ಲಿ 1000 ವೋಲ್ಟೇಜ್ ಕರೆಂಟ್ ಒಂದೇ ಸಲ ಹೊಡೆದಂಗಾಯ್ತು ಬುದ್ಧನಿಗೆ. ಇನ್ನು ಆಗ್ಲೇ ಚಿಂತನೆ ಶುರು ಆಯ್ತು. ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಯನ್ನ ನೋಡ್ತಾನೆ. ವಯಸ್ಸಾಗಿರ್ತಕ್ಕಂಥ ಮೊದಲು ರೋಗಿಯನ್ನು ನೋಡ್ತಾನೆ. ಆಕ್ಚುಲಿ ಮೊದಲು ರೋಗಿಯನ್ನ ನೋಡಿದಾಗ ಏನು ಈ ರೀತಿ ಇಲ್ಲ, ಎಲ್ಲರಿಗೂ ಒಂದಿನ ಕಾಯಿಲೆ ಬಂದೇ ಬರುತ್ತೆ, ರೋಗ ಬಂದೇ ಬರುತ್ತೆ. ಕೊನೆಗೆ ಸಾಯೋವರೆಗೂ ಬರ್ಲಿಲ್ಲ ಅಂತಂದ್ರೆ ಸಾಯೋ ಕಾಲಕ್ಕಾದ್ರೂ ವಯಸ್ಸಾದ್ಮೇಲಾದ್ರೂ ಒಂದು ರೋಗ ಬರುತ್ತೆ. ಪ್ರತಿಯೊಬ್ಬರು ಇದು ನರಳಾಟ, ಇಂಥ ಬದುಕಲ್ಲಿ ನರಳಲೇಬೇಕು ಪ್ರತಿಯೊಬ್ಬರು. ರೋಗ ರುಜಿನಿಗಳಲ್ಲಿ ಭೂಲೋಕದಲ್ಲಿ ಹುಟ್ಟಿದ ಮೇಲೆ ನನಗೂ ಬರುತ್ತಾ, ಹೌದು ನಿನಗೂ ಬರುತ್ತೆ, ನಿನಗೂ ಬರುತ್ತಾ, ಹೌದು ನನಗೂ ಬರುತ್ತೆ, ಎಲ್ಲರಿಗೂ ಒಂದಿಲ್ಲ ಒಂದು ಕಾಯಿಲೆ ಬಂದೇ ಬರುತ್ತೆ ಸಾಯೋದ್ರೊಳಗಾಗಿ ಅಂತ ಆ ಮಂತ್ರಿ ಹೇಳಿದಾಗ ಬುದ್ಧನಿಗೆ ಬಹಳ ಅವನ ಮನಸ್ಸಿನಲ್ಲಿ ಬಹಳ ಒಂದು ಯೋಚನೆ ಶುರು ಆಯ್ತು. ಆವಾಗ್ಲೇ ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ಅವನು ಒಬ್ಬ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಯನ್ನು ನೋಡ್ತಾನೆ. ಅವನ್ ಕೂದ್ಲು ಯಾಕೆ ಬೆಳ್ಳಗಾಗಿದೆ, ಅವನದು ಸೊಂಟ ಯಾಕೆ ನಡುಗ್ತಾ ಇದೆ, ಅವನ್ ಯಾಕೆ ಬಾಗಿದಾನೆ, ಹಿಂಗೆಲ್ಲ ಕೇಳಿದಾಗ ಅವನು ವಯಸ್ಸಾಗಿದೆ. ಪ್ರತಿಯೊಬ್ಬರಿಗೂ ಹಿಂಗ್ ವಯಸ್ಸಾಗುತ್ತೆ, ನನಗೂ ಆಗುತ್ತಾ, ಹೌದು ನಿಮಗೂ ಆಗುತ್ತೆ, ನಿನಗೂ ಆಗುತ್ತಾ, ಹೌದು ನನಗೂ ಆಗುತ್ತೆ, ಎಲ್ಲರಿಗೂ ಹಾಗೆ ಆಗುತ್ತೆ ಅಂತ ಅವಾಗ ಆ ಮಂತ್ರಿ ಹೇಳ್ತಾನೆ. ಈ ರೀತಿ ಬುದ್ಧನಿಗೆ ಆ ರೀತಿ ಯೋಜನೆ ಕೊನೆಗೆ ಯಾವಾಗ ಸತ್ತಿರ್ತಕ್ಕಂಥ ವ್ಯಕ್ತಿಯ ಬಾಡಿಯನ್ನು ನೋಡಿದಾಗ ನಾನು ಸಾಯ್ತೀನಿ, ನೀನು ಸಾಯ್ತ್ರಿ, ಎಲ್ಲರೂ ಸಾಯೋದೇ ಒಂದಿನ ಜಗತ್ತಿನಲ್ಲಿ ಅಂತಕ್ಕಂಥದ್ದು ಹೇಳಿದಾಗ ಬುದ್ಧನಿಗೆ 1000 ವೋಲ್ಟೇಜ್ ಕರೆಂಟ್ ಹೊಡೆದಂಗಾಗಿ ಅವತ್ತೇ ಅವನ ಮನಸ್ಸು ಬಹಳ ಯೋಚನೆಯಲ್ಲಿ ತೊಡಗಿ ಅವತ್ತಿನ ರಾತ್ರಿನೇ ಅವನು ಮನೆಯನ್ನ ತೊರೆದಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಪರಮ ಪೂಜ್ಯ ಮಾತಾಜಿಯವರು ಅನೇಕ ಬಾರಿ ತಮ್ಮ ಪ್ರವಚನಗಳಲ್ಲಿ ಹೇಳ್ತಿದ್ರು. ನಾನು ಕೂಡ ಈ ಒಂದು ಮಹಾರಾತ್ರಿ ಅಂತ ಹೇಳ್ಬಿಟ್ಟು ಒಂದು ಕುವೆಂಪು ಅವ್ರು ಬರ್ದಿರ್ತಕ್ಕಂಥ ಒಂದು ನಾಟಕದ ಪುಸ್ತಕ ಇದೆ, ನಾನು ಕೂಡ ಓದಿದ್ದೀನಿ ಅದ ಮಹಾರಾತ್ರಿ ಅಂತ ಹೇಳ್ಬಿಟ್ಟು. ಆ ಪುಸ್ತಕ ಓದಿದ್ಮೇಲೆನೆ ಮಾತಾಜಿಯವರಲ್ಲಿ ಪರಮ ವೈರಾಗ್ಯ ಬಂತು ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇದ್ರು. ನಾನು ಅನೇಕ ಸಲ ಹೇಳ್ತಾ ಇದ್ದೆ, ಎಷ್ಟೋ ಸಲ ಮಾತಾಜಿಯವರು ಪರಮ ಪೂಜ್ಯ ಲಿಂಗೈಕ್ಯ ಮಾತಾಜಿಯವರು ಅವರು ಮಹಾತ್ಮರು. ಅವರು ಹೇಗೆ ಬುದ್ಧ ಕೇವಲ ಒಬ್ಬ ರೋಗಿಯನ್ನ, ಒಂದು ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಯನ್ನ, ಒಂದು ಶವವನ್ನ ನೋಡಿ ಹೇಗೆ ವೈರಾಗ್ಯವನ್ನ ತಾಳಿದ್ನೋ, ಅದೇ ರೀತಿ ಪರಮ ಪೂಜ್ಯ ಮಾತಾಜಿಯವರು ಪರಮ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರ ಒಂದೇ ಒಂದು ಪ್ರವಚನ ಅನುಭವ ಮಂಟಪ ಅಂತಕ್ಕಂಥ ಪ್ರವಚನ ಚಿತ್ರದುರ್ಗದಲ್ಲಿ ಕೇಳಿದಾಗ ಅವರಿಗೆ ಆ ಪ್ರವಚನ ಕೇಳೋದಕ್ಕಿಂತ ಮುಂಚೆ ಪ್ರವಚನ ಅಂದ್ರೆ ಏನು, ಗುರು ಬಸವಣ್ಣವ್ರ ಅಂದ್ರೆ ಏನು, ತತ್ವ ಅಂದ್ರೆ ಏನು, ಅನುಭವ ಮಂಟಪ ಅಂದ್ರೆ ಏನು, ಶರಣರು ಅಂತಕ್ಕಂಥ ಅಂದ್ರೆ ಇದು ಯಾವುದು ಗೊತ್ತಿರಲಿಲ್ಲ ಮಾತಾಜಿ ಅವರಿಗೆ. ಸ್ವಲ್ಪ ವಿವೇಕಾನಂದ ಅವರ ಬಗ್ಗೆ, ರಾಮಕೃಷ್ಣ ಪರಮಹಂಸರ ಬಗ್ಗೆ ಸಾಹಿತ್ಯವನ್ನು ಓದ್ಕೊಂಡಿದ್ರು ಅವರು. ಯಾಕೆಂದ್ರೆ ಇನ್ನೂ ಆಗಿನ ಕಾಲದಲ್ಲಿ ವಚನ ಸಾಹಿತ್ಯನೂ ಅಷ್ಟು ಪ್ರಚಲಿತಕ್ಕೆ ಬಂದಿಲ್ಲ. ಅವರ ಅಧ್ಯಯನದಲ್ಲಿ ಆಗಿನ ಕಾಲದಲ್ಲಿ ಮಾತಾಜಿಯವರು ಹೈಸ್ಕೂಲು ಕಾಲೇಜ್ಗಳು ಓದ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ವಚನಗಳನ್ನು ಪಾಠ್ಯದಲ್ಲಿ ಅಳವಡಿಸಿರ್ಲಿಲ್ಲ ಇನ್ನೂ ಅವತ್ತಿನ ಕಾಲದಲ್ಲಿ. ಹೀಗಾಗಿ ವಚನ ಅಂದ್ರೇನು, ಬಸವಣ್ಣವ್ರ ಅಂದ್ರೇನು, ಶರಣರ ಅಂದ್ರೇನು, ಅನುಭವ ಮಂಟಪ ಅಂದ್ರೇನು ಏನೊಂದು ಗೊತ್ತಿರತಕ್ಕಂತಹ ಮಾತಾಜಿಯವರು ಆ ಚಿತ್ರದುರ್ಗದಲ್ಲಿ ಒಂದೇ ಒಂದು ಪ್ರವಚನವನ್ನ ಕೇಳಿ ಸಂಪೂರ್ಣವಾಗಿ ಪರಿವರ್ತನೆಯಾಗಿ ಬಸವ ತತ್ವಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಇವತ್ತು ಲಿಂಗಾಯತ ಧರ್ಮವನ್ನು ಪುನರುತ್ಥಾನ ಮಾಡಿ ನಮಗೆಲ್ಲರಿಗೂ ಗುರು ಬಸವಣ್ಣನವರನ್ನ ದೊರಕಿಸಿ ಕೊಟ್ಟಿರ್ತಕ್ಕಂಥ ಮಹಾತ್ಮ ಮಾತಾಜಿಯವರು. ಅದೇ ರೀತಿ ಮಹಾತ್ಮ ಬುದ್ಧನಂತೆ ನಾನು ಮಾತಾಜಿಯವರು ಅಂತ ಅನೇಕ ಬಾರಿ ಹೇಳಿರ್ತಕ್ಕಂಥದ್ದನ್ನ ನೋಡ್ತಾ. ಆ ರೀತಿ ಬುದ್ಧನಿಗೆ ಜ್ಞಾನೋದಯವಾದಾಗ ಆ ಶವವನ್ನ ನೋಡಿ, ಆ ವಯಸ್ಸಾದ ವ್ಯಕ್ತಿಯನ್ನ ನೋಡಿ, ಆ ಒಂದು ರೋಗಿಯನ್ನ ನೋಡಿ ಅವನಿಗೆ ಒಂದು ಮನಸ್ಸಿನಲ್ಲಿ ತಲ್ಲಳವನ್ನು ಹುಟ್ಟಿ ಇಡೀ ರಾತ್ರಿಯೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದಾಗ ಸರ್ವಜ್ಞ ಇಲ್ಲಿ ಸುವರ್ಣಕ್ಕವ್ರು ಸ್ವಲ್ಪ ಮೈಕ್ ಆಫ್ ಮಾಡ್ಕೊಳ್ಳಿ. ಈ ರೀತಿ ಅವನು ಇದು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ, ಮನೆಯನ್ನು ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವನು ಬಳಸಿರ್ತಕ್ಕಂತಹ ಒಂದು ಏನು ಹಾರ್ಸ್ ಇದೆಯಲ್ಲ, ಕುದುರೆ, ಆ ಕುದುರೆಯ ಸಂಕೇತವಾಗಿ ಅಲ್ಲಿ ಗ್ಯಾಲೋಪಿಂಗ್ ಹಾರ್ಸ್ ಅಂತಕ್ಕಂಥದನ್ನ ನಮ್ಮ ರಾಷ್ಟ್ರದ
ಲಾಂಛನವಾಗಿರ್ತಕ್ಕಂಥ ಅಶೋಕನ ಸಾರನಾಥ್ ಏನ್ 4 ಸಿಂಹಗಳ ಮುದ್ರೆ ಇದೆಯಲ್ಲ, ಆ 4 ಸಿಂಹಗಳ ಮುದ್ರೆಯಲ್ಲಿ ನಮ್ಮ ಒಂದು ಈ ಹಾರ್ಸ್ ಅನ್ನ ಅಳವಡಿಸಲಾಗಿದೆ, ಕುದುರೆಯ ಚಿತ್ರವನ್ನ ಅಳವಡಿಸಲಾಗಿದೆ. ಆ ಏನು ಬುದ್ಧ ತಾನು ಅವತ್ತು ರಾತ್ರಿ ಮನೆಯನ್ನ ಬಿಡಲಿಕ್ಕೆ ಬಳಸಿರ್ತಕ್ಕಂಥ ಕುದುರೆಯ ಹೆಸರು ಕಂಟಕ ಅಂತ. ಬುದ್ಧ ತನ್ನ ಮನೆಯನ್ನ ಬಿಡ್ಲಿಕ್ಕೆ ಬಳಸಿರ್ತಕ್ಕಂಥ ಕುದುರೆಯ ಹೆಸರು ಕಂಟಕ ಅಂತ ಅದ್ರ ಹೆಸರು. ನಾವು ಅನೇಕ, ಯಾಕೆಂದ್ರೆ ಕುದುರೆ ಮತ್ತು ಮನುಷ್ಯನ ಸಂಬಂಧ ಬಹಳ ಬಹಳ ಅನ್ಯೋನ್ಯವಾಗಿರುತ್ತೆ. ಅದು ಬಹಳ ಲಾಯಲ್ ಆಗಿರುತ್ತದೆ. ಎನಿಮಲ್ ಬಹಳ ಲಾಯಲ್ ಪ್ರಾಣಿ. ಗುರು ಬಸವಣ್ಣನವರು ಕೂಡ ತಾವು ತಮ್ಮ ಚಲನಚಿತ್ರದಲ್ಲಿ ನಾವು ನೋಡಿರ್ಬೋದು, ಅವ್ರು ಯಾವಾಗ್ಲೂ ಅವರಿಗೆ ಪ್ರಿಯವಾಗಿರ್ತಕ್ಕಂತ ಒಂದು ಕುದುರೆಯನ್ನ ಅವ್ರು ಬಳಸ್ತಾ ಇದ್ರು. ಅನುಭವ ಮಂಟಪವನ್ನ ಬಿಟ್ಟು ಹೋಗುವಾಗ್ಲೂ ಕೂಡ ಅದೇ ಕುದುರೆಯನ್ನ ಅವರು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದಾರೆ. ಅದ್ರ ಚಲನಚಿತ್ರದಲ್ಲಿ ನಾವು ನೋಡಿರ್ಬೋದು ಎಷ್ಟು ಅಫೆಕ್ಷನ್ ತೋರಿಸುತ್ತೆ ಅಂತಕ್ಕಂಥದ್ದು. ಹಾಗೆ ಆ ನಂದಿನಿ ಅಂತಕ್ಕಂಥ ಕುದುರೆ ಗುರು ಬಸವಣ್ಣವರಿಗೆ ಅತ್ಯಂತ ಅವರ ಪ್ರೀತಿಗೆ ಪಾತ್ರವಾಗಿರ್ತಕ್ಕಂಥ ಕುದುರೆ ಅದಿತ್ತು. ಕಲ್ಯಾಣವನ್ನ ನಿರ್ಗಮನ ಮಾಡುವಾಗಲೂ ಕೂಡ ಅವರು ಅದೇ ಕುದುರೆಯಲ್ಲಿ ಕಲ್ಯಾಣದ ಗಡಿ ದಾಟಿ ಹೋಗಿರ್ತಕ್ಕಂಥದ್ದು. ಈ ರೀತಿ ಬುದ್ಧನಿಗೆ ಜ್ಞಾನೋದಯವಾಗಿ ಅವನು ಮನೆಯನ್ನ ಬಿಡಬೇಕು ಅಂತ ನಿರ್ಧಾರ ಮಾಡಿದಾಗ ಅವನು ಆ ಕುದುರೆ ಮೇಲೆ ಹೋಗಿದ್ದ. ಯಾವ ಕುದುರೆ? ಕಂಟಕ ಎನ್ನುವ ಕುದುರೆ ಮೇಲೆ ಹತ್ತಿಕೊಂಡು ಮನೆಯನ್ನು ತೊರೆದು ಹೋದ್ನಲ್ಲ. ಹೀಗಾಗಿ ಬುದ್ಧನಿಗೆ ಜ್ಞಾನೋದಯ ಆಗಿರ್ಲಿಲ್ಲ ಇನ್ನು ಅವತ್ತು. ಜ್ಞಾನೋದಯ ಅಂದ್ರೆ ವೈರಾಗ್ಯ. ಅದಕ್ಕೆ ಬೇರೆ ಏನೋ ಒಂದು ಶಬ್ದ ಇದೆ, ಮಹಾಪರಿತ್ಯಾಗ ಅಂತ ಕರೀತಾರೆ ಅದಕ್ಕೆ. ಅವು 4 ಶಬ್ದಗಳಿದಾವೆ. ಒಂದು ಅದು ಮುಂದಿನ ವಾರ ನಾನು ಹೇಳ್ತೇನೆ. ತಾಯಿಯ ಗರ್ಭದಲ್ಲಿ ಬುದ್ಧನ ಅವತೀರ್ಣ ಆಗಿರ್ತಕ್ಕಂಥದ್ದು, ಆಮೇಲೆ ಬುದ್ಧ ಹುಟ್ಟಿರ್ತಕ್ಕಂಥದ್ದು, ಬುದ್ಧ ಮಹಾಪರಿತ್ಯಾಗ ಅಂತ ಕರೀತಾರೆ. ಮಹಾಪರಿನಿರ್ವಾಣ ಅವ್ರ ಲಿಂಗೈಕ್ಯರಾಗಿರ್ತಕ್ಕಂಥದ್ದು, ಆಮೇಲೆ ಮಹಾ ಜ್ಞಾನೋದಯ, ಹಂಗೆ ಆ ತರ 3-4 ಘಟನೆಗಳು ಕರೀತಾರೆ. ಮುಂದಿನ ವಾರ ನಾನು ಹೇಳ್ತೇನೆ. ಈ ಹಾರ್ಸ್ ಕುದುರೆ, ಗ್ಯಾಲೋಪಿಂಗ್ ಹಾರ್ಸ್ ಅಂತ ಏನ್ ಕರೀತಾರಲ್ಲ, ಅದು ಇಟ್ ಸಿಗ್ನಿಫೈಸ್ ಎನರ್ಜಿ, ಲಾಯಲ್ಟಿ, ಸ್ಪೀಡ್ ಅಂಡ್ ದ ಹಾರ್ಸ್ ಬುದ್ಧ ರೋಡ್ ವೆನ್ ಲೀವಿಂಗ್ ಹಿಸ್ ಸಿಟಾಡಲ್ ಅಂತ. ಅವನು ತನ್ನ ಅರಮನೆಯನ್ನ, ತನ್ನ ಕೋಟೆಯನ್ನ ಬಿಡುವಾಗ ಬಳಸಿರ್ತಕ್ಕಂತ ಒಂದು ಹಾರ್ಸಿನ ಸಂಕೇತವಾಗಿ ಹೇಳ್ತಾರೆ. ಅದು ಏನು? ಅದು ಬಹಳ ಒಂದು ಎನರ್ಜಿ. ಕುದುರೆ ಅಂತಂದ್ರೆ ಏನು? ಈಗ ಯಾವುದೇ ಒಂದು ಇದು ಈ ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ ಗಳ ಪವರ್ ಅಳಿಯುವಾಗ ಅದು ಇಷ್ಟು ಹಾರ್ಸ್ ಪವರ್ ಅಂತ ಅಳಿತಾರೆ. ಅದಕ್ಕೆ ಇಷ್ಟು ಹಾರ್ಸ್ ಪವರ್ ಇದೆ. ಒಂದು ಮೋಟಾರ್ ಆಗಿರ್ಬೋದು, ಒಂದು ದೊಡ್ಡ ಇಕ್ವಿಪ್ಮೆಂಟ್ಸ್ ಇಷ್ಟು ಹಾರ್ಸ್ ಪವರ್ ಇದೆ ಅಂತ. ಈ ನಮ್ಮ ಕಾರ್ಗಳು, ಲಾರಿಗಳು ಇವೆಲ್ಲ ಇರ್ತಾವಲ್ಲ, ಇದ್ರದ್ದು ಕೂಡ ಎಷ್ಟು ಹಾರ್ಸ್ ಪವರ್ ಅಂತಾನೆ ಅದ್ರ ಪವರ್ ಸ್ಪೆಸಿಫಿಕ್ ಇರ್ತದೆ. ಯಾವುದೇ ಕಾರ್ ತಗೊಂಡ್ರೆ ಅದು ಇಷ್ಟು HP ಕಾರ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಪವರ್ಫುಲ್, ಅಷ್ಟು ಕುದುರೆ ಶಕ್ತಿ ಅದರಲ್ಲಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಆ ರೀತಿ ಅದು ಸಿಗ್ನಿಫೈಸ್ ಎನರ್ಜಿ. ಏನು ಹಾರ್ಸ್ ಕುದುರೆ. ಲಾಯಲ್ಟಿ ಬಹಳ ಬಹಳ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಯಲ್ಲಿ ತನ್ನನ್ನ ಸಾಕಿದವರಿಗೆ, ತನ್ನನ್ನ ಒಂದು ಮೆರೆಸಿದವರಿಗೆ, ತನ್ನನ್ನ ಮೇಲೆತ್ತಿದವರಿಗೆ, ತನಗೆ ಆಶ್ರಯ ನೀಡಿದವರಿಗೆ ಒಂದು ಲಾಯಲ್ ಆಗಿರ್ತಕ್ಕಂಥದ್ದು ಇದೆಯಲ್ಲ, ಅದು ಮನುಷ್ಯನಲ್ಲಿ ಇರ್ಬೇಕಾಗಿರ್ತಕ್ಕಂಥ ಬಹುದೊಡ್ಡ ಗುಣ. ಇಂಥ ಗುಣ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಜಗತ್ತಿನ ಅಳವಡಿಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಅದನ್ನ ಅಲ್ಲಿಟ್ಟಿದ್ದಾರೆ. ಆದ್ರೆ ನಾವಿವತ್ತು ಅನೇಕ ಕಡೆ ನೋಡ್ತಾ ಇದ್ದೇವೆ, ಅನೇಕ ಸ್ವಾಮಿಗಳು, ಮಠಾಧೀಶರು ಭಕ್ತರ ಹಣದಿಂದ ಮೇಲೆದ್ದು ಬೆಳೆದಿರ್ತಾರೆ, ಗುರುಗಳ ಆಶಯದಿಂದ ಮೇಲೆದ್ದು ಬೆಳಿತಾರೆ. ಗುರುಗಳಿಗೂ ಲಾಯಲ್ ಆಗಿರೋದಿಲ್ಲ, ಭಕ್ತರಿಗೂ ಲಾಯಲ್ ಆಗಿರೋದಿಲ್ಲ. ಭಕ್ತರ ವಿರುದ್ಧನೇ ಅನೇಕ ಭಕ್ತರ ವಿರುದ್ಧನೇ ಅನೇಕ ಕೇಸ್ಗಳು ಮಾಡ್ತಾರೆ. ಅವ್ರ ಭಕ್ತರ ಮೇಲೇನೆ ತಮಗೆ ಕಾಣಿಕೆ ಕೊಟ್ಟು ಬೆಳೆಸಿರ್ತಕ್ಕಂಥ ಭಕ್ತರ ಮೇಲೇನೆ ಪೊಲೀಸ್ ಕೇಸ್ಗಳನ್ನು ಮಾಡಿ ಅವರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಇವತ್ತು ಗುರುಗಳು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ತಮ್ಮ ಗುರುಗಳಿಗೆ ಅನ್ಯಾಯ ಮಾಡಿ, ತಮ್ಮ ಗುರುಗಳು ಬೋಧನೆ ಮಾಡಿರ್ತಕ್ಕಂಥ ಬೋಧನೆಗೆ ಲಾಯಲ್ ಆಗಿರದೆ ಅವರ ವಿರುದ್ಧ ತಿರುಗಿ ಬಿದ್ದು ಇರ್ತಕ್ಕಂಥ ಅನ್ಲಾಯಲ್ ಗುರುಗಳು, ಅನ್ಲಾಯಲ್ ಉತ್ತರಾಧಿಕಾರಿಗಳನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಇದನ್ನು ಅಳವಡಿಸಿದ್ದಾರೆ. ಗ್ಯಾಲೋಪಿಂಗ್ ಹಾರ್ಸ್ ಅಂತ ಕರೀತಾರೆ ಅದಕ್ಕೆ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ದೇಶಕ್ಕೆ, ತನ್ನ ಧರ್ಮಕ್ಕೆ, ತನ್ನ ಗುರುವಿಗೆ, ತನ್ನ ಸಮಾಜಕ್ಕೆ, ತನ್ನ ತಂದೆ ತಾಯಿಗಳಿಗೆ ಲಾಯಲ್ ಆಗಿರ್ಬೇಕು. ಅವನು ಅಂತ ವ್ಯಕ್ತಿ. ಆ ರೀತಿ ಹೇಳ್ತಾರೆ. ಅಣ್ಣಾರ, ಲಾಯಲ್ ಅಂದ್ರೆ ಏನು? ಒಂದು ಅಪ್ರೋಪ್ರಿಯೇಟ್ ಶಬ್ದ ಕನ್ನಡದಲ್ಲಿ ಏನ್ ಬರುತ್ತೆ ಹೇಳ್ರಿ? ಚಂದ್ರಸಣ್ಣ ಅಣ್ಣರೇ, ಲಾಯಲ್ಟಿಗ ನೀವ್ ಮಾತಾಡ್ರಿ, ನಾನು ಬರ್ತೀನಿ, ನಾನು ಹೇಳ್ತೀನಿ. ಓಕೆ. ಆ ರೀತಿ ಪ್ರತಿಯೊಬ್ಬ ವ್ಯಕ್ತಿ ಲಾಯಲ್ ಆಗಿರ್ಬೇಕು ತನ್ನ ರಾಷ್ಟ್ರಕ್ಕೆ. ಇವತ್ತು ನಾವು ನೋಡ್ತೀವಿ ನಮ್ಮ ಮಿಲಿಟರಿ, ನಮ್ಮ ಭಾರತ ಸಂವಿಧಾನ ಇದೆಯಲ್ಲ, ಮಿಲಿಟರಿಯಲ್ಲಿ ಎಷ್ಟು ರೂಲ್ಸ್ ಇದಾವೆ, ಹೆಂಗ್ ರೂಲ್ಸ್ ಇದಾವೆ, ಎಷ್ಟು ನಿಯಮಗಳಿದಾವೆ. ಅಲ್ಲಿ ಮಾಡಿರ್ತಕ್ಕಂಥ ವ್ಯಕ್ತಿ ಏನಾದ್ರೂ ತಪ್ಪು ಮಾಡಿದಾಗ ಅವನನ್ನ ಸಂಪೂರ್ಣವಾಗಿ ಅವನು ಲಾಯಲ್ಟಿಯಿಂದ ತಪ್ಪು ಹೋದಾಗ ಅವನು ತನ್ನ ದೇಶಕ್ಕೆ ಲಾಯಲ್, ನಿಯತ್ತು ಅಂತ ಕರೀತಾರೆ. ಒಂದು ಶಬ್ದ ನಿಯತ್ತು ಇದೆ ಅದರಲ್ಲಿ. ನಿಯತ್ತಕ್ಕಿಂತ ಇನ್ನೊಂದು ಒಳ್ಳೆ ಶಬ್ದ ಇರ್ಬೋದು,
ಒಂದು ವೇಳೆ ನಮ್ಮ ಮಿಲಿಟರಿ ದೇಶದಲ್ಲಿ ಇರ್ತಕ್ಕಂಥ ಮಿಲಿಟರಿಯಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ, ಒಬ್ಬ ಸೇನಾನಿ, ಯಾರೇ ಅಥವಾ ಈ ನಿಷ್ಠೆ ಮತ್ತು ನಿಯತ್ತು ಅಂತ ಕರೀತಾರೆ. ಒಂದ್ ವೇಳೆ ನಿಷ್ಠೆಯಲ್ಲಿ ಆ ವ್ಯಕ್ತಿ ತಪ್ಪೋದ್ರೆ ಏನ್ ಮಾಡ್ತಾರೆ ಗೊತ್ತಾ? ಅವ್ನು ಎಷ್ಟು ದೊಡ್ಡ ಪದವಿ ಇರ್ಲಿ, ಒಬ್ಬ ಮಿಲಿಟರಿ ಅಧಿಕಾರಿ ಇರ್ಲಿ, ದೊಡ್ಡ ಅವನಿಗೆ ಸಂಪೂರ್ಣವಾಗಿ ಸಮಗ್ರವಾಗಿರ್ತಕ್ಕ ಅಂತ ಅವನಿಗೆ ಏನೇನ್ ಪದವಿಗಳು ಇರ್ತಾವಲ್ಲೋ, ಅವನಿಗೆ ಪದವಿಗಳು ಯಾವ ರೂಪದಲ್ಲಿ ಕೊಡ್ತಾರೆ ಅಂದ್ರೆ ಬ್ಯಾಡ್ಜ್ಗಳು ಹಾಕಿರ್ತಾರೆ ಅವರಿಗೆ. ಇಲ್ಲಿ ಬ್ಯಾಡ್ಜ್ಗಳು ಹಾಕಿ ಕ್ಯಾಪ್ಗಳಲ್ಲಿ ಅಲ್ಲಿ ಇಲ್ಲಿ ಬೇರೆ ಬೇರೆ ಬ್ಯಾಡ್ಜ್, ಬೇರೆ ಬೇರೆ ಡಾಲರ್ಸ್ ಎಲ್ಲ ಹಾಕಿರ್ತಾರೆ. ಆ ರೀತಿ ತಪ್ಪು ನಿಷ್ಠೆಯಲ್ಲಿ ತಪ್ಪಿರ್ತಕ್ಕಂತ ಅಂತ ವ್ಯಕ್ತಿಗೆ ಆ ಸಂಪೂರ್ಣ ಸಮಗ್ರವಾಗಿರ್ತಕ್ಕಂಥ ಯೂನಿಫಾರ್ಮ್ ಅಲ್ಲಿ ಕರೆಸಿ ಆ ಸಮಗ್ರ ಒಂದು ಪೆರೇಡ್ ಮುಂದೆ ನಿಲ್ಲಿಸಿ ಅದನ್ನ ಒಂದು ರೀತಿಯಲ್ಲಿ ಅವುಗಳನ್ನ ಕಿತ್ತಾಕ್ಬಿಡ್ತಾರೆ. ಒಬ್ಬ ಹೈಯರ್ ಆಫೀಸರ್ ಬಂದು ಅವನ ಶರ್ಟ್ ಮೇಲೆ ಇರ್ತಕ್ಕಂಥ ಬ್ಯಾಡ್ಜ್ಗಳು, ಅವನ ಬೆಲ್ಟ್, ಅವನ ಕ್ಯಾಪ್, ಅವನಿಗೆ ನೀಡಿರ್ತಕ್ಕಂಥ ಡಾಲರ್ಗಳು ಎಲ್ಲವನ್ನ ಕಿತ್ಕೊಂಡ್ ಬಿಡ್ತಾರೆ. ಅದರಲ್ಲಿ ಕಿತ್ತಾಕ್ತಾರೆ. ಅದಕ್ಕೊಂದು ಪ್ರೊಸೀಜರ್ ಇದೆ, ಅದಕ್ಕೆ ನಿಯಮಗಳಿದಾವೆ. ನಮ್ಮ ಭಾರತ ದೇಶದ ಕಾನೂನಿನಲ್ಲಿ, ಭಾರತ ದೇಶದ ಮಿಲಿಟರಿಯಲ್ಲಿ ಇವೆಲ್ಲ ನಿಯಮವಿದೆ. ಒಬ್ಬ ನಿಷ್ಠೆಗೆ ತಪ್ಪಿರ್ತಕ್ಕಂಥ ವ್ಯಕ್ತಿಗೆ ಹೇಗೆ ಅವನಿಗೆ ಶಿಕ್ಷಿಸಬೇಕು, ಅವನನ್ನ ಹೇಗೆ ಅವನ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ನಿಯಮಗಳಿದಾವೆ. ಆದ್ರೆ ಕೋರ್ಟ್ ಮಾರ್ಷಲ್ ಅಂತಾರೆ, ಕೋರ್ಟ್ ಮಾರ್ಷಲ್ ಅಂತಾರೆ ಅದಕ್ಕೆ. ಆ ರೀತಿ ನಿಯಮಗಳಿಗೆ ತಪ್ಪು ಮಾಡಿದಾಗ, ಆದ್ರೆ ನಮ್ಮ ಧರ್ಮದಲ್ಲಿ ಎಲ್ಲಿದೆ ನಿಯಮಗಳು? ಒಂದೇ ಒಂದು ವಿಷಯ, ಕ್ರಿಶ್ಚಿಯಾನಿಟಿನೊಳಗೆ ಡಿಫ್ರಾಕಿಂಗ್ ಅಂತಾರೆ. ಅಂದ್ರೆ ಸ್ವಾಮಿಗಳು ಏನಾರು ತಪ್ಪು ಮಾಡಿದ್ರೆ ಅವ್ರು ವೈಟ್ ರೋಬ್ಸ್, ಬಿಳಿ ಬಣ್ಣದ ಬಟ್ಟೆಗಳನ್ನ ಹಾಕೊಂಡಿರ್ತಾರಲ್ಲ, ಅದನ್ನ ಪಬ್ಲಿಕ್ ಆಗಿ ಅದನ್ನ ಬಿಚ್ಚಾಕ್ಬಿಟ್ಟು ಅವನಿಗೆ ನೀವು ಹಾಕೊಳ್ಳೋ ಅಂತ ಕಲರ್ ಡ್ರೆಸ್ ನ ಕೊಡ್ತಾರೆ. ಇನ್ಮೇಲಿಂದ ನೀನು ಪ್ರವಚನ ಮಾಡಂಗಿಲ್ಲ, ನೀನು ಬೋಧನೆ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಡಿಫ್ರಾಕಿಂಗ್ ಅಂತಾರೆ ಕ್ರಿಶ್ಚಿಯಾನಿಟಿ. ನೋಡ್ರಿ, ಈ ರೀತಿ ಎಲ್ಲಾ ಧರ್ಮಗಳು ತಮ್ಮ ಕಾನೂನುಗಳನ್ನ, ನಿಯಮಗಳನ್ನ ಅಳವಡಿಸಿಕೊಂಡು ಒಂದು ಧರ್ಮವನ್ನು ಅವರು ಮುನ್ನಡೆಸ್ಕೊಂಡು, ಇವತ್ತು ಕ್ರಿಶ್ಚಿಯನ್ ಧರ್ಮ ಅಷ್ಟು ದೊಡ್ಡದಾಗಿ ಯಾಕೆ ಬೆಳೆದಿದೆ? ಅವರ ಧರ್ಮಗುರುಗಳು ಯಾಕೆ ಅವರಲ್ಲೂ ಸಾಕಷ್ಟು ತಪ್ಪು ಮಾಡಿರ್ತಾರೆ, ಮಾಡಲ್ಲ ಅಂತಲ್ಲ. ಇವತ್ತು ನಮ್ಮ ಧರ್ಮದಲ್ಲಿ ಏನಾಗಿದೆ, ಇವತ್ತು ಲಿಂಗಾಯತ ಧರ್ಮದಲ್ಲಿ ಏನಾಗಿದೆ, ಪ್ರತಿಯೊಂದು ಮಠ ತಗೊಳ್ರಿ, ಪ್ರತಿಯೊಂದು ಕಾವಿಧಾರಿಗಳು ತಗೊಳ್ರಿ, ಎಲ್ಲ ಸಂಪೂರ್ಣವಾಗಿ ಅಧೋಗತಿಗಿಳಿದಾಗ ಭಕ್ತರ ಕೈಯಲ್ಲಿ ಇಷ್ಟು ಅಧಿಕಾರ ಇದ್ರೂ ಕೂಡ ನಾವು ಕೈ ಮುಚ್ಕೊಂಡು, ಕಣ್ಣು ಮುಚ್ಕೊಂಡು ಕುಂತಿರೋದು ಯಾಕೆ? ನಾವು ಇಂಥ ಕ್ರಮ ಯಾವತ್ತು ಇನ್ನು ಕೈಕೊಳ್ತೀವಿ? ನಾವ್ ಯಾವತ್ತು ಕಾವಿ ಬಿಚ್ಚಿಸೋದು ತಪ್ಪು ಮಾಡಿರ್ತಕ್ಕಂಥವ್ರದು. ಅವರನ್ನ ಏನೇ ತಪ್ಪು ಮಾಡಿದ್ರು, ಅಜ್ಞಾನಿಗಳು, ಒಂದು ಶಿಕ್ಷಣ ಇಲ್ಲ, ಬುದ್ಧಿ ಇಲ್ಲ, ಜ್ಞಾನ ಇಲ್ಲ ಅಂತವ್ರು ಬಂದು ಧರ್ಮಪೀಠದ ಮೇಲೆ ಕೂತ್ಕೊಂಡು ಇವತ್ತು ಇಡೀ ಧರ್ಮವನ್ನ, ಸಮಾಜವನ್ನ ಹಾಳು ಮಾಡಿರ್ತಕ್ಕಂಥವ್ರನ್ನ ಕಾವಿ ಬಟ್ಟೆಗಳು ನಾವ್ ಯಾವತ್ತು ಬಿಚ್ಚಿಸೋದು? ತನು, ಮನ, ಧನ, ಎಲ್ಲ ಅಭಿಮಾನ, ಸಮಯ, ಅಭಿಮಾನ, ಪ್ರಾಣ, ಅರಿಷಡ್ ವರ್ಗಗಳು ಎಲ್ಲದರಲ್ಲೂ ತಪ್ಪಿರ್ತಕ್ಕಂಥ ಇವತ್ತು ಸ್ವಾಮಿಗಳು, ಮಠ ಅಂಥವರೇ ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರು ಬಸವಣ್ಣವರ ತತ್ವಗಳು ಸಂಪೂರ್ಣ ಇವತ್ತು ಮಾಯ ಆಗ್ತಾ ಇದಾವೆ ಸಮಾಜದಲ್ಲಿ. ನಾವು ಸಮಾಜದಲ್ಲಿ ನಗೆ ಪಾಟ್ಲಿಗೆ ಈಡಾಗ್ತಾ ಇದೀವಿ ಎಲ್ಲರೂ ಕೂಡ. ಕಾವಿಧಾರಿಗಳು ಮಾಡುವ ತಪ್ಪಿನಿಂದಾಗಿ ಅನುಯಾಯಿಗಳು ಕೂಡ ನಾವು ಸಮಾಜದಲ್ಲಿ ನಗೆ ಪಾಟ್ಲಿಗೆ ಈಡಾಗ್ತಾ ಇದ್ದೇವೆ. ನಿಮ್ ಸ್ವಾಮಿಗಳೇನು, ನಿಮ್ ಸನ್ಯಾಸಿಗಳು ಹಿಂಗಿದಾವೆ ಎಲ್ಲ, ಅವ್ರಿಗೆ ಅಲ್ಲೊಂದು ಸಂಸಾರ ಇರುತ್ತೆ, ಇಲ್ಲೊಂದು ಸಂಸಾರ ಇರುತ್ತೆ, ಅವ್ರು ಇಷ್ಟು ಹಣ ಮಾಡಿರ್ತಾರೆ, ಅವ್ರ ಹತ್ರ ಇಷ್ಟು ಕಾರ್ಗಳಿದೆ, ಇಷ್ಟು ಬಂಗಲೆ ಇದೆ, ಅವ್ರ ಹತ್ರ ಇಷ್ಟು ಸಂಪತ್ತಿದೆ. ಎಲ್ಲವೂ ಭಕ್ತರ ಸಂಪತ್ತು ತೆಗೆದುಕೊಂಡು ಕೊಳ್ಳೆ ಹೊಡ್ಕೊಂಡು ಇವತ್ತು ತಾವೆಲ್ಲರೂ ಕೂಡ ಅರಮನೆ ತರ ಅವ್ರ ವೈಭೋಗ ಜೀವನ ನಡೆಸ್ತಾರೆ ಅಂತಂದ್ರೆ, ನಮ್ಮ ಧರ್ಮ ತತ್ವ, ಪ್ರವಚನ, ಸಂಸ್ಕಾರ, ಮಕ್ಕಳಿಗೆ ಸಂಸ್ಕಾರ, ವಿದ್ಯಾರ್ಜನೆ, ವಚನ ಬೋಧನೆ, ಸಮಾಜದಲ್ಲಿ ಸಂಸ್ಕಾರ, ಸಂಘಟನೆ, ಬಂಧುತ್ವ, ಸಮಾಜ ಬೆಸೆಯೋದು ಯಾವಾಗ ಇದೆಲ್ಲವೂ ಕೂಡ? ನನಗಂತೂ ಸುಮಾರು ಸರಿ ಸಾಕಷ್ಟು ವರಿ ಆಗ್ತಾ ಇರುತ್ತೆ. ಏನು ನಾವು ಏನಾದ್ರೂ ಈ ಕೆಲಸವನ್ನು, ಕಾಯಕಕ್ಕೆ ಏನಾದ್ರೂ ರಾಜೀನಾಮೆ ಕೊಟ್ಟು ಧರ್ಮಕ್ಕಾಗಿ ಕೆಲ್ಸಕ್ಕೆ, ಧರ್ಮ ಚಟುವಟಿಕೆಗಾಗಿ ಏನಾದ್ರು ನಿಲ್ಬೇಕಾ, ಸುಧಾರಣೆ ಕೈ ನಿಲ್ಬೇಕಾ ಅಂತ ನಿಲ್ಬೇಕಾ, ಅಥವಾ ನಮ್ಮ ಹತ್ರ ಶಕ್ತಿ ಇಲ್ಲ ಅಂತ ಹಿಂಜರಿಬೇಕಾ ಅಂತಕ್ಕಂಥ ಬಹಳ ಕನ್ಫ್ಯೂಷನ್ ಅಲ್ಲಿ ನನ್ನ ಜೀವನ. ಮಾತಾಜಿಯವ್ರ ಲಿಂಗೈಕ್ಯರ ಆದ್ಮೇಲಂತೂ ಇದೇ ಕನ್ಫ್ಯೂಷನ್ ಅಲ್ಲಿ 7-8 ವರ್ಷ ಕಳೆದೋಯ್ತು ಜೀವನ. ಈ ರೀತಿ ನಾವು ಜಾಗೃತಿ ಆಗ್ಬೇಕು, ನಾವು ಸಮಗ್ರವಾಗಿ ನಾವು ತಿಳ್ಕೊಬೇಕು ನಮ್ಮ ಧರ್ಮ ತತ್ವಗಳನ್ನ. ನಾವು ತಪ್ಪು ಮಾಡಿದವ್ರ ವಿರುದ್ಧ ಸಿಡಿದು ಎಳದೇ ಇದ್ರೆ, ದಿಸ್ ವರ್ಲ್ಡ್ ಸಫರ್ಸ್ ಎ ಲಾಟ್, ನಾಟ್ ಬಿಕಾಸ್ ಆಫ್ ದಿ ವೈಲೆಂಟ್ ಆಫ್ ದಿ ಬ್ಯಾಡ್ ಪೀಪಲ್, ಬಟ್ ಸೈಲೆಂಟ್ ಆಫ್ ದಿ ಗುಡ್ ಪೀಪಲ್ ಅಂತಕ್ಕಂಥದ್ದು ನಾವು ಸದಾಕಾಲ ನೆನ್ಪಿಟ್ಕೋಬೇಕು. ನಮ್ಮ ಇವತ್ತು ನಮ್ಮ ಸ್ವಾತಂತ್ರ್ಯ ಚಳವಳಿ ನೀವು ನೋಡ್ಬೇಕು. ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಚಳವಳಿ ಹೆಂಗಾಯ್ತು ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿದೆ. ಅದನ್ನು ಕೂಡ ನನಗೆ ಮೊನ್ನೆ ಈ 6 ತಿಂಗಳ ಕಾಲದಲ್ಲಿ ಓದೋ ಪ್ರಸಂಗ ಬಂದಾಗ ಅಲ್ಲಲ್ಲೇ ನೀವು ನೋಡ್ತೀವಿ, ಸಣ್ಣ ಬುಗ್ಗೆ ಹಾಗೆ ಅಲ್ಲೊಂದು ಒಬ್ಬ ಹರದಯಾಳ ಸಿಂಗ ಅಂತ ಒಬ್ಬರು ಬರ್ತಾರೆ, ಅವರೊಂದು ಬೇರೆ ಅವರು ಇನ್ನೊಬ್ರು ಬರ್ತಾರೆ, ರಾಣಿ ಲಕ್ಷ್ಮೀಬಾಯಿ ಅಂತ ಬರ್ತಾರೆ, ಅಲ್ಲಲ್ಲಿ ಇವತ್ತು ನೀವು ಅಮಟೂರು ಬಾಳಪ್ಪ ಅಂತ ಬರ್ತಾರೆ. ಹಿಂಗೆ ನೀವು ಸಣ್ಣ ನಮ್ಮ ಭಾಗದಲ್ಲಿ ಈಗ ನಮ್ಮ ಬಸವ ಕಲ್ಯಾಣ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಗುಲ್ಬರ್ಗ, ಈ ರೀತಿ ಬೇರೆ ಭಾಗದಲ್ಲಿ ಅಲ್ಲಲ್ಲೇ ಒಂದು ಸಣ್ಣ ಬುಗ್ಗೆ ಆಗಿ ಬ್ರಿಟಿಷರ ವಿರುದ್ಧ ನಾವು ಸಿಡಿದೆದ್ದಿರ್ತ, ಸಣ್ಣ ಶಕ್ತಿ ಇದ್ರು ಕೂಡ ಅವ್ರು ಸಿಡಿದೆದ್ದಿದ್ರು ಅವ್ರ ವಿರುದ್ಧ.
ಸಿಡಿದೆದ್ದು ಅವರು ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡುವಲ್ಲಿ ಎಲ್ಲರೂ ಸೇರಿ ಸಫಲರಾಗಿರ್ತಕ್ಕಂಥ ನೋಡ್ತಾ ಹಾಗೆ ನಾವು ಒಬ್ಬೊಬ್ಬರೇ ಎಲ್ಲರೂ ಅಲ್ಲಲ್ಲಿ ಎಲ್ಲೆಲ್ಲಿ ಅನ್ಯಾಯ ನಡೀತಾ ಇದೆಯೋ ಅದ್ರ ವಿರುದ್ಧ ನಾವು ಸಿಡಿದೇಳದೆ ಹೋದ್ರೆ, ಅದ್ರ ವಿರುದ್ಧ ನಾವು ಧ್ವನಿ ಎತ್ತದೆ ಹೋದ್ರೆ ನಾವು ನಮ್ಮ ಧರ್ಮವನ್ನ ನಾವು ಉಳಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ನಾವೇನಿದೀವಿ ಇವತ್ತು ನಾವು ಅಷ್ಟೇ ಆಚರಣೆ ಮಾಡ್ಕೊಳ್ತೀವಿ, ಮುಂದಿನ ಧರ್ಮ ಏನಿರುತ್ತೆ ಅದು ಸಂಪೂರ್ಣವಾಗಿ ಕಲುಷಿತವಾದ ಧರ್ಮವಾಗಿರುತ್ತೆ, ಸಂಪೂರ್ಣವಾಗಿ ಹಿಂದೂಮಯವಾಗಿರ್ತಕ್ಕಂಥ ಧರ್ಮ ಇರುತ್ತೆ. ಅಂತ ಧರ್ಮವನ್ನೇ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳೆಲ್ಲ ಆಚರಣೆ ಮಾಡ್ತಕ್ಕಂಥದ್ದು ನಾವು ಇದನ್ನ ಗಮನದಲ್ಲಿ ಇಟ್ಕೋಬೇಕು ಶರಣ ಬಂಧುಗಳೇ. ಅದಕ್ಕಾಗಿ ಇವತ್ತು ನಾವು ನಮ್ಮ ಬಸವ ಕಲ್ಯಾಣದಲ್ಲಿ ನಮ್ಮ ಧರ್ಮ ಗುರುವಿನ ಮೂರ್ತಿ ಎದುರುಗಡೆನೆ ಅಲ್ಲಿ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ವ್ಯಕ್ತಿ ಇವತ್ತು ನಾ ಹೇಳಿದ್ನಲ್ಲ, ಅವ್ರು ಇವತ್ತು ಮಾತಾಜಿ ಇದ್ರೆ ಏನಾಗ್ತಿತ್ತು ಆ ವ್ಯಕ್ತಿಯ ಹಣೆ ಬರಹ. ಅಲ್ಲಿ ಅವತ್ತು ಸತ್ಯಾನಂದ ಅವ್ರನ್ನ ಹೇಳಿದ್ನಲ್ಲ, ಮೊದ್ಲಿಗೆ ಹೇಳಿರ್ತಕ್ಕಂಥ ಉದಾಹರಣೆ, ಸತ್ಯಾನಂದ ಅವರ ಉದ್ದೇಶ ಏನಿತ್ತು, ಸಂಸ್ಥೆಗೆ ಲಾಭ ಬರಲಿ, ಹಣ ಬರಲಿ ಅಂತಿತ್ತು. ಇಲ್ಲಿ ಇವ್ರ ಉದ್ದೇಶ ಏನಿತ್ತು ನಮಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನಮ್ಮ ಧರ್ಮಗುರುವಿನ ಒಂದು ಮೂರ್ತಿಯ ಎದುರುಗಡೆ ಎಲ್ಲಿ ಯಾವ ಜಾಗದಲ್ಲಿ ರಕ್ತದ ಕ್ರಾಂತಿ ಹರಿದಿತ್ತೋ, ಯಾವ ಜಾಗದಲ್ಲಿ ನಮ್ಮ ಶರಣರ ವಧೆ ಆಯ್ತೋ, ಅದೇ ಜಾಗದಲ್ಲಿ ಆ ವಧೆ ಮಾಡಿರ್ತಕ್ಕಂಥವರ ಒಂದು ಪರಂಪರೆಯನ್ನ ಮತ್ತಲ್ಲಿ ಬೆಳೆಸ್ಲಿಕ್ಕೆ ನೋಡ್ತಾರೆ ಅಂತಂದ್ರೆ ನಾವು ನಮ್ಮ ಗಮನಕ್ಕೆ ಬಂದಿರ್ತಕ್ಕಂಥ ವಿಚಾರವನ್ನ, ನಮ್ಮ ಧರ್ಮಕ್ಕೆ ವಿರುದ್ಧವಾಗಿ ನಡೆಯುವಂತ ವಿಚಾರಗಳನ್ನ ನಾವು ಅಲ್ಲಲ್ಲೇ ನಾವು ಪ್ರತಿಭಟನೆ ಮಾಡದೆ ಹೋದ್ರೆ ನಾವು ನಮ್ಮ ಧರ್ಮವನ್ನ ಉಳಿಸ್ಕೊಳ್ಳಿಕ್ ಸಾಧ್ಯನೇ ಇಲ್ಲ ಶರಣ ಬಂಧುಗಳೇ. ಅದಕ್ಕಾಗಿ ನಾವು ಗಣಾಚಾರ ತತ್ವ ನಮ್ಮ ರಾಷ್ಟ್ರ ಸಂವಿಧಾನದಲ್ಲಿ ಇವತ್ತು ನಾವು ಧರ್ಮವನ್ನ ಹುಡ್ಕೊಳ್ಬೇಕಾಗಿದೆ. ನಮ್ಮ ರಾಷ್ಟ್ರ ಸಂವಿಧಾನದಲ್ಲಿ ಏನು ಹೇಳಿದೆ ಅದನ್ನ ಮತ್ತೆ ನಾವು ಈಗ ವಾಪಸ್ ಧರ್ಮಕ್ಕೆ ತಂದು ಅಳವಡಿಸಬೇಕಾಗಿದೆ. ಭಾರತ ದೇಶದ ರಾಷ್ಟ್ರ ಸಂವಿಧಾನ, ರಾಷ್ಟ್ರ ಲಾಂಛನ, ಈ ರಾಷ್ಟ್ರ ಧ್ವಜ, ಎಲ್ಲ ಏನಿವೆ ಅಲ್ಲ ವಚನ ಸಾಹಿತ್ಯದ ಒಂದು ಅಬ್ಸ್ಟ್ರಾಕ್ಟ್, ಇವೆಲ್ಲ ವಚನ ಸಾಹಿತ್ಯದಿಂದ ಉರವಲು ಪಡೆದಿರ್ತಕ್ಕಂಥವೇ ಇವೆಲ್ಲವೂ ಕೂಡ. ಇವತ್ತು ಆ ಮೂಲ ವಚನ ಸಾಹಿತ್ಯದಲ್ಲಿ ಎಲ್ಲಾ ತತ್ವ ನಮ್ ಸಂವಿಧಾನ ನಮ್ದೆಲ್ಲ ವಿಚಾರಗಳು ಕೊಟ್ಬಿಟ್ಟಿದೀವಿ, ನಾವ್ ಹೆಂಗಿದ್ರು ನಡೀತದೆ, ಹೆಂಗ್ ಆಚರಣೆ ಮಾಡ್ಕೊಂಡ್ರು ನಡೀತದೆ ಅಂತ ಹೇಳ್ಬಿಟ್ಟು ಕೇವಲ ಬಹಿರಂಗದಲ್ಲಿ ಅನೇಕ ಇವತ್ತು ನಾವು ಮಠಾಧೀಶರನ್ನ ಕಾವಿಧಾರಿಗಳನ್ನಂತ ನಂಬೋ ಸನ್ನಿವೇಶನೇ ಇಲ್ಲ ಇವತ್ತಿನ ಸಮಾಜದಲ್ಲಿ. ಅದಕ್ಕೆ ಶರಣರು ಗೃಹಸ್ಥ ಜಂಗಮರು ಅಧ್ಯಯನ ಮಾಡಬೇಕು, ವಚನ ಸಾಹಿತ್ಯವನ್ನು ತಿಳ್ಕೋಬೇಕು, ಆಳವಾಗಿ ಓದ್ಬೇಕು, ನಿಜ ತತ್ವಗಳನ್ನ ಇವತ್ತು ಸ್ವಾಮಿಗಳಿಗೂ ನಾವು ಬೋಧನೆ ಮಾಡಬೇಕಾಗಿರ್ತಕ್ಕಂಥ ಪ್ರಸಂಗ ಇವತ್ತಿರುವಾಗ ನಾವು ಜಾಗೃತರಾಗಿ ನಮ್ಮ ಜೀವನವನ್ನ ನಮ್ಮ ಧರ್ಮ ಮಾರ್ಗದಲ್ಲಿ ನಾವು ನಡೆಸ್ಕೊಂಡು ಹೋಗ್ತಕ್ಕಂಥ ಸನ್ನಿವೇಶ ಇವತ್ತು ಇದೇ ಶರಣ ಬಂಧುಗಳೇ. ಅದಕ್ಕಾಗಿ ನಾವು ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ತತ್ವಗಳನ್ನ ಮತ್ತೆ ನಮ್ಮ ಧರ್ಮದಲ್ಲಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಮ್ಮ ಧರ್ಮ ಉಳಿತದೆ. ನಮ್ಮ ಧರ್ಮ, ನಮ್ಮ ಸಂಸ್ಥೆಗಳು, ನಮ್ಮ ಬಸವ ಮಂಟಪಗಳು, ನಮ್ಮ ಸಂಘ ಸಂಸ್ಥೆಗಳು ಇವು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಇವತ್ತು ಮೇಲೆ ಎದ್ರೆ ಮಾತ್ರ ಅವು ನಿಲ್ಲಿಕ್ ಸಾಧ್ಯ ಇದೆ. ಇಲ್ಲ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಒಬ್ಬನೇ ನಿರಂಕುಶ ಅಧಿಕಾರಿ ಇದೆಲ್ಲವೂ ನಂದೇ, ನಾನ್ ಹೇಳ್ದಂಗೆ ಇಲ್ಲಿ ನಡಿಬೇಕು ಅಂತಂದ್ರೆ ಈ ಧರ್ಮ ಉಳಿಯೋದಿಲ್ಲ, ಬೇರೆಯವರಿಗೆ ಮುಟ್ಟೋದಿಲ್ಲ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ನೋಡ್ತಾ ಇದ್ದೆ ಶರಣ ಬಂಧುಗಳೇ. ಇನ್ನ ಆ 4 ಸಿಂಹಗಳು ನಮ್ಮ ರಾಷ್ಟ್ರ ಲಾಂಛನದಲ್ಲಿ 4 ಸಿಂಹಗಳ ಮೇಲೆ ಏನಿದಾವಲ್ಲ, ನಾ ಎಲ್ಲ ಹೇಳ್ತಾ ಇರೋದು ಅದ್ರ ಕೆಳಗಡೆ ಸರ್ಕಲ್ ಅಲ್ಲಿ, ಅದ್ರ ಕೆಳಗಡೆ ಒಂದು ರೌಂಡ್ ಇದೆ, ರೌಂಡ್ ಒಂದು ಸರ್ಕಲ್ ಇದೆ, ಅದರ ಮೇಲೆ ಇರ್ತಕ್ಕಂಥ ಈ 4 ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಇನ್ನ 4ನೇ ಪ್ರಾಣಿಯಲ್ಲಿ ಒಂದು ಹಾರ್ಸ್ ಇತ್ತು, ಅದು ಸಿಗ್ನಿಫೈಸ್ ಎನರ್ಜಿ, ಲಾಯಲ್ಟಿ, ಸ್ಪೀಡ್ ಅಂಡ್ ದ ಹಾರ್ಸ್ ದ ಬುದ್ಧ ರೋಡ್ ವೆನ್ ಲೀವಿಂಗ್ ಹಿಸ್ ಸಿಟಾಡೆಲ್ ಅಂತ ಏನಾದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಒಂದು ಲಾಯಲ್ಟಿಯ ಸಂಕೇತವಾಗಿ, ಮತ್ತೆ ಸ್ಪೀಡ್, ಹಾರ್ಸ್ ಅಂದ್ರೆ ಏನು, ಸ್ಪೀಡ್ ಇರುತ್ತೆ ಅದು ಅದರದ ನಾವು ಕೂಡ ನಮ್ಮ ಕಾರ್ಯಗಳನ್ನ, ನಮ್ಮ ಧರ್ಮ, ನಮ್ಮ ತತ್ವ, ನಮ್ಮ ವಿಚಾರ, ನಾವು ನಮ್ಮ ಜೀವನ, ನಮ್ಮ ಏನೇ ಆಗಿರ್ಬೋದು, ನಮ್ಮ ಇಡೀ ಜೀವನದಲ್ಲಿ ನಾವು ಕೂಡ ಒಂದು ಸ್ವಲ್ಪ ಸ್ಪೀಡ್ ಅಂತಕ್ಕಂಥದ್ದು ಅಳವಡಿಸ್ಕೊಳ್ಬೇಕು, ಗತಿ ಅಂತಕ್ಕಂಥದ್ದು ಕೊಡಬೇಕು ನಮ್ಮ ಜೀವನಕ್ಕೆ. ಹಂಗಿಲ್ಲ ಅಂದ್ರೆ ಅದು ನಿಂತ ನೀರಾಗುತ್ತೆ, ನಮ್ಮ ಜೀವನ ಯಾವಾಗಲೂ ಹರಿಯುವಂತಹ ನೀರಾಗಬೇಕು. ಆ ನಮ್ಮ ಚಟುವಟಿಕೆಗಳಿಗೆ ಒಂದು ಗತಿಯನ್ನು ಕೂಡ ನಾವು ಒದಗಿಸ್ಬೇಕು ಅನ್ನುವಂತಹ ಉದ್ದೇಶವಾಗಿ ಅಲ್ಲಿ ಒಂದು ಹಾರ್ಸಿನ ಸಿಂಬಾಲ್ ಇಡಲಾಗಿದೆ. ಇನ್ನ 4ನೇ ಪ್ರಾಣಿಯಲ್ಲಿ ಇರ್ತಕ್ಕಂಥದ್ದು ಕೆಳಗಡೆ ಇರ್ತಕ್ಕಂಥ ಸರ್ಕಲ್ ಅಂದ್ರೆ ಲಯನ್ ಅಂತಂದ್ರೆ ಅದು ಸಿಂಹ. ಅದು ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಲಯನ್ ರಿಪ್ರೆಸೆಂಟ್ಸ್ ಪವರ್, ಕರೇಜ್, ಪ್ರೈಡ್ ಅಂಡ್ ಬುದ್ಧಿಸ್ಟ್ ಎನ್ಲೈಟ್ಮೆಂಟ್ ಅಂತಾರೆ. ಅದಕ್ಕೆ ಆ ಬುದ್ಧನಿಗೆ ಏನಂತ ಕರೀತಾರೆ, ಎನ್ಲೈಟೆಂಡ್ ಬುದ್ಧಗೆ ಶಾಕ್ಯ ಸಿಂಹ ಅಂತ ಕರೀತಾರೆ. ಅವರ ಒಂದು ವಂಶ ಏನಿತ್ತಲ್ಲ, ಬುದ್ಧನ ವಂಶಕ್ಕೆ ಶಾಕ್ಯ ವಂಶ ಅಂತ ಕರೀತಾರೆ, ಶಾಕ್ಯ ವಂಶ. ಆ ಶಾಕ್ಯ ವಂಶದ ಸಿಂಹ ಇವರು, ಎನ್ಲೈಟೆಂಡ್ ಬುದ್ಧ ಅಂತ ಹೇಳ್ಬಿಟ್ಟು ಅವರಿಗೆ ಇನ್ನೊಂದು ಹೆಸರು ಬುದ್ಧನಿಗೆ ಶಾಕ್ಯ ಸಿಂಹ ಅಂತ ಕರೀತಾರೆ. ಬುದ್ಧನಿಗೆ ಎನ್ಲೈಟ್ಮೆಂಟ್, ಜ್ಞಾನೋದಯವಾಗಿರ್ತಕ್ಕಂತಹ ಒಂದು ಸಂಕೇತವಾಗಿ ಆ ಒಂದು ಕೆಳಗಡೆಯ ಸರ್ಕಲ್ ಅಲ್ಲಿ ಇನ್ನೊಂದು ಲಯನ್ ಅನ್ನು ಇಟ್ಟಿದ್ದಾರೆ, ಒಂದು ಸಿಂಹವನ್ನ ಅಲ್ಲಿ ಇಟ್ಟಿದ್ದಾರೆ. ಸಿಂಹ ಅಂತಂದ್ರೆ ಸಾಮಾನ್ಯವಾಗಿ ಏನಿರುತ್ತೆ ಅಂತಂದ್ರೆ ಅದರದ್ದೇ ಒಂದು ನಿಯಮ ಇರುತ್ತೆ. ಸಿಂಹ ಅದು ಕಾಡಿನ ರಾಜ ಅಂತ ಅನ್ಸ್ಕೊಂಡ್ರು ಕೂಡ ಅದರಲ್ಲಿ ನಾವು ಅದು ಬೇರೆ ಪ್ರಾಣಿಗಳನ್ನ ಹೊಡೆದು ತಿನ್ನುತ್ತೆ. ಅದು
ಆದ್ರೆ ಅಲ್ಲಿ ಏನಿರುತ್ತೆ, ಅದು ಅದು ಪರಮಾತ್ಮ ಅದನ್ನು ಸೃಷ್ಟಿ ಮಾಡಿರೋದೇ ಹಾಗೆ. ಅದರದ ಆಹಾರನೇ ಬೇರೆ ಪ್ರಾಣಿಗಳು, ಆದ್ರೆ ತನಗೆ ಅವಶ್ಯಕತೆ ಇದ್ದಾಗ ಮಾತ್ರ, ತನ್ನ ಹಸಿವಿಗಾಗಿ ಮಾತ್ರ ಅದು ಬೇರೆ ಪ್ರಾಣಿಯನ್ನು ಹೊಡೆದು ತಿನ್ನುತ್ತೆ ಹೊರತು ತಾನು ಆದ್ರೆ ಸುಮ್ನೆ ಹೊಡೆಯೋದಿಲ್ಲ, ಸುಮ್ನೆ ಕೊಲ್ಲೋದಿಲ್ಲ. ಅದು ಯಾವ ಪ್ರಾಣಿಗಳನ್ನು ತನಗೂ ಹೊಟ್ಟೆ ತುಂಬಿದಾಗ ತನ್ನ ಎದುರುಗಡೆ ಅತ್ಯಂತ ವೀಕ್ ಪ್ರಾಣಿಯಾಗಿರ್ತಕ್ಕಂಥ ಮೊಲ, ಜಿಂಕೆ ಹಾದು ಹೋದ್ರು ಕೂಡ ಅದು ಹೊಡೆಯೋದಿಲ್ಲ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದು ಜ್ಞಾನ, ಅದಕ್ಕೆ ಇರ್ತಕ್ಕಂಥದ್ದು ಜ್ಞಾನ. ಆದ್ರೆ ಇಲ್ಲಿ ಮನುಷ್ಯ ಹಂಗಲ್ಲ. ಮನುಷ್ಯನ ಜೀವನದಲ್ಲಿ ಧರ್ಮ ಇಲ್ಲದೆ ಇರ್ತಕ್ಕಂಥ ಮನುಷ್ಯ, ಧರ್ಮ ತಿಳ್ಕೊಳ್ಳದೆ ಇರ್ತಕ್ಕಂಥ ಮನುಷ್ಯ, ಎಲ್ಲವೂ ನನಗೆ ಬೇಕು. ಹೊಟ್ಟೆ ತುಂಬಿದವನಿಗೂ ಹೊಟ್ಟೆ ತುಂಬಿದ ಮೇಲೂ ಮತ್ತೆ ಬೇಕು, ನಾಳೆ ಬೇಕು, ನಾಡಿದ್ದು ಬೇಕು ಅಂತಕ್ಕಂಥ ಒಂದು ಸಂಗ್ರಹ ಬುದ್ಧಿ ನನ್ನ ತಲಾಂತರಕ್ಕೆ ಬೇಕು, ಜನ್ಮಾಂತರಕ್ಕೆ ಬೇಕು, ತಲೆಮಾರಿಗೆ ಬೇಕು ಅಂತಕ್ಕಂಥದ್ದು ಈ ರಾಜಕೀಯ ಆಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಮಠಗಳಾಗಿರ್ಬೋದು, ಇವತ್ತು ಅವರಲ್ಲಿ ಇರ್ತಕ್ಕಂಥ ಒಂದು ಸಂಗ್ರಹ ಬುದ್ಧಿ ಆಗಿರ್ಬೋದು. ಎಷ್ಟು ಸಂಗ್ರಹ ಬುದ್ಧಿ ಇವತ್ತು ಮಠ ಮಾನ್ಯಗಳಲ್ಲಿಯೂ, ರಾಜಕೀಯ ವ್ಯಕ್ತಿಗಳಿಗೂ ಮಠಗಳಿಗೂ ಯಾವುದೇ ವ್ಯತ್ಯಾಸನೇ ಇಲ್ದಂಗ ಹೋಗಿದೆ ಇವತ್ತು. ರಾಜಕೀಯ ವ್ಯಕ್ತಿಗಳಲ್ಲೂ ಕೂಡ ಅಪಾರವಾದ ಆಸ್ತಿ ಪಾಸ್ತಿ ಸಮಾಜದ್ದು, ಮಠಗಳಲ್ಲಿಯೂ ಕೂಡ ಅಪಾರವಾದ ಆಸ್ತಿ ಪಾಸ್ತಿ ಅದು ಸಮಾಜದ. ಆದ್ರೆ ಸಮಾಜಕ್ಕೆ ಉಪಯೋಗ ಇಲ್ಲ ಅದರಿಂದ. ಇದು ನಂದು, ಮಠದಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿದು. ಈ ರೀತಿ ಇರಬಾರ್ದು. ಆ ಲಯನಲ್ಲಿ ಇರ್ತಕ್ಕಂಥ, ಸಿಂಹದಲ್ಲಿ ಇರ್ತಕ್ಕಂಥ ಗುಣ, ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅಂತ ಏನ್ ಗುರು ಬಸವಣ್ಣವ್ರು ಏನ್ ಹೇಳ್ತಾರಲ್ಲ, ಆ ರೀತಿ ಒಂದು ಎನ್ಲೈಟನ್ಮೆಂಟ್, ಒಂದು ಜ್ಞಾನೋದಯದ ಎನ್ಲೈಟನ್ಮೆಂಟ್ ಒಂದು ಸಿಂಬಾಲಿಕ್ ಆಗಿ ಆ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಈ ಕೆಳಗಡೆ ಸರ್ಕಲ್ ಅಲ್ಲಿ ಇನ್ನ ಒಂದು ಸಿಂಹ ಇದೆ. ಇನ್ ಮೇಲಿನ 4 ಸಿಂಹಗಳೇನು, ಅದ್ರದ್ದು ಉದ್ದೇಶ ಏನು, ಯಾಕಿಟ್ಟಿದ್ದಾರೆ? ಆಮೇಲೆ ಈ ಎಲ್ಲಾ ಪ್ರಾಣಿಗಳ ಮಧ್ಯೆ ಒಂದೊಂದು ಸರ್ಕಲ್ ಇದೆ, ಒಂದು ಅದನ್ನೇ ನಾವು ಅಶೋಕ ಚಕ್ರ ಅಂತ ಕರಿತಕ್ಕಂಥದ್ದು. ಅಶೋಕ ಚಕ್ರ ಅದು ನಮ್ಮ ರಾಷ್ಟ್ರ ಧ್ವಜದಲ್ಲಿಯೂ ಕೂಡ ಅಶೋಕ ಚಕ್ರವನ್ನು ಅಳವಡಿಸಿದ್ದಾರೆ. ಆ ಅಶೋಕ ಚಕ್ರದಲ್ಲಿ 24 ಕಡ್ಡಿಗಳಿದ್ದಾವೆ, 24 ಗೆರೆಗಳಿದ್ದಾವೆ. ಆ 24 ಗೆರೆಗಳು ಏನು ರಿಪ್ರೆಸೆಂಟ್ ಮಾಡುತ್ತವೆ? ಆ 24 ಯಾವ ರೀತಿ ನಮ್ಮ ಧರ್ಮಕ್ಕೆ ಗುರು ಬಸವಣ್ಣನವರಿಗೆ ಅಳವಡಿಸ್ತವೆ? ಆ ಒಂದು ರಾಷ್ಟ್ರದ ಲಾಂಛನದಲ್ಲಿ ಮತ್ತು ರಾಷ್ಟ್ರ ಧ್ವಜದಲ್ಲಿ ಇರ್ತಕ್ಕಂತಹ ಅಶೋಕ ಚಕ್ರದಲ್ಲಿ ಇರ್ತಕ್ಕಂಥ 24 ಕಡ್ಡಿಗಳು ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು 24 ಕ್ವಾಲಿಟೀಸ್, ವರ್ಚ್ಯೂಸ್, ಅವನಲ್ಲಿರ್ತಕ್ಕಂಥ ಒಂದು ಕ್ವಾಲಿಟೀಸ್, ವರ್ಚ್ಯೂಸ್, ಗುಣಗಳು, ಸದ್ಗುಣಗಳು ಇರಬೇಕು. ಇಷ್ಟು 24 ಸದ್ಗುಣಗಳು ಇರಬೇಕು ಅಂತಕ್ಕಂಥದನ್ನ ಆ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಇರ್ತಕ್ಕಂಥ ಅಶೋಕ ಚಕ್ರ ಆಗಿರ್ಬೋದು, ಅಥವಾ ಈ ಸಾರನಾಥದಲ್ಲಿ ಇರ್ತಕ್ಕಂಥ ಏನು ಸಿಂಹಗಳ ಮುದ್ರೆಯಿಂದನೇ ಈ ಚಕ್ರವನ್ನ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅಳವಡಿಸಿರ್ತಕ್ಕಂಥದ್ದು. ಅದರಲ್ಲಿ 24 ಗೆರೆಗಳಿವೆ. ಆ 24 ಕ್ವಾಲಿಟಿಗಳು ಒಬ್ಬ ನೋಬಲ್ ಪರ್ಸನ್ ಅಲ್ಲಿ, ಒಬ್ಬ ಉತ್ತಮ ವ್ಯಕ್ತಿ, ಒಬ್ಬ ಉತ್ತಮ ಧರ್ಮವಂತ ಆಡಳಿತ ನಡೆಸ್ತಕ್ಕಂಥವನಾಗಿ ಒಬ್ಬ ವ್ಯಕ್ತಿ, ಜನರಲ್ ತಗೊಳ್ಳೋದಾದ್ರು ಒಬ್ಬ ವ್ಯಕ್ತಿಯಲ್ಲಿ ಅಂಥ 24 ಕ್ವಾಲಿಟೀಸ್ ಇರಬೇಕು ಅಂತ ಹೇಳ್ಬಿಟ್ಟು ಅಶೋಕ ಗುರುತಿಸ್ತಾರೆ ಅವತ್ತಿನ ಕಾಲದಲ್ಲಿ, ಬೌದ್ಧ ಧರ್ಮದ ಒಂದು ಹಿನ್ನೆಲೆಯಲ್ಲಿ. ಅಂಥ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಮೇಲೆ ಇರ್ತಕ್ಕಂಥ 4 ಸಿಂಹಗಳು ಮತ್ತು 4 ದಿಕ್ಕಿನಲ್ಲಿ ಯಾಕೆ ಮುಖ ಮಾಡಿ ನಿಂತ್ಕೊಂಡಿವೆ, ಅದರ ಉದ್ದೇಶ ಏನು, ಅದಕ್ಕೂ ನಮ್ಮ ಲಿಂಗವಂತ ಧರ್ಮಕ್ಕೂ ಏನ್ ಸಂಬಂಧ, ಆ 24 ಅಶೋಕ ಚಕ್ರಕ್ಕೂ ಮತ್ತು ನಮ್ಮ ಲಿಂಗವಂತ ಧರ್ಮಕ್ಕೂ ಗುರು ಬಸವಣ್ಣನವರಿಗೂ ಏನು ಸಂಬಂಧ ಎನ್ನುವಂತಹ ಈ ಎಲ್ಲ ವಿಚಾರಗಳನ್ನ ನಾವು ಮತ್ತೆ ಇವತ್ತು ಸಮಯ ಬಹಳ ಆಗೋಯ್ತು. ನಾವು ಈ ಒಂದು 2-3 ತಿಂಗಳ ಕಾಲ ಮತ್ತೆ ಮಧ್ಯದಲ್ಲಿ ಈ ನನಗೆ ಅಧ್ಯಯನ ಇರೋದ್ರಿಂದ ತಪ್ಪಿ ಹೋಗಿತ್ತು ಈ ಕಾರ್ಯಕ್ರಮ ನಡೆಸ್ತಕ್ಕಂಥದ್ದು. ಈಗ ಮತ್ತೆ ಸಮಯ ಅವಕಾಶ ಆಗಿದೆ. ಮತ್ತೆ ತಮ್ಮೆಲ್ಲರ ನನಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನ ತಮ್ಮೆಲ್ಲ ಶರಣ ಬಂಧುಗಳೊಂದಿಗೆ ಪ್ರತಿ ಭಾನುವಾರ ನಾನು ಹಂಚ್ಕೊಳ್ತೇನೆ. ತಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು. ಅನೇಕ ಜನ, ಬಹಳ ಜನ ಎಲ್ಲರೂ ನಾವು ಹಾಕಿರ್ತಕ್ಕಂಥ ಮೆಸೇಜ್ ನೋಡಿದ್ದಾರೆ. ಆದ್ರೆ ಹೆಚ್ಚಿನ ಜನ ಈ ಕಾರ್ಯಕ್ರಮದ ಉಪಯೋಗ ಮಾಡ್ಕೋಬೇಕು. ಈ ಕಾರ್ಯಕ್ರಮದ ರೆಕಾರ್ಡಿಂಗ್ ಕೂಡ ಆಗಿದೆ, ಅದನ್ನು ಕೂಡ ನಾವು ನಾಳೆ ಈ ಲಿಂಕ್ ಅಲ್ಲಿ ನಾವು ಇದನ್ನು ಕಳಿಸ್ತೇವೆ. ತಾವು ಇತರರಿಗೂ ಕೂಡ ಜ್ಞಾನವನ್ನ ಹಂಚ್ಕೋಬೇಕು ಅಂತಕ್ಕಂತ ಒಂದು ವಿಚಾರವನ್ನ ಇಲ್ಲಿ ತಮ್ಮ ಮುಂದೆ ಇಡುತ್ತಾ, ಮತ್ತೆ ಮುಂದಿನ ವಾರ ಮುಂದಿನ ಭಾಗ ಆ 24 ಗೆರೆಗಳು, 24 ಕ್ವಾಲಿಟಿಗಳು, ಅಂಥ ಕ್ವಾಲಿಟೀಸ್ ನಮ್ಮ ಗುರು ಬಸವಣ್ಣನವರಲ್ಲಿ ಹೇಗಿತ್ತು, ನಮ್ಮ ಲಿಂಗಾಯತ ಧರ್ಮದಲ್ಲಿ ಏನಿದೆ, ಆ 4 ಸಿಂಹಗಳಿಗೂ ನಮ್ಮ ಲಿಂಗಾಯತ ಧರ್ಮಕ್ಕೂ ಏನು ಸಂಬಂಧ ಇದೆ ಅಂತಕ್ಕಂಥ ವಿಚಾರವನ್ನ ನಾವು ಮುಂದಿನ ಭಾನುವಾರ ನಾವು ಮತ್ತೆ ಈ ಮುಂದಿನ ಪ್ರವಚನದಲ್ಲಿ ನೋಡೋಣ ಅಂತಕ್ಕಂತ ವಿಚಾರವನ್ನು ಹೇಳ್ತಾ, ಇದುವರೆಗೂ ತಾವು ಈ ನೆನಹು ಕಾರ್ಯಕ್ರಮ, ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವಿಚಾರವನ್ನ ತಾವೆಲ್ಲರೂ ಕೇಳಿ ನನಗೆ ತಮ್ಮ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿಗಳು. ತಮ್ಮ ಅನಿಸಿಕೆಗಳು ಯಾರಾದ್ರೂ ಹೇಳೋದಾದ್ರೆ ಮೊದಲಿಗೆ ಚನ್ನಬಸವಣ್ಣ ಅಣ್ಣವರು ತಾವು ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆನ್ಲೈನ್ ಅನುಭವದೆಡೆಗೆ ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ. ಕೆಲವಾರು ಕಾರಣಾಂತರಗಳಿಂದ ಸಚ್ಚಿದಾನಂದ್ ಅವರು ನಿಮ್ಗಾಗಲೇ ಉದ್ದೇಶಿಸಿ ಹೇಳಿದ್ದಾರೆ. ಹಾಗಾಗಿ ನಾವು ಆಲ್ಮೋಸ್ಟ್ ಒಂದೂವರೆ ತಿಂಗಳು ಈ ಭಾಗವನ್ನು ಮಾಡಿರ್ಲಿಲ್ಲ. ಮತ್ತೆ ಇವತ್ತಿಂದ ಈ ಭಾನುವಾರದಿಂದ ರೆಗ್ಯುಲರ್ ಆಗಿ ಮತ್ತೆ ಶುರು ಮಾಡ್ಕೊಳ್ತಾ ಇದ್ದೇವೆ. ಆದ್ರೆ ನಂದು ಓದು ಅಂದ್ರೆ ಕೊನೆಯ ಒಂದು ಪ್ರವಚನದಲ್ಲಿ ನಿಮ್ಗೆ ಹೇಳಿದ್ದ ಹಾಗೆ ಪ್ರೇಕ್ಷಕರು ಸ್ವಲ್ಪ ಕಡಿಮೆ ಆಗ್ತಾ ಇದ್ದೀರಾ ನೀವು. ಹಾಗಾಗಿ ನೀವು ನಿಮ್ಮ ಸ್ನೇಹಿತರು ಮತ್ತೆ ನಿಮ್ಮ ರಿಲೇಷನ್ಸ್ ಅವ್ರಿಗೆಲ್ಲರಿಗೂ ಇದೊಂದು ಪ್ರಚಾರ ಮಾಡಿ ಜಾಸ್ತಿ ಜನ ಬಂದ್ರೆ ನಮಗೂ ಒಂದು ಏನಂತಾರೆ, ಒಂದು ಜೋಶ್ ಇರುತ್ತೆ ಮಾಡ್ಲಿಕ್ಕೆ. ಅಪ್ಪಾಜಿ ಅವರು ಯಾವಾಗ್ಲೂ ಒಂದು ಮಾತು ಹೇಳರು, ಪೂಜ್ಯ ಅಪ್ಪಾಜಿ ಅವರು, ಏನಂತ ಅಂದ್ರೆ ಪ್ರವಚನಕ್ಕೆ ಬಂದಾಗ ಜನ ನಾರ್ಮಲಿ ಕ್ಲಾಸ್ ನೊಳಗೆ ಕುತ್ಕೊಂತಾರಲ್ಲ, ಲಾಸ್ಟ್ ಬೆಂಚ್ ಅಲ್ಲಿ, ಹಂಗ್ ಲಾಸ್ಟ್ ರೋನಲ್ಲಿ ಕುತ್ಕೊಳ್ಳೋರು. ಅವಾಗ ಅವ್ರು ಬಡದೆಬ್ರಿಸಿ ಇಲ್ಲಿ ಬರ್ರಿ ಮುಂದೆ ಕುತ್ಕೊಳ್ರಿ, ಪ್ರವಚನ ಮಾಡೋರಿಗೆ ಪ್ರವಚನ ಕೇಳುವ ಮುಂದಿನ ಸಾಲೆ ನಮ್ಗೆ ಒಂದು ಆನಂದಮಯವಾದ ಒಂದು ವಾತಾವರಣ ಕ್ರಿಯೇಟ್ ಮಾಡುತ್ತೆ. ನೀವ್ ಅಲ್ಲಿ ಎಂಟಿ ಬಿಟ್ರಿ ಅಂದ್ರೆ ನಮ್ದು ತಲೆ ಓಡಲ್ಲ ಅನ್ನೋರು. ಹಂಗೆ ನೀವು ಜಾಸ್ತಿ ಜನ ಬಂದಷ್ಟು ಸಚ್ಚಿದಾನಂದ್ ಅವ್ರಿಗೆ ಮತ್ತೆ ಮಿಕ್ಕ ಜನಗಳಿಗೇನು ಒಂದು ಇಂಟ್ರೆಸ್ಟ್ ಬಂದು ಅವ್ರಿಗೂ ಓದಿ ರಿಸರ್ಚ್ ಮಾಡಿ ನಿಮ್ ಮುಂದೆ ಅವರ ಒಂದು ಪ್ರವಚನಗಳನ್ನ ಇಡ್ಲಿಕ್ಕೆ ಒಂದು ಖುಷಿ ಇರುತ್ತೆ. ಹಾಗಾಗಿ ಇನ್ನ ಸ್ವಲ್ಪ ಜಾಸ್ತಿ ಜನಗಳನ್ನ ಕರ್ಕೊಂಡ್ ಬನ್ನಿ ಅಂತ ನಿಮ್ಮಲ್ಲಿ ನಮ್ದು ವಿನಮ್ರವಾದ ಚಿಂತನೆ, ಇದು ವಿನಂತಿ. ಎರಡನೇದು, ಒಂದೇ ಒಂದು ಅಭಿಪ್ರಾಯನ ತಿಳಿಸ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ, ಯಾಕಂದ್ರೆ ಇನ್ನ ಬಹಳಷ್ಟು ಜನ ಮಾತಾಡಿರೋರಿದ್ದಾರೆ. ಏನು ಅಂತ ಅಂದ್ರೆ, ಲಿಂಗಾಯತ ಧರ್ಮದಲ್ಲಿ ಅಥವಾ ಭಾರತೀಯ ಪರಂಪರೆಯ ಭಾರತೀಯ ಜನ್ಯ ಧರ್ಮದಲ್ಲಿ ಧರ್ಮವಂತರಾದ ಮೇಲೆ, ಅಂದ್ರೆ ಜಂಗಮವಂತರಾದ ಮೇಲೆ ಅವರನ್ನು ಇಳಿಸೋದು ಹೆಂಗೆ ಅನ್ನುವುದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ನನಗೆ ಗೊತ್ತಿರೋ ಹಾಗೆ, ಆಯ್ತಾ, ಅದರೊಳಗೆ ಇರ್ಬೋದೇನೋ, ನಾನು ಓದಿ ತಿಳ್ಕೊಂಡಿರೋ ಹಾಗೆ ಅವ್ರನ್ನ ಇಳಿಸುವುದು ಅಷ್ಟು ಸುಲಭ ಇಲ್ಲ. ಏನಕ್ಕೆ ಅಂದ್ರೆ, ಹಳೆ ಕಾಲದಲ್ಲಿ ಒಂದು ಮೂಢನಂಬಿಕೆ, ಈಗಿನ ಕಾಲದಲ್ಲಿ ಬೈಲಾಸ್, ಅವೆರಡೂ ಕೂಡ ಏನಂತಾರೆ, ಈ ಜನರಲ್ ಪಬ್ಲಿಕ್ ವಿರುದ್ಧವಾಗಿಯೇ ಇದೆ. ಹಾಗಾಗಿ ಸಚ್ಚಿದಾನಂದ್ ಅವರು ಹೇಳಿರುವ ಮಾತುಗಳು ಅಕ್ಷರಶಃ ನಿಜ. ಇವತ್ತು ಯಾವ್ದಾರು ಒಂದು ಮಠದಲ್ಲಿ ಏನಾರು ಒಂದ್ ನಡೆಯುತ್ತೆ, ಆ ಸ್ವಾಮೀಜಿಯವ್ರನ್ನ ನಾವು ಮಠಾಧಿಪತಿಯನ್ನಾಗಿ ಇಳಿಸ್ಬೇಕು ಅಂದ್ರೆ ಇವತ್ತು ನಮ್ಮಲ್ಲಿ ಯಾವುದೇ ಆದ ಒಂದು ಶಸ್ತ್ರ ಅಸ್ತ್ರ, ಯಾವ ಒಂದು ಬಲವಾದ ಒಂದು ಇದಿಲ್ಲ, ನಮಗೆ ರೂಲ್ ಆಫ್ ಲಾ ಇಲ್ಲ. ಅದನ್ನ ಹೇಗ ಮಾಡ್ಬೇಕು, ಏನ್ ಬಿಡ್ಬೇಕು ಅನ್ನೋದು ನಾವೆಲ್ಲ ಸಾರ್ವತ್ರಿಕವಾಗಿ ಚರ್ಚೆ ಮಾಡಿ ಅದನ್ನ ಅಳವಡಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ಕೂಡಲ ಸಂಗಮದಲ್ಲಿ ಏನಾಗ್ತಾ ಇದೆಯೋ ಅದು ಪ್ರತಿ ದಿವಸ ರಿಪೀಟ್ ಆಗುತ್ತೆ. ಮೊದಲನೇ ಪಾಯಿಂಟ್. ಹಾಗಾದ್ರೆ ಬೇರೆ ಧರ್ಮದಲ್ಲಿ ಇದೆಯಾ? ಧರ್ಮದಲ್ಲಿ ಇದೆ, ಬೇರೆ ಧರ್ಮಗಳಲ್ಲಿ ಇದೆ. ಕಷ್ಟ ಇರ್ಬೋದು, ಆದ್ರೆ ದಾರಿ ಇದೆ. ಈಗ ನಾನು ಸಚ್ಚಿದಾನಂದ್ ಹೇಳ್ಬೇಕಾದ್ರೇನೆ ಹೇಳಿದೆ, ಕ್ರಿಸ್ಟಿಯಾನಿಟಿನಲ್ಲಿ ಡಿಫ್ರಾಕಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಪಾದ್ರಿ ಅಥವಾ ಸಿಸ್ಟರ್ ಅಥವಾ ಬ್ರದರ್, ಬಿಷಪ್ಸ್, ಆಮೇಲೆ ಈವನ್ ಕ್ಯಾಥೋಲಿಕ್ ನ ಹೈಯೆಸ್ಟ್ ಪ್ರೀಸ್ಟ್ ಪೋಪ್, ಇವ್ರು ಯಾವುದಾದರೂ ತಪ್ಪು ಕೆಲಸಗಳನ್ನು, ಅಂದ್ರೆ ಕ್ರಿಸ್ಟಿಯಾನಿಟಿ ವಿರುದ್ಧವಾದ ಕೆಲಸಗಳನ್ನು ಮಾಡಿದ್ರೆ ಅವರನ್ನ ಸಮಾಜ ಮತ್ತೆ ಅವರ ಕೆಳಗಡೆ ಇರುವ ಕಮಿಟಿಗಳು ಅವರನ್ನ ಇಳಿಸಬಹುದು, ಅಂದ್ರೆ ಡಿಫ್ರಾಕ್ ಮಾಡಬಹುದು. ಅಂದ್ರೆ ಪಬ್ಲಿಕ್ ಆಗಿ ಅವ್ರು ಹಾಕಿರುವ ಬಿಳಿ ಸಮವಸ್ತ್ರಗಳನ್ನ ತೆಗೆದು ಮುಂದೆ ತಪ್ಪೊಪ್ಪಿಗೆ ಪ್ರಾಯಶ್ಚಿತ್ತ ಮಾಡಂಗಿಲ್ಲ. ಆಮೇಲೆ ಮಕ್ಕಳಿಗೆ ಅವ್ರು ಏನ್ ಇದನ್ನ ಮಾಡ್ತಾರಲ್ಲ ಆಶೀರ್ವಚನ, ಅದನ್ನ ಮಾಡಂಗಿಲ್ಲ, ಮದುವೆ ಮಾಡ್ಸಂಗಿಲ್ಲ, ಪ್ರವಚನ ಮಾಡಂಗಿಲ್ಲ, ಇವ್ಯಾವು ಮಾಡಂಗಿಲ್ಲ ಡಿಫ್ರಾಕ್ ಮಾಡಂಗ. ಅದೇ ತರಹ ಎಲ್ಲಾ ಭಾರತೀಯ ಜನ್ಯವಲ್ಲದ ಧರ್ಮಗಳಲ್ಲಿ ಈ ತರದ ಒಂದು ಪ್ರತಿಕ್ರಿಯೆಗಳು ಇದಾವೆ. ನಮ್ದ್ರೊಳಗೆ ಇಲ್ಲ. ಹಿಂದೂ ಜನ್ಯ ಅಂದ್ರೆ ಭಾರತ ಜನ್ಯ ಜನ್ಮಗಳಲ್ಲಿ ಇಲ್ಲ ಇದು. ಇದನ್ನ ನಾವು ಹುಡುಕೊಳ್ಬೇಕು. ಇದು ಹ್ಯಾಗ್ ಮಾಡ್ತೀವೋ ಹ್ಯಾಗ್ ಬಿಡ್ತೀವೋ ಗೊತ್ತಿಲ್ಲ, ಆದ್ರೆ ನಿಮ್ಮೆಲ್ಲರಲ್ಲಿ ಇದು ಒಂದು ತಲೆನಲ್ಲಿ ಇರ್ಲಿ ಅನ್ನುವುದೇ ಸಚ್ಚಿದಾನಂದ್ ಅವರ ಒಂದು ಆಶಯ. ಅದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಕೊಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿ.